ಓಕೆನಾ? ಕ್ಲಿಯರ್ ಇದೆನಾ? ಏನ್ ಮಾಡಿದ್ವಿ ಹೇಳ್ರಿ, 24 ಜನವರಿ 2023 ಕೊನೆಯ ಶಿಫ್ಟ್‌ನ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಬಂದಿದ್ವಿ. ಓಕೆನಾ? ಅಲ್ಲೇನ್ರಿ ಡೌಟ್ ಇದೆನಾ? ಇಲ್ಲ. ಹಾಗಿದ್ರೆ ಇವತ್ತಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 25 ಜನವರಿ 2023 ಪ್ರಶ್ನೆ ಪತ್ರಿಕೆನ ಬಿಡಿಸೋಣ. ಓಕೆನಾ? ರೆಡಿ ಇದ್ದೀರಾ? ಹಾಗಿದ್ರೆ ಟೋಟಲ್ ಆಗಿ ಫಸ್ಟ್ ಶಿಫ್ಟ್ ಅನ್ನ ಬಿಡಿಸ್ತಾ ಇದ್ದೀವಿ. ಟೋಟಲ್ ಆಗಿ ಇವತ್ತಿಗೆ ಎಷ್ಟು ಪೇಪರ್ ಹೇಳ್ರಿ? 33 ಪೇಪರ್ ಅನ್ನ ನಾವು ಬಿಡಿಸ್ತಾ ಬರ್ತಾ ಇದೀವಿ. ಹಾಗಿದ್ರೆ ಟೋಟಲ್ ಆಗಿ ಎಷ್ಟು ಪ್ರಶ್ನೆ ಇರ್ತಾವ ಹೇಳ್ರಿ? 20ನಾ? ಫಸ್ಟ್ ಪ್ರಶ್ನೆ ನೋಡ್ಬೋದಾ? ರೈಟ್. ಹಾಗಿದ್ರೆ ಮೊದಲೇ ಕ್ವಶನ್ ನೋಡ್ರಿ ಏನಿದೆ ಅಂತ ಫಾಸ್ಟ್ ಆಗಿ. Rama spent 5/8 of her weekly salary on rent and 1/3 of the remaining salary on food, leaving rupees 40 available for other expenses. The weekly salary of Rama is ಅಂತ ಕೇಳಿದ್ದಾರೆ. ಓಕೆನಾ? ನೋಡ್ರಿ ಕ್ವಶನ್ ಏನಿದೆ ಅಂತ. ರಮಾ ತನ್ನ ವಾರದ ಸಂಬಳದ 5/8 ಭಾಗವನ್ನ ಬಾಡಿಗೆ ಮತ್ತು ಉಳಿದ ಸಂಬಳದ 1/3 ಭಾಗವನ್ನ ಆಹಾರಕ್ಕಾಗಿ ಖರ್ಚು ಮಾಡ್ತಾಳೆ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ದೆನ್ ಇದರ ಅನುಭವಗಳಿಗೆ ₹40 ಅದ ಅಂತ. ಹಾಗಾದ್ರೆ ರಾಮನ ಸಾಪ್ತಾಹಿಕ ಸಂಬಳ ಹೀಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡ್ರಿ ಇಲ್ಲಿ ರೆಂಟ್ ಎಷ್ಟದ ಬಾಡಿಗೆ ಕಟ್ಟೋದು? 5/8. ದೆನ್ ಖರ್ಚು ಎಷ್ಟದ ಅವ್ರದ್ದು? ಉಳಿದ ಸಂಬಳದ ಆಹಾರ ಖರ್ಚು ಎಷ್ಟದ? 1/3. ಹಾಗಾದ್ರೆ ಇವಾಗ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಈ 8 ಮತ್ತೆ 3ರ LCM ತಗೋಬೇಕು. ಓಕೆನಾ? 8 ಮತ್ತು 3ರ LCM ಎಷ್ಟು ಬರುತ್ತಾ ಹೇಳ್ರಿ? 24. 24 5/8ಗೆ ಎಷ್ಟಾಗತ್ತ? ಟೋಟಲ್ ಆಗಿ ಇವಾಗ ಏನ್ ಮಾಡ್ತಿದ್ದೇವೆ ಅಂದ್ರೆ ನಾವು ಡಿವೈಡ್ ಮಾಡ್ತಾ ಹೋಗ್ತಾ ಇದೀವಿ. ಫಸ್ಟ್ ಎಷ್ಟದ? 5/8 ಅಂತದ ಇದಕ್ಕ. ದೆನ್ ಇದಕ್ಕೆ ಎಷ್ಟದ? 1/3 ಅಂತದ. ಇವಾಗ ಕೆಳಗಿನ ಸಂಖ್ಯೆಗಳಿಗೆ ಮಾತ್ರ LCM ತಗೊಂಡಿದ್ವಿ. ಅಂದ್ರೆ ಎಷ್ಟು ಬಂತು? 24 ಅಂತ ಬಂತ. ಅಂದ್ರೆ 24 5/8 ಭಾಗ ಮಾಡಿದಾಗ ಎಷ್ಟಾಗುತ್ತಾ? 5/8 ಮಾಡಿದಾಗ ಎಷ್ಟಾಗುತ್ತಾ? 15. ಹೆಂಗೈತ್ 15 ಹೇಳ್ರಿ? ಕಿಲೋಡ್ರಿ 5/8 ಇಂಟು 24 ಅಂತ ಮಾಡಿದಾಗ 8 ಒಂದ್ಲೆ 8 ಮೂರ್ಲೆ 24 5 ಮೂರ್ಲೆ ಎಷ್ಟು? 15. ರೈಟಾ? ಹಾಗಿದ್ರೆ ಇನ್ನು 15ಕ್ಕ ಎಷ್ಟು ಕಡಿಮೆ ಉಳಿದುದ 24 ಬರ್ಬೇಕಂದ್ರೆ? 9. ರೈಟ್. 9 ಕಡಿಮೆ ಉಳಿದಿದೆ. ಇವಾಗ ಇಲ್ಲಿ ಏನದ? 1/3ನಾ? ಆ ಒಂದು ಭಾಗವನ್ನ ನಾವು ತಕೋಬೇಕು. ಹಾಗಿದ್ರೆ ಎಷ್ಟು ಉಳಿತದೆ ಇಲ್ಲಿ? 3. ಇವಾಗ 24 ಇದೆ. ಈ 24 ಅಲ್ಲಿ ನಾವು 5/8 ತೆಗೆದಿದ್ವಿ. ಎಷ್ಟು ಬಂತು? 15 ಅಂತ. ನಮಗೆ ಟೋಟಲ್ ಆಗಿ ಎಷ್ಟು ಬೇಕು? 24 ಬೇಕಾಗಿದೆ. ಹಾಗಾಗಿ ಎಷ್ಟು ಉಳಿತು ಇಲ್ಲಿ? ಬ್ಯಾಲೆನ್ಸ್ 9 ಉಳಿದಿದೆ. ಆ 9ಕ್ಕ ಡಿವೈಡೆಡ್ ಬೈ 1/3 ಇಂಟು 1/3 ಅಂತ ಮಲ್ಟಿಪ್ಲೈ ಮಾಡ್ಬೇಕು. ನೋಡ್ರಿ 3 ಒಂದ್ಲೆ 3 ಮೂರ್ಲಿ 9 ಅಂತ. ಎಷ್ಟು ಬಂತ ಹೇಳ್ರಿ? 15 ಮತ್ತೆ 3 ಅಂತ ಬಂದಿದೆ. ಕ್ಲಿಯರ್ ಇದೆನಾ ಎಷ್ಟು ಬಂದಿದೆ ಅಂತ? ಇವಾಗ ಮತ್ತೇನ್ ಕೊಟ್ಟಿದ್ದಾರೆ ನೋಡ್ರಿ, ಮತ್ತೇನ್ ಕೊಟ್ಟಾರಂತ? ಏನ್ ಮಾಡ್ಬೋದು? ಇವಾಗ ಈ 15 ಮತ್ತು 9ರ ನಡುವೆ ಡಿಫ್ರೆನ್ಸ್ ಎಷ್ಟು ನಮಗ? 6 ಇತ್ತಾ? ರೈಟ್. ಈ 6ಕ್ಕ ಒಂದ್ ಎಷ್ಟೋ ರುಪೀಸ್ ಅವರು ಏನ್ ಮಾಡ್ಯಾರ? ಉಳಿಸ್ಯಾರ. ಎಷ್ಟು? ₹40 ಇನ್ನು ಉಳಿಸಿದ್ದಾರೆ. ಓಕೆನಾ? ಎಷ್ಟು ಉಳಿಸಿದ್ದಾರೆ? ₹40 ಉಳಿಸಿದ್ದಾರೆ. ಕ್ಲಿಯರ್ ಇದೆನಾ? ಅಲ್ಲಿ ₹40 ಲಭ್ಯವಿದೆ ಅಂತಿದೆ. ಹಾಗಾದ್ರೆ ಇವಾಗ ನಮಗ 100ಕ್ಕೆ ಎಷ್ಟು ಅಂತ ಮಾಡ್ಕೊಳ್ರಿ. ಎಷ್ಟು ಬರ್ಬೋದು ಆನ್ಸರ್? 100ಕ್ಕೆ ಎಷ್ಟು ಮಾಡ್ಕೊಂಡ್ರೆ ಎಷ್ಟು ಬರ್ಬೋದು? ನೋಡ್ರಿ ಎಷ್ಟು ಬರುತ್ತಾ ಅಂತ. ಹೋಗ್ಬೋದಾ ಇದು? 100ಕ್ಕಾಗತ್ತಾ? ಮತ್ತೆ ಎಷ್ಟಕ್ಕಾಗತ್ತಾ? 6ಕ್ಕ 40 ಇದೆ ಡಿಫ್ರೆನ್ಸ್. ಓಕೆನಾ? 6ಕ್ಕೆ 40 ಇದ್ರೆ ಅವ್ರ ಏನ್ ಕೇಳಿದಾರ? ಅವರ ಸಂಬಳ ಹೀಗಿದೆ ಅಂತ. ನಾವೇನ್ ತಗೊಂಡಿವಿ ಅವ್ರದ್ದು? ಏನ್ ತಗೊಂಡಿವಿ ಹೇಳ್ರಿ? ಇಲ್ಲೇ ಇದೆ ಆನ್ಸರ್. ನೀವ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಇವಾಗ ನೋಡ್ರಿ, ಬಾಡಿಗೆ 5/8 ಅದ, ಆಹಾರ 1/3 ಅದ. ಅದ್ರ LCM ಎಷ್ಟದ? 24. ಆ 24 ಅನ್ನ ಇಲ್ಲಿ ತಗೋಬೇಕು. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ. 24 ಇಂಟು 40 ಡಿವೈಡೆಡ್ ಬೈ 6 ಅಂತ. ಹೋಗ್ಬೋದಾ ಛೇದ ಇದು? ಎಷ್ಟರಲ್ಲೇ? 6 4 24. 4 4 ಎಷ್ಟು? 16 ಅಂತ. ಎಷ್ಟು ಬಂತು? ₹160 ಅಂತ. ಅಂದ್ರೆ ಅವರ ಸಾಪ್ತಾಹಿಕ ಸಂಬಳ ಎಷ್ಟದ? 160. ರಾಮನ ಸಾಪ್ತಾಹಿಕ ಸಂಬಳ ಸರ್ಚ್ ಮಾಡ್ರಿ. ನೋಡ್ರಿ, ನಂಗ ಅಷ್ಟು ಗೊತ್ತಿಲ್ಲ. ವೀಕ್ಲಿ ಸ್ಯಾಲ್ರಿ ಅಂತ ನೋಡ್ರಿ ಇಲ್ಲಿ.
ವೀಕ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಒಂದೊಂದು ವರ್ಡ್ ಗೊತ್ತವ. 24 ದಿನ 160 ರೂಪಾಯಿ. ಓಕೆನಾ, ಕ್ಲಿಯರ್ ಇದೆನಾ? ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಯ್ತಾ? ಇದು ಸಾಪ್ತಾಹಿಕ ಏನಂದ್ರೆ ವೀಕ್ಲಿ ಅಂತ. ನಿಮ್ಗೆ ಏನ್ ಗೊತ್ತಾಗಲ್ಲ ಅದನ್ನ ಇಂಗ್ಲಿಷ್ ಒಳಗೆ ನೋಡ್ಕೊಡ್ರಿ, ಕ್ಲಿಯರ್ ಆಗುತ್ತೆ. ಸೆಕೆಂಡ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಕ್ಲಿಯರ್ ಇದೆ, ಹೋಗ್ಬೋದಾ? ರೈಟ್. ಇವಾಗ ನೋಡ್ರಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ 28 ಐಟಮ್ಸ್ ಇಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ 60 ಐಟಮ್ಸ್. ವಾಟ್ ಈಸ್ ದ ಪ್ರಾಫಿಟ್ ಆಫ್ ಲಾಸ್ ಆರ್ ಪ್ರಾಫಿಟ್ ಪರ್ಸೆಂಟೇಜ್ ಕರೆಕ್ಟ್ ಟು 2 ಡೆಸಿಮಲ್ ಪ್ಲೇಸ್ ಅಂತ ಕೇಳಿದಾರೆ. ನೋಡ್ರಿ, 28 ವಸ್ತುಗಳ ಮಾರಾಟದ ಬೆಲೆ. ಮಾರಾಟದ ಬೆಲೆ ಅಂದ್ರೆ ಏನು? ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಎಷ್ಟಿದಾವೆ? 28. ಓಕೆನಾ, ಈ ರೀತಿಯ ಕೂಡ ಬರ್ಕೋಬಹುದು. 28 SP ಅಂತ ಕೂಡ ಬರ್ಕೋಬಹುದು. ಓಕೆನಾ, ಇದ್ರೊಳಗೆ ಏನು ವ್ಯತ್ಯಾಸ ಆಗಲ್ಲ. ದೆನ್ ಮಾರಾಟದ ಬೆಲೆಯು 16 ವಸ್ತುಗಳ ಖರೀದಿ ಬೆಲೆ ಅಂದ್ರೆ ಏನಾಗುತ್ತಾ? ಆ ವಸ್ತುವಿನ ಕಾಸ್ಟ್ ಪ್ರೈಸ್ ಅಂತ ಆಗುತ್ತ. ಅಂದ್ರೆ ಎಷ್ಟು? ಖರೀದಿ ಬೆಲೆ 16 CP ಅಂತ ಆಗುತ್ತ. ಹಾಗಾದ್ರೆ ಅದಕ್ಕೇನಾಗಿರುತ್ತ? ಸಮವಾಗಿರುತ್ತ, ಈಕ್ವಲ್ ಆಗಿರುತ್ತ ಅಂತ ಹೇಳಿದ್ದಾರೆ. ಇದಿಷ್ಟು ಕ್ಲಿಯರ್ ಇದೆ. ಹಾಗಾದ್ರೆ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಇವಾಗ ಯಾವ ರೀತಿಯಾಗಿ ಬರ್ಕೋತೀವಿ ನಾವು? CP ಡಿವೈಡೆಡ್ ಬೈ SP ಈಕ್ವಲ್ ಟು 28 ಡಿವೈಡೆಡ್ ಬೈ 16 ಅಂತ. ಇಲ್ಲಿ ಏನಾಗುತ್ತೆ? ನಮ್ಗೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತಾ. ಓಕೆನಾ, ಇವಾಗ ನೋಡ್ರಿ, 2 1 2 4 8, 2 8 16, 2 7 14, 2 4 8 ಅಂತ. ಓಕೆನಾ, CP ಮತ್ತೆ SP ಅನುಪಾತ ನೋಡ್ರಿ, ಇಲ್ಲಿ ಎಷ್ಟದ? CP ಎಷ್ಟದ ವ್ಯಾಲ್ಯೂ? 7, SP ಎಷ್ಟದ? 4 ಅಂತ. ಅಂದ್ರೆ ನೋಡ್ರಿ, 7 ರೂಪಾಯಿ ಇದ್ದ ವಸ್ತುವನ್ನ ನೀವು 4 ರೂಪಾಯಿಗೆ ಮಾರಾಟ ಮಾಡಿದ್ರೆ ನಿಮ್ಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ನಷ್ಟ. ಹಾಗಿದ್ರೆ ಆಪ್ಷನ್ ಇದೆನಾ ನಷ್ಟ? ರೈಟ್, ಆಪ್ಷನ್ ಇದು ಇದೆ, ಇದು ಇದೆ. ಹಾಗಾಗಿ ಆಪ್ಷನ್ 2 ಮತ್ತೆ 3 ಆಗಲ್ಲ. ಕ್ಲಿಯರ್ ಇದೆ ಇದಿಷ್ಟು. ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ? 3 ರೂಪಾಯಿನ 3 ಅಪಾನ್ ಎಷ್ಟಕ್ಕ? 7ಗೆ ಅಂತ. ಹಾಗಾದ್ರೆ ಇಂಟು 100 ಅಂತ ಮಾಡ್ಕೊಳ್ರಿ. ಎಷ್ಟಾಗುತ್ತೆ ನೋಡ್ರಿ, ಫಾಸ್ಟ್ ಮಲ್ಟಿಪ್ಲೈ ಮಾಡ್ರಿ. ಇವಾಗ 300 ಡಿವೈಡೆಡ್ ಬೈ 7 ಅಂತ. 7 1 7 4 28, 2 ಉಳಿತು 20 ಅಂತ ಆಯ್ತು. 7 2 14, 6 ಉಳಿತ 7 8 56. ಸೇಮ್ ಮತ್ ಮುಂದೆ ಬರ್ತಾ ಅಂದ್ರೆ 42.8 ಎಲ್ಲಿದೆ ನೋಡ್ರಿ ಆಪ್ಷನ್? ಆಪ್ಷನ್ ನಂಬರ್ ಯಾವ್ದು ಬರುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇವಾಗ ನಮ್ಗೆ ಇಲ್ಲೇ ಗೊತ್ತಾಗುತ್ತಾ, ಇಲ್ಲಿ 7 ರೂಪಾಯಿ 4 ರೂಪಾಯಿದ ಲಾಭ ಆಗುತ್ತೆ ನಷ್ಟ ಆಗುತ್ತೆ. ಇಲ್ಲೇ 2 ಆಪ್ಷನ್ ಹೌದು ನಮ್ಮ. ಇವಾಗ ಇದಿಷ್ಟು ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಅನ್ನೋದು ಗೊತ್ತಾಗುತ್ತೆ. ಓಕೆನಾ, ಈ 42.86 ಅದಲ್ಲ, ಇದನ್ನು ಕೂಡ ಪ್ರಾಫಿಟ್ನು ಅದಂತದ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಹೋಗುತ್ತಾ. ಓಕೆನಾ, ಕ್ಲಿಯರ್ ಇದೆ ಇದಿಷ್ಟು. ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಅಂದ್ರೆ 28 SP ಈಕ್ವಲ್ ಟು 16 CP ಅಂತ ಅವ್ರು ಏನ್ ಈಕ್ವಲ್ ಅದಲ್ಲ ಅದು ಸಮವಾಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ ಕ್ವಶನ್ ಇಲ್ಲಿ ತನ. ಅದನ್ನೇ ಬರ್ಕೊಂಡಿವಿ. ಅದನ್ನೇ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು? 28/16 ಅಂತ. ಅದನ್ನ ಛೇದ ಹಿಡ್ಕೊಳ್ರಿ. CP 7 ಬರುತ್ತಾ, SP 4 ಅಂತ ಬರುತ್ತೆ. ಇವಾಗ ಡಿಫ್ರೆನ್ಸ್ ನೋಡ್ಕೋಬೇಕು. ಅದನ್ನ ಯಾವ ರೀತಿಯಾಗಿ ಲಾಭ ಆಗಿದೆನಾ ನಷ್ಟ ಆಗಿದೆನಾ ಅಂತ ನೋಡ್ಕೋಬೇಕು. ಓಕೆನಾ, ಕ್ಲಿಯರ್ ಇದೆ ಇದಿಷ್ಟು. ಹೋಗ್ಬೋದಾ ಮುಂದಿನ ಕ್ವಶನ್? ನೋಡ್ರಿ, ಇಲ್ಲಿ ಮುಂದಿನ ಕ್ವಶನ್ ಏನಿದೆ ಅಂತ. In an election held between two candidates, 10% of the voters did not vote and 150 votes were declared invalid ಅಂತ. ಇವಾಗ ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಅದ, ಡಿಫ್ರೆಂಟ್ ಅದ. ಓಕೆನಾ, ನಾವು ಬೇರೆ ಬೇರೆ ಕೇಳ್ತೀರಿ. ನಿಮ್ಗೆ ಹೇಳಿದ್ದೆ ನಾನು ಹೆಂಗ್ ಕೇಳ್ತಾರ ಚುನಾವಣೆ ಎಲೆಕ್ಷನ್ ಸಂಬಂಧಪಟ್ಟಂತೆ ಇಬ್ರು ಕೇಳ್ತಾರೆ. ಬಟ್ ಈ ಕ್ವಶನ್ ಏನಾಗಿದೆ ಕೇಳಿಸ್ಕೊಂಡಿರ್ಬೇಕು ಅವ್ರು. ಬೇರೆ ಬೇರೆ ಕೇಳ್ಯಾರ ಕ್ವಶನ್, ಸ್ವಲ್ಪ ಡಿಫ್ರೆಂಟ್ ಅದ, ನೋಡ್ಕೊಳ್ರಿ ಸ್ವಲ್ಪ. ಅಂದ್ರೆ ಫೋಕಸ್ ಮಾಡ್ರಿ, ನಿಮ್ಗೆ ಅರ್ಥ ಆಗತ್ತ. ನೋಡ್ರಿ, ಇನ್ ಅನ್ ಎಲೆಕ್ಷನ್ ಹೆಲ್ಡ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್, ಸೇಮ್ ಇದೆನಾ? 2 ಕ್ಯಾಂಡಿಡೇಟ್ಸ್, ಅದ್ರೊಳಗ 10% ಆಫ್ ದ ವೋಟ್ಸ್ ಡಿಡ್ ನಾಟ್ ವೋಟ್ ಅಂತ. ಅಂದ್ರೆ ಟೋಟಲ್ ಆಗಿ 100% ಮತದಾನ ನಡೆದದ. ರೈಟ್, ಕರೆಕ್ಟ್ ಇದೆ. ಅಂದ್ರೆ 100 ಒಳಗ 10% ಆಗಿಲ್ಲ ಅಂದ್ರೆ ಎಷ್ಟು ಉಳಿತು? 90% ಮತದಾನ ಆಗಿದೆನಾ? ಕ್ಲಿಯರ್ ಇದೆ ಇದಿಷ್ಟು. ಇವಾಗ ನೋಡ್ರಿ, ಅಂಡ್ 150 votes ವೇರ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್ ಅಂತ. ಅದ್ರೊಳಗ 150 ಓಟ್ಗಳದಾವಲ್ಲ ಅಮಾನ್ಯವಾಗ್ಯಾವ, ಅಂದ್ರೆ ವ್ಯಾಲಿಡ್ ಆಗಿಲ್ಲ ಅಂತ. ಓಕೆನಾ, ಹಾಗಾದ್ರೆ ಟೋಟಲ್ ಆಗಿ 90% ಒಳಗೆ ಎಷ್ಟು? 150 votes ಇನ್ವ್ಯಾಲಿಡ್ ಆಗ್ಯಾವ. ಇನ್ವ್ಯಾಲಿಡ್ ಆಗ್ಯಾವ. ಓಕೆನಾ, ಇದು ಪರ್ಸೆಂಟ್ ಒಳಗಿದೆ, ಇದು ವೋಟ್ಸ್ ಇದೆ, ನಂಬರ್ಸ್ ಇದಾವೆ. ಇವಾಗ ನೋಡ್ರಿ ಮುಂದ್ ಕ್ವಶನ್. ದ ವಿನ್ನರ್ ಗಾಟ್ 350 votes ಮೋರ್ ದ್ಯಾನ್ ಹಿಸ್ ಅಪೋನೆಂಟ್, ದಸ್ ಹಿ ಗಾಟ್ 50% ಆಫ್ ದ ಟೋಟಲ್ ವೋಟ್ಸ್ ಅಂತ. ಅಂದ್ರೆ ವಿನ್ನರ್ಗೆ ಎಷ್ಟು ಬಂದಿದಾವೆ? 50%.
50%, then the total 50% ಅಂತ ಆಯ್ತು. The total votes registered in the voters list, the percentage of votes of the defeated candidate. ಅಂದ್ರೆ ಯಾರು ಡಿಫಿಟೆಡ್ ಕ್ಯಾಂಡಿಡೇಟ್ ಅಂದ್ರೆ ಲೂಸರ್, ವಿನ್ನರ್ ವರ್ಸಸ್ ಲೂಸರ್. ಹಾಗಿದ್ರೆ ಲೂಸರ್ದು ನಮ್ಗೆ ಗೊತ್ತಿದೆನಾ? ಲೂಸರ್ ಗೊತ್ತಿಲ್ಲ, X% ಅಂತ ಇಟ್ಕೊಂಡ್ವಿ. ಓಕೆ, ಹಾಗಾದ್ರೆ in voters the percentage of the votes in the defeated candidate out of the total registered votes is ಅಂತ, ಔಟ್ ಆಫ್ ದ ಟೋಟಲ್ ರಿಜಿಸ್ಟರ್ಡ್ ವೋಟ್ ಈಸ್ ಅಂತ ಕೇಳಿದ್ದಾರೆ. ಎಷ್ಟು ವೋಟ್ ಪರ್ಸೆಂಟೇಜ್ ಒಳಗ ಏನಂತ ರಿಜಿಸ್ಟರ್ ಆಗ್ಯದ ಅಂತ. ಇವಾಗ ಕನ್ನಡದೊಳಗೆ ಓದ್ಕೊಡ್ರಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತಾ. ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ 10% ಮತದಾರರು ಮತ ಚಲಾಯಿಸಲಿಲ್ಲ. 100ಕ್ಕೆ 10% ಚಲಾಯಿಸಲಿಲ್ಲ ಅಂದ್ರೆ 100ಕ್ಕೆ 10 ಆದ್ರೆ ಎಷ್ಟಾಗುತ್ತಾ? 90%. ದೆನ್ ಮತ್ತು 150 ಮತಗಳನ್ನು ಅಮಾನ್ಯವೆಂದು ಘೋಷಿಸಲಾಯಿತು. ಅದ್ರೊಳಗೆ ಏನ್ ಮಾಡಿದ್ದಾರೆ? 150 ಏನಿದಾವಲ್ಲ ಮತಗಳು, ಅವುಗಳನ್ನ ಅಮಾನ್ಯ ಅಂತ ಮಾಡಿದ್ದಾರೆ. ವಿಜೇತರು ತಮ್ಮ ಎದುರಾಳಿಗಿಂತ 350 ಮತಗಳನ್ನು ಹೆಚ್ಚು ಪಡಿತಾರೆ ಅಂತ. ಅಂದ್ರೆ ಲೂಸರ್ಗಿಂತ ವಿನ್ನರ್ ಅವ್ರು ಎಷ್ಟು ಪಡಿತಾರೆ? ಅಂದ್ರೆ 350 ಏನಂತಾರೆ ಓಟ್ಗಳನ್ನ ಪಡಿತಾರೆ. ಹಾಗಾದ್ರೆ ಹೀಗಾಗಿ ಅವರು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಲಾದ ಒಟ್ಟು ಮತಗಳಲ್ಲಿ 50% ಅನ್ನ ಪಡಿತಾರೆ. ಯಾರು? ವಿನ್ನರ್ ಅಂತ. ಯಾರು? ವಿನ್ನರ್ 50% ಅಂತ ಪಡಿತಾರೆ. ಓಕೆನಾ? ಇವಾಗ ನೋಡ್ರಿ, ಒಟ್ಟು ನೋಂದಾಯಿತ ಮತಗಳಲ್ಲಿ ಸೋತ ಅಭ್ಯರ್ಥಿಯ ಮತಗಳ ಶೇಕಡಾವಾರು, ಅವರ ಒಂದು ಮತ ಎಷ್ಟದ ನಮ್ಗೆ ಗೊತ್ತಿಲ್ಲ. ಹಾಗಾಗಿ X% ಅಂತ ಇಟ್ಕೊಂಡಿವಿ. ಇವಾಗ ಇದನ್ನೇ ನಾವು ಕಂಡು ಹಿಡ್ಕೋಬೇಕು. ಓಕೆನಾ? ನೋಡ್ರಿ ಕರೆಕ್ಟ್ ಆಗಿ. ಇವಾಗ ವಿನ್ನರ್ ಮೈನಸ್ ಲೂಸರ್, ವಿನ್ನರ್ 50% ಮೈನಸ್ X% ಈಕ್ವಲ್ ಟು ಟೋಟಲ್ ಎಷ್ಟದ ಹೇಳ್ರಿ? 350ನಾ? 350 ಓಟ್ಸಾ? ನೋಡ್ರಿ ಕರೆಕ್ಟ್ ಆಗಿ 50 ಅಂದ್ರೆ ವಿನ್ನರ್ ಮೈನಸ್ ಲೂಸರ್, 50 ಮೈನಸ್ X ಈಕ್ವಲ್ ಟು ಟೋಟಲ್ ಎಷ್ಟು ಓಟ್ ಇದಾವೆ? 350 ಅಂತ ಇದಾವೆ. ಓಕೆ, ಇವಾಗ ನೋಡ್ರಿ ಮತ್ತೆ 50 ಪ್ಲಸ್ X ಪರ್ಸೆಂಟೇಜ್ ಪ್ಲಸ್ 150 ಈಕ್ವಲ್ ಟು 150 ಈಕ್ವಲ್ ಟು ಎಷ್ಟಾಗ್ಬೋದು? ಇವಾಗ ನೋಡ್ರಿ, ಇವಾಗ ಇದು ಕ್ಲಿಯರ್ ಆಯ್ತಾ? ಇವಾಗ ಇದು ಎದಕ್ ಬರ್ಕೊಂಡಿನಪ್ಪ ಅಂದ್ರೆ 50% ಸೇಮ್ 50%. ಇವಾಗ X% ಅಂದ್ರೆ ಲೂಸರ್ದ ಆಯ್ತಾ? ದೆನ್ ಟೋಟಲ್ ಆಗಿ ಇನ್ವ್ಯಾಲಿಡ್ ಓಟ್ಸ್ ಅಂತ, ಓಟ್ಸ್ ಅಂತ. ಹಾಗಿದ್ರೆ 150% ಒಳಗೆ ಎಷ್ಟು ಪರ್ಸೆಂಟೇಜ್ ಒಳಗೆ ಒಂದು ಮಾಡ್ಕೋತೀರಿ? ಇವಾಗ 150 100%, 100% ಹೆಂಗ್ ಮಾಡ್ಕೋಬೇಕಾ? 150 ಬಿಕಮ್ಸ್ 100% ಅಂತ ಆಗುತ್ತಾ? ಅದ್ರೊಳಗೆ 1% 2% ಅಂದ್ರೆ ಇದ್ರೊಳಗೆ 1% ಅಂದ್ರೆ ಏನ್ ಮಾಡ್ತೀವಿ? ನೋಡ್ರಿ ಕರೆಕ್ಟ್ ಆಗಿ 150 ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬಹುದು. ಓಕೆನಾ? ಇಷ್ಟನ್ನು ಮಾಡ್ಕೋಬಹುದು. ಅಥವಾ ಅದನ್ನ ಪಾಯಿಂಟ್ ಒಳಗೆ ಬರ್ತಾ ಅನ್ಸುತ್ತೆ, 1.5 ಅಂತ ಬರುತ್ತಾ. ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ಟೋಟಲ್ ಆಗಿ ನೋಡ್ರಿ ಮತ್ತೆ ಏನ್ ಕೊಟ್ಟಾರ ಅಂತ. ಇದಿಷ್ಟು ಕ್ಲಿಯರ್ ಇದೆನಾ? 50% X ಪ್ಲಸ್ 150 ಈಕ್ವಲ್ ಟು ಏನ್ ಬರ್ಬೋದು ಮುಂದ? ಏನ್ ಬರ್ಬಹುದು ಅಂತ ಕೇಳತ್ತೀನಿ. ಏನ್ ಬರ್ಬೋದು ಹೇಳ್ರಿ? ಡಿವೈಡೆಡ್ ಬೈ ಯಾವುದು? 100 ಬರಲ್ಲ. ಮತ್ತ ಏನ್ ಬರ್ಬೋದು? ಎಷ್ಟು ಬರ್ಬೋದು ಹೇಳ್ರಿ? ರೈಟ್, ಯಾಕಂದ್ರೆ ಟೋಟಲ್ ಆಗಿ 100% ಒಳಗೆ ಬರಲ್ಲ. ಓಕೆನಾ? ಅದ್ರೊಳಗೆ 10% ಹೋಗಿದಾವ, ಹಾಗಾಗಿ 90% ಅಂತ ನಾವು ತಗೋಬಹುದು. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ಇಲ್ಲಿ 50% ಅದ, ಇಲ್ಲಿ 90% ಅದ, ಮೈನಸ್ ಮಾಡ್ಕೋಬಹುದಾ? ಅಂದ್ರೆ ಏನಾಗುತ್ತೆ ನೋಡ್ರಿ, X ಪ್ಲಸ್ 150 ಈಕ್ವಲ್ ಟು 90 ಮೈನಸ್ 50 40 30 ಆಗುತ್ತಾ? 40 ಅಂತ ಆಗುತ್ತಾ? ಎಷ್ಟು ಬಂತು? 40% ಅಂತ ಬಂತು. ಹಾಗಿದ್ರೆ ಇವಾಗ ಈ ರೀತಿಯಾಗಿ ಬರ್ಕೋಬಹುದಾ? ಇದು ಈ ರೀತಿಯಾಗಿ ಬರ್ಕೋಬಹುದಾ? 40 ಮೈನಸ್ X ಈಕ್ವಲ್ ಟು X% ಈಕ್ವಲ್ ಟು 150ನಾ? ಇದು ಇಕ್ವೇಶನ್ 1 ಅಂತ ಆಗುತ್ತಾ? ಇದು ಇಕ್ವೇಶನ್ 2 ಅಂತ ಆಗುತ್ತಾ? ಓಕೆನಾ? ಓಕೆನಾ? ಸ್ವಲ್ಪ ಇದು ಇದೆ, ಲೆಂದಿ ಇದೆ ಕ್ವಶನ್. ಓಕೆನಾ? ಇವು ಕ್ವಶನ್ಗಳು ಕೆಲವೊಂದು ಟೈಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಅಂದ್ರೆ ಒಂದ್ ಶಿಫ್ಟ್ ಅಲ್ಲಿ ಮಿನಿಮಮ್ 2 ಅಂತಾದ್ರೂ ಕೇಳ್ತಾರೆ. ಓಕೆನಾ? ನಿಮ್ಗೆ ಹಾರ್ಡ್ ಅನ್ಸ್ಬೇಕಲ್ಲ ಮ್ಯಾಥ್ಸ್ ಅಂದ್ರೆ, ಅದೇ ಕೇಳ್ತಾರೆ ಕೆಲವೊಂದು ಕ್ವಶನ್ಸ್.
ಇವಾಗ ಇದು ಕ್ಲಿಯರ್ ಇದೆನಾ? ದೆನ್ ಇದು ಕ್ಲಿಯರ್ ಇದೆನಾ? ಇವಾಗ ಇವೆರಡು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ನೋಡ್ರಿ ಕರೆಕ್ಟ್ ಆಗಿ 50 ಮೈನಸ್ ಎಕ್ಸ್ ಪರ್ಸೆಂಟೇಜ್ ಈಕ್ವಲ್ ಟು 350 ಅಂತ ಐತೆ. ಓಕೆನಾ? ಇವಾಗ ಕೆಳಗೆ ನೋಡ್ರಿ 40 ಮೈನಸ್ ಎಕ್ಸ್ ಪರ್ಸೆಂಟೇಜ್ ಈಕ್ವಲ್ ಟು 150 ಅಂತ ಅದ. ಓಕೆನಾ? ಮೈನಸ್ ಮಾಡ್ರಿ 10. ನೋಡ್ರಿ ಮತ್ತೆ ಎಷ್ಟು ಬರ್ಬೋದು ಇಲ್ಲಿ? ಇಲ್ಲಿ ಮೈನಸ್ ಬರ್ತಲ್ಲ. ಇವಾಗ 350 ಒಳಗೆ 150 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ? 200. ರೈಟ್. ಅಂದ್ರೆ 10 ವ್ಯಾಲ್ಯೂ ಎಷ್ಟದ? 200 ಅಂತ ಆಯ್ತು. ಇವಾಗ ಈ 200 ಒಳಗ ನಮ್ಗೆ ಎಷ್ಟು ಇನ್ವ್ಯಾಲಿಡ್ ಓಟ್ ಸಿಕ್ಕ್ಯಾವ? 150ನ. ಈಗ 10ಕ್ಕ 200 ವ್ಯಾಲ್ಯೂ ಆದ್ರೆ ನಮಗೆ ಎಷ್ಟು ಬೇಕು? 150. 150ಗೆ ಎಷ್ಟು ಪರ್ಸೆಂಟ್ ಅದಾಗ್ಬೋದು? ಇದು ಟೋಟಲ್ ಆಗಿ 10% ಇದೆ. ಇದು 50% ಅಂತ ಇದೆ. ಓಕೆನಾ? ಇದು 50%, 50%, 50%, 10% ಅಂತ ಇದೆ. ಓಕೆನಾ? ಈ 10% 200 ಆದ್ರೆ ಟೋಟಲ್ ಆಗಿ 150ಗೆ ಎಷ್ಟು ಪರ್ಸೆಂಟ್ ಆಗುತ್ತಾ? ಎಷ್ಟಾಗ್ಬೋದು ನೋಡ್ರಿ ಕರೆಕ್ಟ್ ಆಗಿ? 7.5% ಅಂತ. 7. ಅದಕ್ಕೆ ಮಾಡ್ರಿ ಕರೆಕ್ಟ್ ಆಗಿ, ನಿಮ್ಗೆ ಬರ್ತದೆ ಇದು. ಓಕೆನಾ? 7.5% ಎಷ್ಟು ಬಂತು? 150 ಅಂತ. ಟೋಟಲ್ ಮಾಡ್ರಿ ಎಷ್ಟಾಗುತ್ತಾ? 17.5 ಈಕ್ವಲ್ ಟು ಇದೇನದ ಎಷ್ಟಾಗುತ್ತಾ? 350ನ. ಟೋಟಲ್ ಆಗಿ ಎಷ್ಟು ಅಮೌಂಟ್ ಇದಾವೆ ನಮ್ದು? ಎಷ್ಟಿದ್ದಾವೆ ತಮ್ಮ ಎದುರೊಳಗಿಂತ ಎಷ್ಟು ಪಡೆದಿದ್ದಾರೆ ಅವರು? 350 ಅಂತ. ಹಾಗಿದ್ರೆ ಇದು ಇಕ್ವೇಶನ್ ಅಲ್ಲಿ ಇಲ್ಲಿ ಇದೆನಾ? ಅಂದ್ರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಾರೆ ಎಷ್ಟು? 17.5 ಅಂತ. ಎಕ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ ಅವರು, 350 ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. 50 ಇದೆನಾ? ಸ್ವಲ್ಪ ಈಸಿ ಆಗ್ಬೋದು, ಕರೆಕ್ಟ್ ಆಗಿ ನೋಡ್ಕೊಳ್ರಿ. 50% ಎಕ್ಸ್ ಪರ್ಸೆಂಟ್, ಈ 350 ಬರ್ಕೊಂಡ್ರು ಒಂದೇ, 17.5 ಬರ್ಕೊಂಡ್ರು ಒಂದೇ. ಬರ್ಕೋಬಹುದಾ? ಹಾಗಾದ್ರೆ ಇವಾಗ ನೋಡ್ರಿ, ಮೈನಸ್ ಎಕ್ಸ್ ಪರ್ಸೆಂಟ್ ಈಕ್ವಲ್ ಟು 17.5 ಮೈನಸ್, ಈ ಕಡೆ ಏನು ಇರಂದ್ರೆ ಪ್ಲಸ್ ಇರುತ್ತಾ? ರೈಟಾ? ಈ ಪ್ಲಸ್ ಹೋಗಿ ಈ ಕಡೆ ಬಂದ್ರೆ ಏನಾಗುತ್ತಾ? ಮೈನಸ್. ಅಂದ್ರೆ 50%. ಮೈನಸ್ ಮಾಡ್ಕೊಳ್ರಿ. 50ರೊಳಗೆ 17.5 ಎಷ್ಟಾಗ್ಬೋದು? 50ರೊಳಗ 17.5 ಎಷ್ಟಾಗುತ್ತಾ? 10ರೊಳಗೆ 5 ಕಳೆದ್ರೆ 5, 10ರೊಳಗ 8 ಕಳೆದ್ರೆ 2, 5ರೊಳಗೆ 2 ಕಳೆದ್ರೆ 3, ಎಷ್ಟು ಬಂತು? 32.5 ಬಂದಿದೇನಾ ಆಪ್ಷನ್? ಅಂದ್ರೆ ಲೂಸರ್ದು ಎಷ್ಟು ಬಂದಿದೆ ಹೇಳ್ರಿ? ಇವಾಗ ನಮ್ದೇನ್ ಬಂತು? ಇಲ್ಲಿ ಸೈನ್ ಮೈನಸ್ ಇದೆ. ಓಕೆನಾ? ಮೈನಸ್ 32.5 ಅಂತ ಬಂತು. ದೆನ್ ಮೈನಸ್ ಎಕ್ಸ್ ಅಂತ ಬಂದಿದೆ. ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತಾವ. ಈ ಸೈಡ್ ಮೈನಸ್ ಕ್ಯಾನ್ಸಲ್ ಆಗ್ತಾವ. ಅಂದ್ರೆ ಉಳಿದಿದೆ ಎಷ್ಟು ಹೇಳ್ರಿ? 32.5% ಅಂತ. ಈ ರೀತಿಯಾಗಿ ಕ್ವಶನ್ ಇದೆ ಇದು. ಇವಾಗ ಇನ್ನೊಂದ್ಸತ ಅರ್ಥ ಮಾಡ್ಕೊಳ್ರಿ ನಿಮ್ಗೆ. ಇದನ್ನ ಇನ್ನೊಂದ್ಸತ ನೀವು ಕರೆಕ್ಟ್ ಆಗಿ ರಿವಿಷನ್ ಮಾಡಿ ಕೇಳ್ರಿ, ಅವಾಗ ಕ್ಲಿಯರ್ ಆಗುತ್ತೆ. ಒಮ್ಮೆ ಬರೀ ಕ್ಲಿಯರ್ ಆಗಲ್ಲ ನಿಮ್ಗೆ. ಫಸ್ಟ್ ಟೋಟಲ್ ನಮ್ಗೆ ಮತದಾನ ಎಷ್ಟು ಅನ್ಕೋತೀವಿ ನಾವು? 100%. ಓಕೆನಾ? ಈ 100% ಅಲ್ಲಿ ನಮ್ಗೆ ಏನಾಗ್ಯದ? 10% ಮತದಾನ ಆಗಿಲ್ಲ. ಹಾಗಾಗಿ ಎಷ್ಟು ಪರ್ಸೆಂಟ್ ಆಯ್ತು? 90% ಅಂತ. ಈ 90% ಒಳಗ ನಮ್ಗೆ ಎಷ್ಟು ಓಟ ಇನ್ವ್ಯಾಲಿಡ್ ಆಗಿದ್ದು? 150 ಅಂತ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ವಿನ್ನರ್ದು ಎಷ್ಟು ಪರ್ಸೆಂಟ್ ಆಗಿದೆ? 50 ಅಂತ. ಇವಾಗ ಲೂಸರ್ದು ಕಂಡು ಹಿಡಿ ಅಂತಾರೆ, ಹಾಗಾಗಿ ನಮ್ಗೆ ಗೊತ್ತಿಲ್ಲ X% ಅಂತ ಇಟ್ಕೊಂಡ್ವಿ. ಇವಾಗ ವಿನ್ನರ್ 50 ಮೈನಸ್ X% ಇಸ್ ಈಕ್ವಲ್ ಟು ಟೋಟಲ್ ಆಗಿ ದ ವಿನ್ನರ್ ಗಾಟ್ ಎಷ್ಟು ಪಡೆದಿದ್ದಾರೆ ಅವರು? 350 ಓಟ್ಸ್ ಅಂತ. ಅಂದ್ರೆ 50 ಮೈನಸ್ ಎಕ್ಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತಾವ ಅವ್ರಿಗೆ? 350 ಓಟ್ಸ್ ಅಂತ ಬರ್ತಾವ. ಅದೇ ರೀತಿಯಾಗಿ ಇದಿಷ್ಟು ಮಾಡ್ಕೊಂಡಿವಿ ಅಂದ್ರ 50% ಪ್ಲಸ್ X% ಪ್ಲಸ್ 150 ಓಟ್ಸ್ ಅಂತ ಮಾಡ್ಕೋಬೇಕು. ಓಕೆನಾ? ಅದು ಮಾಡ್ಕೊಂಡು ಈಕ್ವಲ್ ಟು ಎಷ್ಟಿದೆ ಅದು? ಟೋಟಲ್ ಆಗಿ 90% ಅಂತ ಇದೆ. ಹಾಗಾಗಿ ಅವಾಗ ನಾವೆಲ್ಲ ಛೇದ ಹೊಡ್ಕೊಂಡಾಗ ಮೈನಸ್ ಮಾಡ್ಕೊಂಡಾಗ ಎಷ್ಟು ಬಂತು ನಮ್ಗ? 40 ಮೈನಸ್ ಎಕ್ಸ್ ಈಕ್ವಲ್ ಟು 150 ಅಂತ ಬಂತು. ಇವಾಗ ಇಕ್ವೇಶನ್ 1 ಇದೆ, ಇಕ್ವೇಶನ್ 2 ಇದೆ. ಯಾಕಪ್ಪ ಸಬ್ಸ್ಟಿಟ್ಯೂಟ್ ಮಾಡ್ಲತ್ತೀನಿ ಅಂದ್ರೆ ಸೇಮ್ ಇದಾವ ವ್ಯಾಲ್ಯೂ. ಇದನ್ನು 40% ಅದ, ಇದನ್ನು X% ಅದ, ಇಲ್ಲ ಒಂದು ವ್ಯಾಲ್ಯೂ ಇದೆ, ಇಲ್ಲ ಒಂದು ವ್ಯಾಲ್ಯೂ ಇದೆ. ಹಾಗಾಗಿ ಇವು ಎರಡುಗಳನ್ನ ಕಂಬೈನ್ ಮಾಡ್ಕೊಂಡಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಎಷ್ಟು ಬಂದು ನಮ್ಗ? 10% ಈಸ್ ಈಕ್ವಲ್ ಟು 200 ಅಂತ. ಅಂದ್ರೆ 10% ಎಷ್ಟು ಬಂದಿದೆ? 200 ಅಂತ. ನಮ್ಗೆ ಅದ್ರೊಳಗೆ 150 ಇನ್ವ್ಯಾಲಿಡ್ ಓಟ್ಸ್ ನ ತೆಗಿಬೇಕು. 150ಕ್ಕೆ ಎಷ್ಟು ಪರ್ಸೆಂಟ್ ಬರ್ತದ? 7.5. ಈ 7.5 10 ಅದನ್ನ ಪ್ಲಸ್ ಮಾಡ್ಕೊಳ್ರಿ, ಎಷ್ಟು ಬಂತು? 70.5 ಈಕ್ವಲ್ ಟು 350 ಅಂತ. ಇವಾಗ ಈ ಒಂದು ಇಕ್ವೇಶನ್ ಒಳಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಓಕೆನಾ? ಅಂದ್ರೆ 350 ಇದೇ ಸ್ಥಾನದಲ್ಲಿ 17.5 ಅನ್ನ ಹಾಕೊಳ್ರಿ. ಅವಾಗ ಎಷ್ಟು ಬಂತು ನಿಮ್ಗೆ ಸಬ್ಸ್ಟಿಟ್ಯೂಷನ್ ಪರ್ಸೆಂಟೇಜ್? ಎಷ್ಟು ಬಂತು? 32.5% ಅಂತ. ಓಕೆನಾ? ಕ್ಲಿಯರ್ ಇದೇನೆ ಇದಿಷ್ಟು? ಸ್ವಲ್ಪ ಕನ್ಫ್ಯೂಸ್ನ ಇರ್ತದ. ಇನ್ನೊಂದ್ಸತ ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಅವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಹೋಗ್ಬೋದಾ ಮುಂದಿನ ಕ್ವಶನ್?
ರೈಟ್. ಇವಾಗ ಮುಂದಿನ ಕ್ವಶನ್ ನೋಡ್ರಿ. ಟೂ ನಂಬರ್ಸ್ ಆರ್ ಇನ್ ದ ರೇಷಿಯೋ ಆಫ್ 5:9 ಅಂಡ್ ದೇರ್ LCM ಈಸ್ 405. ಫೈಂಡ್ ದ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಏನ್ ಕೊಟ್ಟಾರ ನೋಡ್ರಿ, ಎರಡು ಸಂಖ್ಯೆಗಳು ಎಷ್ಟದಾವ? 5:9 ಅಂತ. ಹಾಗಾದ್ರೆ ಮತ್ತು ಅವುಗಳ LCM ಎಷ್ಟಿದೆ? 405. ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇದನ್ನ 5:9 ಇದನ್ನ ಈ ರೀತಿ ಬರ್ಕೋಬಹುದಾ? 5x ಇಂಟು 9x ಅಂತ. ಓಕೆನಾ? ಈ ರೀತಿಯಾಗಿ ಬರ್ಕೋಬೇಕು. ಈ ರೀತಿ ಕೊಟ್ಟಾಗ 9 ಎಷ್ಟು? 45. ಈಕ್ವಲ್ ಟು ಎಷ್ಟು ಕೊಟ್ಟಾರ? ಅವುಗಳ LCM ಎಷ್ಟು ಕೊಟ್ಟಾರ? 405 ಅಂತ. ಓಕೆನಾ? ನಿಮ್ಗೆ ಈ ರೀತಿಯಾಗಿ ಕೊಟ್ಟು LCM ಅನ್ನ ಕಂಡು ಹಿಡಿಯಿರಿ ಅಂದ್ರೆ ಈ ರೀತಿಯಾಗಿ ಮಾಡ್ಕೋತಾ ಬರ್ರಿ. ಓಕೆನಾ? ಎರಡು ಅನುಪಾತಗಳನ್ನ ಕೊಟ್ಟಾರ, ಅವುಗಳನ್ನ ಫಸ್ಟ್ ಏನ್ ಮಾಡ್ಕೋಬೇಕು? x ಅಂತ ಇಟ್ಕೊಳ್ರಿ, ಇಂಟು ಅಂತ ಮಾಡ್ಕೊಳ್ರಿ. ಎಷ್ಟು ಬಂತು? 45x ಅಂತ. ಈ 45x x ಅನ್ನ ಕಂಡು ಹಿಡಿಬೇಕನ್ನ ವ್ಯಾಲ್ಯೂ. ಓಕೆನಾ? ಅಂದ್ರೆ 405 ಡಿವೈಡೆಡ್ ಬೈ 45 ಅಂತ ಬರುತ್ತಾ. ಓಕೆನಾ? ಕ್ಲಿಯರ್ ಇದೆ? ಅರ್ಥ ಆಗ್ತಿಲ್ಲ? ಅರ್ಥ ಆಗ್ತಿದೆನಾ? ಓಕೆ, ರೈಟ್. 5 ಎಷ್ಟು? ರೈಟ್. 5 8 40, 5 1 5 ಅಂತ. ದೆನ್ 9 1 9 81 ಅಂತ ಆಯ್ತು. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ ಹೇಳ್ರಿ? 9 ಅಂತ ಬಂದಿದೆ. ಅವ್ರ ಆಪ್ಷನ್ ಏನ್ ಕೊಟ್ರ? 45, 81, 65, 95, 45, 71. ಹಾಗಿದ್ರೆ ಹೆಂಗ್ ಮಾಡ್ಬೋದು ಇದನ್ನ ಆನ್ಸರ್? ಹೇಳ್ಬೋದಾ? ಫಾಸ್ಟ್ ಹೇಳ್ಬೇಕು. ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಳ್ರಿ. ಎಲ್ಲಿ ಹಾಕೋಬಹುದು ಇದನ್ನ? ಎಕ್ಸ್ ವ್ಯಾಲ್ಯೂ ಎಲ್ಲಿ ಹಾಕೋಬೇಕು? ನಿಮ್ಗೆ ಎಕ್ಸ್ ಎಲ್ಲಿ ಕಾಣತ್ತೆ? ಎಕ್ಸ್ ಎಲ್ಲಿ ಕಾಣತ್ತದ? ಎಕ್ಸ್ ಎಲ್, ರೈಟ್. ಇಲ್ಲಿ ಎಕ್ಸ್ ಇದ್ದಲ್ಲಿ ಏನ್ ಹಾಕೋಬೇಕು? 9. ಈ ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕೋಬೇಕು? 9. 9 ಒಮ್ಮೊಮ್ಮೆಲೆ ಎಷ್ಟಾಗತ್ತ? 9 ಎಷ್ಟು? 45. ಒಮ್ಮೊಮ್ಮೆಲೆ ಎಷ್ಟು? 81. ಆಪ್ಷನ್ ಆಗ್ಬೋದಾ? ರೈಟಾ? ರೈಟ್. ಯಾವ್ದಾಗುತ್ತೆ ಆಪ್ಷನ್? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇಲ್ಲೂ ಕೂಡ ಇದೆ 9 45 ಅಂತ ಇದೆ. ಇಲ್ಲಿ ಒಮ್ಮೊಮ್ಮೆಲೆ ಎಷ್ಟಾಗುತ್ತೆ? 81 ಆಗುತ್ತಾ? 71 ಆಗುತ್ತಾ? 81. ಹಾಗಿದ್ರೆ ಆಪ್ಷನ್ ಯಾವ್ದಾಗತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಇಲ್ಲಿ. A person went to a place at a speed of 20 km/h and came back at a speed of 30 km/h. During this journey, if the time taken is 2 hours, determine the distance of that place ಅಂತ ಕೊಟ್ಟಿದ್ದಾರೆ. ಏನ್ ಕಂಡು ಹಿಡಿ ಅಂದಾರ? ಡಿಸ್ಟೆನ್ಸ್ ಅನ್ನ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ. ಓಕೆನಾ? ಇವಾಗ ನೋಡ್ರಿ, ಒಬ್ಬ ವ್ಯಕ್ತಿಯು ಒಂದು ಸ್ಥಳಕ್ಕೆ 20 km/h ವೇಗದಲ್ಲಿ ಹೋತಾನೆ. ದೆನ್ ಅದೇ ರೀತಿಯಾಗಿ 30 km/h ವೇಗದಲ್ಲಿ ಹಿಂತಿರುಗಿದನು. ಹಾಗಾದ್ರೆ ಈ ಪ್ರಯಾಣದ ಸಮಯದಲ್ಲಿ ತೆಗೆದುಕೊಂಡ ಸಮಯ ಎಷ್ಟದಂತ? 2 hours ಅದಂತ. ಹಾಗಾದ್ರೆ ಆ ಸ್ಥಳದ ದೂರವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆನಾ? ಇವಾಗ ನೋಡ್ರಿ, ನಮ್ಗೆ ಡಿಸ್ಟೆನ್ಸ್ ಕೊಟ್ಟಿಲ್ಲ. ಹಾಗಾಗಿ ಏನ್ ಮಾಡ್ಕೊಳ್ಳೋಣ? ಡಿ ಅಂತ ಇಟ್ಕೋಬೋದ? ಡಿಸ್ಟೆನ್ಸ್ ಬದಲಿಗೆ ಶಾರ್ಟ್ಕಟ್ ಆಗಿ ಡಿ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ನಮ್ಗೆ ಟೈಮ್ ಫಾರ್ಮುಲಾ ಏನದ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ. ಓಕೆನಾ? ಹಾಗಿದ್ರೆ ಡಿಸ್ಟೆನ್ಸ್ ಗೊತ್ತಿಲ್ಲ, ಡಿ ಅಂತ ಇಟ್ಕೊಂಡ್ವಿ. ಸ್ಪೀಡ್ ಎಷ್ಟದ ಹೇಳ್ರಿ? ಒಂದು 20 km per hour ಅದ. ದೆನ್ ಇನ್ನೊಂದು ಡಿಸ್ಟೆನ್ಸ್ದು 30 km/h ಅದ. ಹಾಗಾದ್ರೆ ಟೋಟಲ್ ಟೈಮ್ ಎಷ್ಟು ಕೊಟ್ಟಾರ? 2 3 2. ಹಾಗಾದ್ರೆ ಈ ರೀತಿಯಾಗಿ ಮಾಡ್ಕೊಂಡಾಗ LCM ಎಷ್ಟು ಬರುತ್ತಾ? 60. 30 20 LCM ಎಷ್ಟು ಬರುತ್ತಾ? 60 ಅಂತ ಮಲ್ಟಿಪ್ಲೈ ಮಾಡ್ಕೊಂಡ್ರು ಬರುತ್ತಾ. ದೆನ್ 23 32 ಅಂತ. 3D 3 ಇಂಟು ಡಿ 3D 2 ಇಂಟು ಡಿ 2D ಈಕ್ವಲ್ ಟು 2 ಅಂತ. ಪ್ಲಸ್ ಮಾಡ್ರಿ ಎಷ್ಟಾಗುತ್ತಾ? 5D ಈಕ್ವಲ್ ಟು ಡಿವೈಡೆಡ್ ಬೈ 60 ಈಕ್ವಲ್ ಟು 2 ಅಂತ. ಓಕೆನಾ? ಈ 60 ಇಂಟು 2 ಮಲ್ಟಿಪ್ಲೈ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಆಗುತ್ತಾ? ಎಷ್ಟಾಗುತ್ತಾ? 120. ಹಾಗಾದ್ರೆ ಡಿ ವ್ಯಾಲ್ಯೂ ಕಂಡು ಹಿಡೀರಿ. ಎಷ್ಟು ಬಂತು? 5 2 10, 2 ಉಳಿತು, 5 4 20 ಅಂತ. ಡಿಸ್ಟೆನ್ಸ್ ಎಷ್ಟು ಬಂತ ಹೇಳ್ರಿ? 24 km/h ಅಂತ. ಓಕೆನಾ? ನಿಮ್ಗೆ ಏನಪ್ಪಾ ಹೇಳ್ತಾ ಇದೀನಿ ಕೇಳ್ರಿ. ಇವಾಗ ಸ್ಪೀಡ್ ಕೊಟ್ಟಾರ ನಿಮ್ಗ ಎರಡ್ ರೀತಿಯಾಗಿ, ಒಂದು ಹೋಗೋದ್ ಮತ್ತಿಗೆ, ಇನ್ನೊಂದು ಬರೋ ಮತ್ತಿಗೆ ಸ್ಪೀಡ್ ಕೊಟ್ಟಾರ. ದೆನ್ ಇವಾಗ ಮತ್ತೆ ಟೈಮ್ ಕೊಟ್ಟಾರ. ಇವಾಗ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಡಿ ಅಂತ ಹಾಕೋಬೇಕು. ಯಾಕಂದ್ರೆ ನಮ್ಗೆ ಡಿಸ್ಟೆನ್ಸ್ ಕಂಡು ಹಿಡಿದ. ಹಾಗಾಗಿ D/20 ದೆನ್ D/30 ಅಂತ ಹಾಕೊಂಡಾಗ ನಮ್ದು LCM ಎಷ್ಟು ಬಂತು? 60 ಅಂತ. ಅವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ ಎಷ್ಟು ಬರುತ್ತೆ ನಮ್ಗ? D ಈಕ್ವಲ್ ಟು 24 km ಅಂತ ಬರುತ್ತಾ. ಆಪ್ಷನ್ ಇದೆನಾ? ಯಾವ್ದಾಗುತ್ತಾ ಆಪ್ಷನ್? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಕ್ಲಿಯರ್ ಇದೆ ಇದಿಷ್ಟು? ಮುಂದಿನ ಕ್ವಶನ್ ಹೋಗ್ಬೋದಾ? ರೈಟ್. ಮುಂದಿನ ಕ್ವಶನ್ ನೋಡ್ರಿ.
ಸಬ್ ಕ್ವಶನ್ ನೋಡ್ರಿ ಹೆಂಗದಂತ ಕ್ವಶನ್ ಎಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಒಟ್ಟು ದೊಡ್ಡ ನಿಮ್ಗೆ ನೋಡಕ್ ಬೋರ್ ಅನ್ಸ್ಬೋದು ಬಟ್ ಎಕ್ಸಾಮ್ ಇದೆಯಲ್ಲ ಅದನ್ನ ಕ್ಯಾಚ್ ಮಾಡ್ಕೋತಾ ಹೋಗ್ಬೇಕು. ಇವಾಗ ನೋಡ್ರಿ ಬ್ಯಾಂಕ್ ಪೇಸ್ ಕಂಪೌಂಡ್ ಇಂಟ್ರೆಸ್ಟ್ ಅಟ್ ಅ 5% per annum ಕಂಪೌಂಡೆಡ್ ಸೆಮಿ ಆನ್ಯುವಲಿ ಏನ್ ಕೇಳಿದ್ದಾರೆ ಅರ್ಧ ವಾರ್ಷಿಕವಾಗಿ. A client deposited rupees 1,600 each on 1st January and 1st July in a year. The interest he earns on the amount deposited at the end of the year is ಅಂತ ಕೇಳಿದ್ದಾರೆ. ನೋಡ್ರಿ ಒಂದು ಬ್ಯಾಂಕ್ ವಾರ್ಷಿಕ 5% ಅಷ್ಟು ಚಕ್ರ ಬಡ್ಡಿಯನ್ನ 5 ವಾರ್ಷಿಕವಾಗಿ ಪಾವತಿಸ್ತಂತ. ರೇಟ್ ಎಷ್ಟದ ಹೇಳ್ರಿ 5% ಅಂತ. ಈ 5% ಅನ್ನ ಅರ್ಧ ವಾರ್ಷಿಕವಾಗಿ ಮಾಡಿದ್ರೆ ಎಷ್ಟಾಗುತ್ತೆ 5/2 ನ ಅರ್ಧ ಅಂತ ಆಯ್ತು. ಈ ಅರ್ಧಕ್ಕೆ ನಾವು ಮಾಡ್ರಿ 2 ಒಂದೇ 2 ಎಳೆ 4 2 ಐದ್ಲೆ 10 ಅಂತ ಎಷ್ಟು ಬಂತು 2.5% ಅಂತ ಬಂತು ರೇಟ್ ನಮ್ದು ಹಾಫ್ ಇಯರ್ಲಿ ಅಂತ. ಇವಾಗ ಅವ್ರು ಏನ್ ಕೇಳ್ಯಾರ ಒಬ್ಬ ಕ್ಲೈಂಟ್ ಒಂದು ವರ್ಷದಲ್ಲಿ ಜನವರಿ 1 ಮತ್ತೆ ಯಾವ್ದು ರೇಟ್ ಹೇಳ್ರಿ ಜುಲೈ 1 ಅಂತ. ಜುಲೈ 1ರಂದು ತಲಾ 1,600 ರೂಪಾಯಿ ಠೇವಣಿ ಇಡ್ತಾನೆ. ಠೇವಣಿ ಇಟ್ಟನು. ವರ್ಷದ ಕೊನೆಯಲ್ಲಿ ಠೇವಣಿ ಮಾಡಿದ ಮೊತ್ತದ ಮೇಲೆ ಅವನು ಗಳಿಸುವ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ ಎಷ್ಟು ಠೇವಣಿ ಇಡ್ತಾರ 1,600. ಫಸ್ಟ್ ಜನವರಿಗೆ 1,600 ಇಟ್ರು ಓಕೆನಾ. ಮತ್ತೆ ಜುಲೈ ಏನ್ ಇಡ್ತಾರ ಮತ್ತೆ ಇನ್ನೂ 1,600 ಇಡ್ತಾರ. ಫಸ್ಟ್ 1,600 ಇದ್ವ ಜುಲೈ ಒಳಗ ಸೇಮ್ ಮತ್ತೇನ್ ಮಾಡ್ತಾರ ಅವ್ರು ಇನ್ನೂ ಆಡ್ ಮಾಡ್ತಾರ. ಹಾಗಾದ್ರೆ ಎಷ್ಟಾಗುತ್ತ 1,600 ಓಕೆನಾ. ಇದಕ್ಕ ಎಷ್ಟು ಪರ್ಸೆಂಟ್ ನಂಗ ಅದ ಹೇಳ್ರಿ ರೇಟ್ 2.5 ಅಂತ. 2.5 ಡಿವೈಡೆಡ್ ಬೈ 1000 ಬರ್ಕೋಬಹುದಾ ನೋಡ್ರಿ. ಇಲ್ಲ ಏನ್ ಬರ್ಕೊಳತೀನಿ ಫಸ್ಟ್ 1000 ಯಾಕ್ರಿ ನಾವು 2.5% ಅಂದ್ರೆ ಏನ್ ಬರ್ಕೋತೀವಿ 100 ಬರ್ಕೋತೀವ. ಇವಾಗ ಈ ಪಾಯಿಂಟ್ ತೆಗೆದ್ ಬಿಡ್ರಿ 10 ಬರ್ಕೋಬಹುದಾ 10. ಇವಾಗ ಈ 2.5 ನ ತೆಗೆದಾಗ ನಾವೇನ್ ಬರ್ಕೋತೀವಿ 25/10. ಇವಾಗ ಇದು ಪರ್ಸೆಂಟೇಜ್ ಕಂಡಿಡೋದು ಹಾಗಾಗಿ ಇಂಟು 100 ಅಂತ ಎಷ್ಟು ಬಂತು 1000. ಕ್ಲಿಯರ್ ಇದೆನಾ. ಅದಕ್ಕೆ ಈ ರೀತಿಯಾಗಿ ಬರ್ಕೊಳ್ಳೋದು. ಇವಾಗ ಛೇದ ಹೊಡ್ಕೊಳ್ರಿ ನೋಡೋಣ ಎಷ್ಟು ಬರುತ್ತೆ ಅಂತ. ಇವೆರಡ್ಸ್ರ ಕ್ಯಾನ್ಸಲ್ ಇವೆರಡ್ಸ್ರ ಕ್ಯಾನ್ಸಲ್ ನೋಡ್ರಿ ಇಲ್ಲಿ ಹಂಗೆ 5 2 10 5 5 25 2 1 2 8 16 8 5 ಎಷ್ಟು 40% ಅಂತ ಓಕೆನಾ. ನೋಡ್ರಿ ಇಲ್ಲಿ ಎಷ್ಟು ಬಂತು 40% ಅಂತ ರೈಟ್ ಇದೆನಾ ಕ್ಲಿಯರ್ ಇದೆನಾ. ಇವಾಗ ನೋಡ್ರಿ 1,600 ಪ್ಲಸ್ 16 ಎಷ್ಟಾಗುತ್ತಾ 3,200 ರೈಟ್ 3,200 ಅಂತ ಆಗುತ್ತ. ಇವಾಗ ಮಾಡ್ರಿ 25/1000 ಅಂತ. ಎರಡ್ಸ್ರ ಕ್ಯಾನ್ಸಲ್ ಇವೆರಡ್ಸ್ರ ಕ್ಯಾನ್ಸಲ್ ದೆನ್ 5 2 10 5 5 25 ಅಂತ ಆಯ್ತು. ದೆನ್ 2 1 2 1 2 6 12 ಅಂತ ಎಷ್ಟಾಗುತ್ತೆ ಮಲ್ಟಿಪ್ಲೈ ಮಾಡ್ರಿ 5 6 30 3 ಕೈಲ ಉಳಿತು 5 1 5 ಪ್ಲಸ್ 3 8 ಅಂತ. ಟೋಟಲ್ ಆಗಿ ಎಷ್ಟು ಬಂತು 80% ಅಂತ. ಇದೆಷ್ಟು ಬಂತು 40% ಅಂತ. ಇವಾಗ ಇದು ಇಷ್ಟೇ ಬಿಟ್ರೆ ನಮ್ದು ಏನಾಗುತ್ತೆ ಸರಳ ಬಡ್ಡಿ ಅಂತ. ಬಟ್ ನಾವ್ ಏನ್ ಕಂಡಿಡ್ಬೇಕು ಇಲ್ಲಿ ಚಕ್ರ ಬಡ್ಡಿ ಅಂತ. ಚಕ್ರ ಬಡ್ಡಿ ಅಂದಾಗ ಮತ್ತೆ ಇದಕ್ ಮಾಡ್ರಿ 40% ಡಿವೈಡೆಡ್ ಬೈ 2.5 ಅಂದ್ರೆ ಏನ್ ಬರುತ್ತೆ ನಮಗ 1000. 2.5 ಅಂದ್ರ ಇವಾಗ ಛೇದ ಹೊಡ್ರಿ ಈಸ್ರ ಕ್ಯಾನ್ಸಲ್ ಈ 0 25 1 25 4 100 ಈ 4 ಕ್ಯಾನ್ಸಲ್ ಈ 4 ಕ್ಯಾನ್ಸಲ್ ಎಷ್ಟು ಪರ್ಸೆಂಟ್ ಬಂತು 1% ಅಂತ ಬಂತ 1%. ಇವಾಗ ವರ್ಷದ ಕೊನೆಯಲ್ಲಿ ಠೇವಣಿ ಮಾಡಿದ ಮೊತ್ತದ ಬೆಲೆ ಅವನು ಗಳಿಸುವ ಬಡ್ಡಿ ಅಂತ ಕೇಳಿದಾರೆ. ನೋಡ್ರಿ ದ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ನೋಡ್ರಿ 40% 80% 1% ಅಂತ ಆಡ್ ಮಾಡ್ರಿ ಎಷ್ಟಾಗುತ್ತಾ 80 + 40 120 120 + 1 121 ಕರೆಕ್ಟ್ ಇದೆನಾ ತಪ್ಪಿದೆನಾ ರೈಟ್ ಇದೆನಾ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ ಹೇಳ್ರಿ ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಓಕೆನಾ. ಅಂದ್ರೆ 1st ಜನವರಿಗೆ 1,600 ರೂಪಾಯಿ ಇಡ್ತಾರೆ ಠೇವಣಿ ಮಾಡ್ತಾರೆ. ನೆನ್ ಮತ್ತೆ ಜುಲೈ ಬಂದಾಗ ಸೇಮ್ 1,600 ರೂಪಾಯಿ ಇರ್ತಾವ ಆಸ್ ಇಟ್ ಇಸ್ ಮತ್ತೆ ಇನ್ನೂ 1,600 ರೂಪಾಯಿ ಆಡ್ ಮಾಡ್ತಾರೆ. ಅದಕ್ಕೆ ಎಷ್ಟು ಪರ್ಸೆಂಟ್ ಅದ ರೇಟ್ 2.5. ಯಾಕಪ್ಪ 2.5 ಅಂದ್ರೆ 5% ಇದನ್ನ ಅವರು ಅರ್ಧ ವಾರ್ಷಿಕವಾಗಿ ಮ್ಯಾನೇಜ್ ಮಾಡಿದ್ದಾರೆ. ಹಾಗಾಗಿ ಈಗ 2.5 ಇದನ್ನ ನಾವು ಶೇಕಡ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಬಂತು ಇದು 40 ಅಂತ ಬರುತ್ತೆ ದೆನ್ ಇದು 80% ಅಂತ. ಇವಾಗ ನಾವು ಚಕ್ರ ಬಡ್ಡಿ ಕಂಡು ಹಿಡಿಬೇಕಂದ್ರೆ ಮತ್ತೆ ಈ 40% ಅಂತ ಕಂಡು ಹಿಡ್ಕೋಬೇಕು. ಟೋಟಲ್ ಆಗಿ ಎಷ್ಟು ಇಂಟ್ರೆಸ್ಟ್ ಬಂದಿದೆ 40% 80% ದೆನ್ 1 ಟೋಟಲ್ ಆಗಿ 121 ಅಂತ ಓಕೆನಾ. ಕ್ಲಿಯರ್ ಇದೆನಾ ಇದಿಷ್ಟು ಹೋಗ್ಬೋದಾ ರೈಟ್.
ಮುಂದಿನ ಕ್ವಶನ್ ನೋಡ್ರಿ. ಅಟ್ ಅ ಸರ್ಟನ್ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನಮ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡಿಂಗ್ ಆನ್ಯುವಲಿ and the simple interest on rupees 5,000 for 2 years is rupees 72. The rate of interest per annum is ಅಂತ ಈ ರೀತಿಯ ಕ್ವಶನ್ ಕೇಳಿದಾಗ ಒಂದು ಫಾರ್ಮುಲಾ ಬರುತ್ತಾ, ಯಾವ್ದಪ್ಪ ಅಂದ್ರೆ ನೋಡ್ರಿ, ಕರೆಕ್ಟ್ ಆಗಿ ಫಸ್ಟ್ ಕ್ವಶನ್ ಓದ್ಕೊಡ್ರಿ. ಕನ್ನಡ ಒಳಗೆ ಏನ್ ಕೊಟ್ರ, ವರ್ಷಕ್ಕೆ ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಸಂಯೋಜಿಸುವ ಚಕ್ರ ಬಡ್ಡಿ ಮತ್ತು 2 ವರ್ಷಗಳವರೆಗೆ ರೂಪಾಯಿ 5,000 ಮೇಲಿನ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ ಎಷ್ಟದಂತ, 72 ರೂಪಾಯಿ ಅದಂತ. 2 ವರ್ಷಗಳಲ್ಲಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟದಂತ, 72 ರೂಪಾಯಿ. ಹಾಗಾದ್ರೆ ಆ ವಾರ್ಷಿಕ ಬಡ್ಡಿ ದರ ಹೀಗಿದೆ ಅಂತ. 2 ವರ್ಷಕ್ಕೆ ಬಂದಾಗ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಡಿಫ್ರೆನ್ಸ್ ಕೇಳಿದಾಗ ಏನ್ ಫಾರ್ಮುಲಾ ಯೂಸ್ ಮಾಡ್ತೀನಿ ಹೇಳ್ರಿ, ಡಿ ಈಕ್ವಲ್ ಟು ಪಿ ಆಫ್ ಆರ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಅಂತ. ಇದೇನಾಯ್ತು 2 ವರ್ಷಕ್ಕೆ. ಅದೇ ರೀತಿ 3 ವರ್ಷಕ್ಕೆ ಹೇಳಿದ್ರಂದ್ರೆ ಮತ್ತೆ ಆರ್ ಪ್ಲಸ್ 300 ಬೈ 100 ಅಂತ. ಈ ರೀತಿಯ ಕೂಡ ನಾವು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡ್ಕೋತಾ ಬಂದಿದ್ವಿ. ಓಕೆನಾ? ಏನಾದ್ರು ಡೌಟ್ ಇತ್ತಂದ್ರೆ ಮತ್ತೆ ಅದು ಹಿಂದಿಂದ ನೋಡ್ಕೋತಾ ಹೋಗ್ರಿ. ಇವಾಗ ನೋಡ್ರಿ, ಇದೇನದ, ಡಿ ಅಂದ್ರೆ ಡಿಫ್ರೆನ್ಸ್. ಡಿಫ್ರೆನ್ಸ್ ಎಷ್ಟದ, 72. ರೈಟ್. ಅವರು ಇಂತಿಷ್ಟು ಅಮೌಂಟ್ ಅಂತ ಕೊಟ್ಟಾರೆ. ಎಷ್ಟು, 5,000. ಅಂದ್ರೆ ಪ್ರಿನ್ಸಿಪಲ್ ಆಗ್ಬೋದಾ 5,000? ನಮ್ಗೆ ರೇಟ್ ಕೊಟ್ಟಾರೇನ್ ಹೇಳ್ರಿ, ಇಲ್ಲ. ಹಾಗಾಗಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಇಂಟು 100 ಬರ್ಕೋಬೋದಾ, ಯಾಕಂದ್ರೆ ಸ್ಕ್ವೇರ್ ಇದೆ ಇಲ್ಲಿ. ಯಾಕಪ್ಪ ಸ್ಕ್ವೇರ್ ಬರ್ಕೊಂಡು ಹೇಳ್ರಿ, 2 ವರ್ಷ ಅಂತ ಕೊಟ್ಟಾರ ಅವ್ರು, ಅದಕ್ಕಾಗಿ ಸ್ಕ್ವೇರ್ ಅಂತ. ಓಕೆನಾ? ಫಾರ್ಮುಲಾದಾಗ ಸ್ಕ್ವೇರೇ ಬರುತ್ತ. ಇವಾಗ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ರೈಟ್. 51 52 100. ಎಷ್ಟು ಉಳಿತು, 72 ಈಕ್ವಲ್ ಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ. ಈ ಆರ್ ಸ್ಕ್ವೇರ್ ಈ ಕಡೆ ತಗೊಳ್ರಿ, ಏನಾಗುತ್ತಾ, ಕ್ರಾಸ್ ಮಲ್ಟಿಪ್ಲೈ ಆಗುತ್ತಾ. ಆರ್ ಸ್ಕ್ವೇರ್ ಈ ಕಡೆ ತಗೊಂಡಾಗ ಇವೆರಡು ಏನಾಗುತ್ತಾ, ಕ್ರಾಸ್ ಮಲ್ಟಿಪ್ಲೈ. ಈಕ್ವಲ್ ಟು ಎಷ್ಟಾಗುತ್ತಾ, 2 2 4 2 7 14 ಅಂತ. ಓಕೆನಾ? ಇವಾಗ ನಮ್ ಏನ್ ಕಂಡುಹಿಡಿದಾರ ಅವರು, ರೇಟ್ ಆಫ್ ಇಂಟ್ರೆಸ್ಟ್ ಓನ್ಲಿ ಆರ್ ಕಂಡುಹಿಡಿಬೇಕು. ಹಾಗಾಗಿ ಆರ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಏನ್ ಬರುತ್ತಾ, 144. ಹಾಗಾದ್ರೆ 144ರ ವರ್ಗಮೂಲ ಎಷ್ಟಾಗುತ್ತಾ, ವರ್ಗ ಎಷ್ಟಾಗುತ್ತಾ ಅದ್ರದ್ದು, 144. ಎಷ್ಟು ಸಂಖ್ಯೆನ ಗುಣಿಸಿದಾಗ ನಮ್ಗ 144 ಬರುತ್ತಾ. ನಿಮ್ಗೆ ಹೇಳಿದ ನಾನು ವರ್ಗಮೂಲಗಳನ್ನ ಘನಮೂಲಗಳನ್ನ 20 ತನ ಬಹಾಟ್ ಮಾಡ್ರಿ ಅಂತ. ಓಕೆನಾ? ಬಹಾಟ್ ಮಾಡಿರಿ, 4 ಬರುತ್ತಾ. 4 4 ಎಷ್ಟು, 16. 14 ಹೇಳ್ತೀರಾ, 14 ಎಷ್ಟು, 196 ಬರ್ಬೋದು. 169 or 196 ಎಷ್ಟು ಬರ್ಬೋದು, ಭಾಳ ದೊಡ್ಡ ಆಗ್ಲತ್ತಾವ ನೋಡ್ರಿ. ಅವ್ದು ಎಷ್ಟದ ವ್ಯಾಲ್ಯೂ, 144 ಅಂತ ಇದೆ. ಯಾವ್ದು ಬರ್ಬೋದು ಇಲ್ಲಿ ಆಪ್ಷನ್ ಒಳಗೆ ನೋಡ್ರಲ್ಲ. 10 ಎಷ್ಟ್ರಿ ಅಂದ್ರೆ ಬರ್ತದ, ಬರಲ್ಲ, ಆಗಲ್ಲ. ಇದು 14 ಎಷ್ಟು ದೊಡ್ಡದಾಗುತ್ತಾ ಕಂಪೇರ್ ಟು ಅದು, ಇದನ್ನೂ ಆಗಲ್ಲ. 11 ಎಷ್ಟು, 121 ಆಗಲ್ಲ. ಉಳಿದಿದೆ ಯಾವುದು, 12% ಅಂತ. ಯಾವುದು, 12 ಎಷ್ಟಾಗುತ್ತಾ, 144 ಅಂತ. ಓಕೆನಾ? ಕ್ಲಿಯರ್ ಇದೀನಿ ಇದಿಷ್ಟು. ಇಲ್ಲಿ ಏನಿಲ್ಲ, ಓನ್ಲಿ ಈ ರೀತಿ ಕೊಟ್ಟಾಗ ಈ ಫಾರ್ಮುಲಾವನ್ನ ನಾವು ಬಳಕೆ ಮಾಡ್ಕೋಬೇಕು. ಇದನ್ನ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಡ್ರಿ. ಓಕೆನಾ? ನೀವು ಏನ್ ಹೆಚ್ಚಾಗಿ ನೋಟ್ ಮಾಡ್ಕೋಬೇಕಂದ್ರೆ ಎಲ್ಲರ ಸ್ಟೆಪ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಬರ್ಕೋಬೇಕು. ದೆನ್ ಫಾರ್ಮುಲಾಸ್ ಯಾವ್ದು ಹೇಳ್ತಿಲ್ಲ, ಫಾರ್ಮುಲಾಸ್ ಅವುಗಳನ್ನ ಬರ್ಕೋತಾ ಹೋಗ್ಬೇಕು. ಓಕೆನಾ? ಕ್ಲಿಯರ್ ಇದೆ. ಮುಂದಿನ ಕ್ವಶನ್ ಹೋಗ್ಬೋದಾ ನೋಡ್ರಿ. ಮುಂದಿನ ಕ್ವಶನ್ ಏನಿದೆ ಅಂತ, the average weight of 45 students of a school is 55 kg if the weight of the teacher is included. ಕರೆಕ್ಟ್ ಆಗಿ ಕ್ವಶನ್ ಓದ್ಕೊಡ್ರಿ. 45 ಸ್ಟೂಡೆಂಟ್ಸ್ ವೇಟ್ ಎಷ್ಟದಂತ, 55 kg ಅದಂತ. ದೆನ್ ಇಫ್ ದ ವೇಟ್ ಆಫ್ ದ ಟೀಚರ್ ಈಸ್ ಇನ್ಕ್ಲೂಡೆಡ್, ದ ಅವರೇಜ್ ವೇಟ್ ಆಫ್ ರೈಸಸ್ ಬೈ 300 grams. ಫೈಂಡ್ ದ ವೇಟ್ ಆಫ್ ದ ಟೀಚರ್ ಅಂತ ಕೇಳಿದ್ದಾರೆ. ಓಕೆನಾ? ನೋಡ್ರಿ, ಇಲ್ಲಿ ಒಂದು ಶಾಲೆಯ 45 ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟದ, 55 kg ಅಂತ. ಓಕೆನಾ? ಇವಾಗ ಶಿಕ್ಷಕರ ತೂಕವನ್ನ ಸೇರಿಸಿದರೆ ಸರಾಸರಿ ತೂಕ ಎಷ್ಟಾಗುತ್ತಂತ, 300 ಗ್ರಾಮ್ನಷ್ಟು ಹೆಚ್ಚಾಗ್ತದಂತ. ಓಕೆನಾ? 300 ಗ್ರಾಮ್. ಹಾಗಾದ್ರೆ ಶಿಕ್ಷಕರ ತೂಕವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಇವಾಗ ನೋಡ್ರಿ, ಎಷ್ಟದ ಇಲ್ಲಿ, 300 ಗ್ರಾಮ ಪ್ಲಸ್ ಎಷ್ಟಿದ್ದಾರೆ ಸ್ಟೂಡೆಂಟ್ಸ್, 45 ಇನ್ಕ್ಲೂಡೆಡ್ ಆದ್ರ 46 ಡಿವೈಡೆಡ್ ಬೈ 100 ಅಂತ. 100 ಬರುತ್ತಾ, 1000 ಬರುತ್ತಾ? ಯಾಕಪ್ಪ ಅಂದ್ರೆ ಇಲ್ಲಿ 300 ಗ್ರಾಮ್ ಅದ, ಇಲ್ಲಿ ಗ್ರಾಮ್ ಬರ್ಕೋಬೇಕಾ,
ಹಾಗಾಗಿ 1 kg ಅಂದ್ರೆ ಏನರ್ಥ 1000 ಗ್ರಾಮ. ಟೋಟಲ್ ಆಗಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ 46 ಅಂತ, ಟೀಚರ್ ಇನ್ಕ್ಲೂಡೆಡ್. ಇವಾಗ ಛೇದ ಹೊಡ್ಕೊಳ್ರಿ ಎಷ್ಟು ಬರುತ್ತಾ ಅಂತ. 346 ಪ್ಲಸ್ ಮಾಡ್ರಿ 346 ಡಿವೈಡೆಡ್ ಬೈ 1000 ಅಂತ. ಇವಾಗ ಮಾಡ್ರಿ ನೋಡೋಣ. 2 ಬಂದ್ಲೆ 1 ಉಳಿತು, 2 ಏಳೆ 14, 2 ಮೂರ್ಲೆ 6, 2 ಐದ್ಲೆ 10, 0 0 ಅಂತ ಬಂತು. ಓಕೆನಾ? ಛೇದ ಹೋಗ್ತದೆ ಈಗ, ಹೋಗ್ತದೆ ನೋಡ್ರಿ, ಛೇದ ಹೋಗ್ತದೆ ನೋಡ್ರಿ ಅಂತ. ಹೋಗಲ್ಲ, ಮತ್ತೇನ್ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕ್ರಿ? ಏನ್ ಮಾಡ್ತಾರೆ? ಅಲ್ಲೇ ಇರ್ತದ ಆನ್ಸರ್. ನಾವ್ ಎಷ್ಟ್ ಬರ್ತೀನಿಲ್ಲ ಅಷ್ಟ್ರೊಳಗೆ ಆನ್ಸರ್ ಇರ್ತದೆ. ಹುಡುಕಾಡಿದ್ರೆ ಕರೆಕ್ಟ್ ಬರುತ್ತೆ. ಎಷ್ಟ್ ಬರ್ಬೋದು? ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಏನ್ ಬರ್ತಿದಾನ ಇಲ್ಲಿ 300 ಡಿವೈಡೆಡ್ ಬೈ 1000 ಅಂತ ಬರ್ದಿದ್ದ. ಕ್ಲಿಯರ್ ಇದೆ? ಇದಿಷ್ಟು ನೆನ್ಪದ ಏನ್ ಬರ್ದಿನ ಅನ್ನೋದು. ಇವಾಗ ಟೋಟಲ್ ಆಗಿ 300 ಗ್ರಾಮ ಎಷ್ಟ್ ಮಂದಿಗೆ ಅದದು 46 ಅಂದ. ಇಲ್ಲಿ ನಾವೇನ್ ಮಾಡ್ಕೋತೀವಿ ಇಂಟು ಅಂತ ಮಾಡ್ಕೋತೀವಿ. ಓಕೆನಾ? ಏನ್ ಮಾಡ್ಕೋತೀವಿ ಇಂಟು ಅಂತ ಮಾಡ್ಕೋತೀವಿ. ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರುತ್ತಾ? 3 6 18, 3 4 12, 1 13 ಅಂತ ಎಷ್ಟು ಬಂತು 1000. 1000 ಬರ್ತಾ 100 ಬರುತ್ತಾ? ನೋಡ್ರಿ 3 × 46 ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬಂತು 138. ಇಲ್ಲಿ 2 0 ಇದಾವ, ಆ 2 0ನ ಆಡ್ ಮಾಡ್ಕೊತಾ ಹೋಗ್ರಿ. ದೆನ್ ಡಿವೈಡ್ ಬೈ ಎಷ್ಟದ 1000 ಅಂತ ಅದ. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್, 13,800 ಅಂತದ. ಮಲ್ಟಿಪ್ಲೈ ಮಾಡಿದಾಗ ಅಷ್ಟು ಬಂದಿದೆ. ಇವಾಗ 1000 ಇದೆ ಡಿವೈಡೆಡ್ ಬೈ ಈ 1000ನ ಛೇದ ಹಿಡ್ಕೊಳ್ರಿ. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್, ಇವಾಗ 0 ಅದ, ಇಲ್ಲಿ 138 ಅದ, ಛೇದ ಹೊಡ್ಕೋಬಹುದು. ಬಟ್ ಇವಾಗ ನಾವ್ ಏನ್ ಅಂದಿದ್ದ ನಿಮ್ನ ಪಾಯಿಂಟ್ ನ ಇಟ್ಕೋಬಹುದು ಅಂದಿದ್ದ. ಅಂದ್ರೆ ಕೆಳಗ್ ಒಂದ್ ಸಂಖ್ಯೆ 0 ಐತೆ ಅಂದ್ರೆ ಆಲ್ವೇಸ್ ಪಾಯಿಂಟ್ ಒಳಗೆ ಇಟ್ಕೋಬೇಕು. ಅಂದ್ರೆ ಎಷ್ಟು ಬಂತು? ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ಬೇಕಾ? 1 0 ಐತೇನೆ, ಹಾಗಾಗಿ ಎಷ್ಟು ಬರುತ್ತಾ 13.8 ಅಂತ. ಓಕೆನಾ? ಹಾಗಿದ್ರೆ ಇದಕ್ಕ ಟೋಟಲ್ ಆಗಿ 55ಕ್ಕ ಎಷ್ಟದ 55 kg ಎಷ್ಟು ಇನ್ಕ್ರೀಸ್ ಆಗ್ಯದ 13.8 ಇನ್ಕ್ರೀಸ್ ಆಗ್ಯದ. ಎಷ್ಟು ಬರ್ಬೋದು ನೋಡ್ರಿ? 8 5 3 8 5 1 6 ಅಂತ 68.8 kg ಅಂತ. ಇದೇನ ಆಪ್ಷನ್? ಯಾವ್ದಿದೆ? ರೈಟ್, ಆಪ್ಷನ್ ನಂಬರ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ಫಸ್ಟ್ ಯಾಕಪ್ಪ ಅಂದ್ರೆ ಇಲ್ಲಿ ಟೋಟಲ್ ಆಗಿ 300 ಗ್ರಾಮ್ ಇನ್ಕ್ರೀಸ್ ಆಗಿದೆ. ಅಪಾನ್ ಎಷ್ಟು ಮಂದಿಗೆ? 46 ಮಂದಿಗೆ ಅಂತ. ಇನ್ಕ್ಲೂಡೆಡ್ ಟೀಚರ್ ಅನ್ನ ಆಡ್ ಮಾಡ್ಕೋಬೇಕು. ಡಿವೈಡೆಡ್ ಬೈ 1000 ಅಂತ, ಯಾಕಂದ್ರೆ ಗ್ರಾಮ್ ಒಳಗದ, ಗ್ರಾಮ್ ಒಳಗೆ ಮಾಡ್ಕೋಬೇಕು. ದೆನ್ ಇವಾಗ ಎಷ್ಟು ಬಂತು 13.8 kg. ಇಲ್ಲಿ ನಾವು ಗ್ರಾಮ್ ಒಳಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಏನೈತೆ ನಮ್ಗೆ kg ಅಂತ ಲೆಕ್ಕ ಬರುತ್ತಾ. ಓಕೆನಾ? ಹಾಗಾಗಿ ಎಷ್ಟು ಬಂತು ನಮ್ಗೆ ಟೀಚರ್ದು 13.8% ಅಂದ್ರೆ ಟೋಟಲ್ ಎಷ್ಟಾಯ್ತು 68.8 kg ಅಂತ ಆಗುತ್ತೆ. ರೈಟ್? ಈ ರೀತಿ ಕ್ವಶನ್ ಕೇಳ್ತಾ ಬರ್ತಾ ಇದ್ದಾರೆ, ಅದ್ರ ಮೇಲೆ ಫೋಕಸ್ ಮಾಡ್ಕೊತಾ ಹೋಗ್ಬೇಕು. ರೈಟಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ನೋಡ್ರಿ ಏನ್ ಕೊಟ್ಟಾರ. ರಾಜ್ ಟೇಕ್ಸ್ ಟ್ವೈಸ್ ಆಸ್ ಮಚ್ ಆಸ್ Sujay and thrice as much time as Ronak to finish a piece of work. If Sujay can do the work alone in 6 days, then in how many days all three together can finish the same work in ಅಂತ ಕೊಟ್ಟಿದ್ದಾರೆ. ಕ್ವಶನ್ ಹೆಂಗಿದೆ? ಇಷ್ಟ ದಿನ ಅಷ್ಟು ದೊಡ್ಡದದ, ಬಟ್ ಕ್ವಶನ್ ಹೆಂಗದ ಅಂತಂದ್ರೆ ಈಸಿ ಇದೆನಾ ಆ ರೀತಿ ಕೇಳತ್ತೀನಿ ನಾನು. ಕ್ವಶನ್ ನೋಡ್ಲಿಕ್ಕೆ ಎಲ್ಲರಿಗೂ ದೊಡ್ಡ ಕಾಣಿಸ್ತದೆ, ಬಟ್ ಆನ್ಸರ್ ಹೆಂಗಿರ್ಬೇಕು? ಶಾರ್ಟ್ ಇರ್ಬೇಕಲ್ಲ. ನೋಡ್ರಿ ಏನಿದೆ ಅಂತ. ರಾಜ್ ಒಂದು ಕೆಲಸವನ್ನ ಮುಗಿಸಲು ಸಂಜಯ್ಗಿಂತ 2 ಪಟ್ಟು ಅಂತ. ನೋಡ್ರಿ ಫಸ್ಟ್ ಯಾರ್ಯಾರು ಇದ್ದಾರೆ? 3 ಮಂದಿ ಇದ್ದಾರೆ. ಫಸ್ಟ್ ರಾಜ್ ಇದ್ದಾರೆ, ಅನುಪಾತ, ಸುಜಯ್ ಇದ್ದಾರೆ, ಇನ್ನೊಬ್ರು ಯಾರಿದ್ದಾರೆ? ರೋನಕ. ರೈಟ್, ರೋನಕ್ ಅಂತ ಇದ್ದಾರೆ. ಇವಾಗ ಇಲ್ಲಿ ಒಂದು ಸ್ಟೆಪ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಇಡೀ ಪ್ರಾಬ್ಲಮ್ ಬರುತ್ತ. ಇದು ಒಂದು ಸ್ಟೆಪ್ ಅರ್ಥ ಆಗ್ಲಿ ಅಂದ್ರೆ ಇಡೀ ಪ್ರಾಬ್ಲಮ್ ಒಳಗೆ ಏನಾಗುತ್ತೆ ಅನ್ನೋದನ್ನು ಗೊತ್ತಾಗಲ್ಲ. ಓಕೆನಾ? ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ರಿ. ರಾಜ್ ಒಂದು ಕೆಲಸವನ್ನ ಮುಗಿಸಲು ಸಂಜಯ್ಗಿಂತ 2 ಪಟ್ಟು ಹೆಚ್ಚು ಸಮಯ ತೆಗೆದುಕೊಳ್ತಾನಂತ. ದೆನ್ ರೋಹನ್ಗಿಂತ 3 ಪಟ್ಟು ಹೆಚ್ಚು ಸಮಯ, ಅಂದ್ರೆ ಇವ್ರಿಗಿಂತ 3 ಪಟ್ಟ, ದೆನ್ ಇವ್ರಿಗಿಂತ 2 ಪಟ್ಟ ಟೈಮ್ ಅನ್ನ ಇವ್ರು ತಗೋತಾರ. ಅಂದ್ರೆ ಎಷ್ಟಾಗುತ್ತಾ? 6 ಆಗತ್ತಾ? 3 ಎಳೆ ಎಷ್ಟು? 6. ಅಂದ್ರೆ ಇವ್ರಿಗಿಂತ 2 ಪಟ್ಟ, ಇವ್ರಿಗಿಂತ 3 ಪಟ್ಟ ಅಂದ್ರೆ ರಾಜ ಟೈಮ್ ಎಷ್ಟು ತಗೋತಾನ?
6 ಅಂತ. ಇವಾಗ 6, 3, 2ರ ಏನ್ ಮಾಡ್ತೀವಿ ನಾವು ಎಫಿಷಿಯನ್ಸಿ ಲೆಕ್ಕ ಮಾಡ್ತೀವಿ. ಎಫಿಷಿಯನ್ಸಿ ಅಂದ್ರೆ ನಾವು ಈಗ ಹೆಂಗ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಇಲ್ಲಿ ಒಬ್ಬರು ಎಷ್ಟು 6 ದಿನ ಕೆಲಸ ಮಾಡಿದ್ದಾರೆ, ಇನ್ನೊಬ್ರು ಎಷ್ಟು 3 ದಿನ ಕೆಲಸ ಮಾಡ್ಯಾರ 2 ದಿನ. ಹಾಗಾದ್ರೆ ಈ 3 ಜನರ ಲಸ ಅಂತ ಕಂಡು ಹಿಡಿತಿದ್ವಾ, ಆ ಲಸವನ್ನ ಇಲ್ಲಿ ಹೇಳ್ಬೇಕು. ಅಂದ್ರೆ 6ರದ್ದು ಎಷ್ಟು ಬರ್ತದೆ ಲಸ? 6, 3, 2 6 ಬರ್ತದ. 6 ಒಂದ್ಲೆ 3 2 6, 2 3 6 ಅಂತ. ಓಕೆನಾ? ಕ್ಲಿಯರ್ ಇದೆ ಇದು ಇಷ್ಟು? ನೋಡ್ರಿ ಇಲ್ಲಿ ಫಸ್ಟ್ ರಾಜ್ ಇದೆ, ಸುಜಯ್ ಇದೆ, ದೆನ್ ರೋನಕ್ ಅಂತ. ಇವಾಗ ಏನ್ ಮಾಡಿದ್ದಾರೆ, ಸಾರಿ ಏನು ರಾಜ 6 ದಿನ ಕೆಲಸ ಮಾಡಿದ್ದಾರೆ. ದೆನ್ ಸೋನಕ್ ಎಷ್ಟ್ ಮಾಡಿದ್ದಾರೆ, 3 ದಿನ ಕೆಲಸ ಮಾಡಿದ್ದಾರೆ. ದೆನ್ ಯಾರಿದ್ದಾರೆ, ರೋನಕ್ 2 ದಿನ ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಈ ರೀತಿಯಾಗಿ ಕೊಟ್ರೆ ನೀವು ಈಸಿಯಾಗಿ ಮಾಡ್ತೀರಿ. ಬಟ್ ಅವ್ರು ಏನ್ ಕೇಳ್ಯಾರ, ಆ ರೀತಿಯಾಗಿ ನಾವು ಬರ್ಕೊಂಡ್ಮೇಲೆ ನಾವು ಈ ರೀತಿಯಾಗಿ ಮಾಡ್ಕೊತಾ ಹೋಗ್ಬೇಕು. ಓಕೆನಾ? ಈ ರೀತಿಯಾಗಿ ಬರ್ದ್ರೆ ನಿಮ್ಗೆ ಈಸಿ ಆಗುತ್ತಾ. ಬಟ್ ಇವಾಗ ನಮ್ಗೆ ಏನ್ ಕಂಡು ಹಿಡಿಬೇಕು, ನಾವು ಎಫಿಷಿಯನ್ಸಿ ಅಂತ ಕಂಡು ಹಿಡಿಬೇಕು. ಅಂದ್ರೆ 6 ಒಂದ್ಲೆ 3 2 2 3 ಅಂತ ಬರ್ದ್ರೆ ನಿಮ್ಗೆ ಗೊತ್ತಾಗ್ತಿತ್ತ? ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಬಟ್ ಇದು ಈ ಮೆಥಡ್ ಅನ್ನ ಬಿಡ್ತಾ ಹೋಗ್ಬೇಕು ನೀವು. ಇದು ಕ್ಲಿಯರ್ ಇದೆನಾ? ಈ ರೀತಿಯಾಗಿ ಹಿಂದಿನ ಪ್ರಾಬ್ಲಮ್ಸ್ ಎಲ್ಲ ಮಾಡ್ಕೋತ ಬಂದಿವಿ ಈ ರೀತಿಯಾಗಿ. ಬಟ್ ಇವಾಗ ಎಫಿಷಿಯನ್ಸಿ ಅಂದ್ರೆ ಏನ್ ಬರುತ್ತಾ, 1 2 3 ಅಂತ. ಇದಿಷ್ಟು ಕ್ಲಿಯರ್ ಇದೆ. ಇವಾಗ ಏನ್ ಕ್ಲಿಯರ್ ನೋಡ್ರಿ, ಒಂದು ವೇಳೆ ಸುಜಯ್ ಒಬ್ಬಂಟಿಯಾಗಿ 6 ದಿನಗಳಲ್ಲಿ ಕೆಲಸವನ್ನ ಮಾಡಬಲ್ಲನಾದರೆ ಮೂವರು ಒಟ್ಟಾಗಿ ಒಂದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಕೇಳಿದ್ದಾರೆ. ನೋಡ್ರಿ, ಯಾರು ಸುಜಯ್ ಇದೇನಾ, 2 × 6 ಅಂತ ಮಲ್ಟಿಪ್ಲೈ ಮಾಡ್ರಿ. 6 ದಿನ ಕೆಲಸ ಮಾಡ್ತಾರ ವಿತ್ ಅವ್ರ ಕೆಪಾಸಿಟಿ ಜೊತೆ. ಎಫಿಷಿಯನ್ಸಿ ಇದೇನಾ 2 ಅಂತ, ಇದೇನಾ? ರೈಟ್. ಹಾಗಾದ್ರೆ ಎಷ್ಟು ಬಂತು, 12 ಡೇಸ್ ಅಂತ. ಓಕೆನಾ? 12 ಡೇಸ್ ಬಂತು. ಟೋಟಲ್ ಆಗಿ ನೋಡ್ರಿ, ಈ 12 ಡೇಸ್ಗೆ ಮೂವರು ಸೇರಿದ್ರೆ ಎಷ್ಟಾಗುತ್ತೆ ನಮ್ ಕೆಲಸ? ಟೋಟಲ್ ಆಗಿ 12 ದಿನ ಕೆಲಸ ಮಾಡ್ಬೇಕು. ಓಕೆನಾ? ಇವ್ರ ಕೆಲಸ ಇರೋದೇ 12 ದಿನ. ಇಲ್ಲಿ 12 ದಿನ ಮೂವರು ಸೇರಿದ್ರೆ ಎಷ್ಟಾಗುತ್ತಾ? ಇಲ್ಲಿ ನಾ ಏನ್ ಬರ್ದೀನಿ, ಡಿವೈಡ್ ಬೈ ಬರ್ದಿನ. ಇಲ್ಲಿ ಏನ್ ಬರ್ದೀನಿ ನಾನು, ಡಿವೈಡ್ ಮಾಡ್ಕೊತಾ ಹೋಗ್ಬೇಕು. ಅಂದ್ರೆ 3 ಮಂದಿ ಎಷ್ಟಂದ್ರೆ 3 ಮಂದಿ ಎಷ್ಟು ಆಗ್ತದೆ, ಇಲ್ಲಿ 6 ಆಗುತ್ತಾ. ಇಲ್ಲಿ ನೋಡ್ರಿ 1 2 3 3 + 3 6 ಅಂತ ಎಫಿಷಿಯನ್ಸಿ ಮಾಡ್ಕೋಬೇಕು. ಎಷ್ಟಾಗುತ್ತಾ, 6 ಒಂದ್ಲೆ 6 2 12 ಅಂತ. ಅಂದ್ರೆ ಎಷ್ಟು ದಿನದಾಗ ಕೆಲಸ ಮುಗಿತು ಹೇಳ್ರಿ, 2 ಡೇಸ್ ಅಂತ. ಎಷ್ಟು? 2 ಡೇಸ್ ಅಂತ ಆಗುತ್ತಾ. ಒಂದೇ ಕೆಲಸವನ್ನ ಮೂವರು ಒಟ್ಟಾಗಿ ಒಂದೇ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರ, 2 ಡೇಸ್ ಅಂತ. ಇವಾಗ ಒಂದೇ ಕೆಲಸ ಇರ್ತದ. ಓಕೆನಾ? ಇವಾಗ ನೀವು 3 ಮಂದಿ ಕೂಡಿ ಒಂದೇ ದಿನ ಮುಗಿಸ್ಬೋದಾ? ಅದೇ ರೀತಿಯಾಗಿ ಒಂದೇ ಕೆಲಸವನ್ನ ನಿಮ್ಗೆ ಒಬ್ಬರಿಗೆ ಕೊಟ್ಟ ಅಂದ್ರೆ ನೀವ್ ಎಷ್ಟು ದಿನ ಟೈಮ್ ತಗೋತೀರಿ, 3 ದಿನ 4 ದಿನ ಅಂತ ಟೈಮ್ ತಗೋತೀರಿ. ಓಕೆನಾ? ಕರೆಕ್ಟ್ ಇದೇನೆ ಇದಿಷ್ಟು? ಅಂಡರ್ಸ್ಟ್ಯಾಂಡ್ ಆಗಿದೆನಾ? ರೈಟ್. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆ ಇದಿಷ್ಟು? ಫಸ್ಟ್ ಇದೊಂದೇ ನೀವು ಅರ್ಥ ಮಾಡ್ಕೋಬೇಕು. ಇದಿಷ್ಟು ಅರ್ಥ ಮಾಡ್ಕೊಡ್ರಿ ತಂತಾನೆ ಬರುತ್ತೆ. ಓಕೆ, ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ನೋಡ್ರಿ, allowing a 50% and 6% successive discount, the selling price of an article becomes rupees 9,588. then the mark price is ಅಂತ ಕೇಳಿದ್ದಾರೆ. ನೋಡ್ರಿ, 15% ಮತ್ತು 6% ಸತತ ರಿಯಾಯಿತಿಯನ್ನ ಅನುಮತಿಸಿದರೆ ಒಂದು ವಸ್ತುವಿನ ಮಾರಾಟದ ಬೆಲೆಯು ರೂಪಾಯಿ 9,588 ರೂಪಾಯಿ ಆಗ್ತದಂತ. ಹಾಗಾದ್ರೆ ಆ ಗುರುತಿಸಲಾದ ಬೆಲೆ ಇದಾಗಿದೆ ಅಂತ. ಈ ರೀತಿಯ ಕ್ವಶನ್ ಕೇಳ್ಯಾರ. ಯಾವ ರೀತಿಯಾಗಿ ಮಾಡ್ಬೋದು ಹೇಳ್ರಿ ನೋಡೋಣ. ಯಾವ ರೀತಿಯಾಗಿ ಮಾಡಬಹುದು, ನೆನಪಿದೆನಾ? ಇಟ್ರೆ ಸ್ವಲ್ಪ ನೋಡ್ರಿ. ಡಿಸ್ಕೌಂಟ್ ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ, ಮೈನಸ್ ಮಾಡ್ಕೋತೀವ. 100ಕ್ಕೆ 15 ಅಂದ್ರೆ ಎಷ್ಟಾಗುತ್ತಾ, ಆದ್ರೂ ಹೇಳ್ಬೇಕು ಫಾಸ್ಟ್. ರೈಟ್, 85 ಅಂತ. 85/100 ಅಂತ. ಅದು ಯಾವುದೋ ಒಂದು ವಸ್ತುವಿಗೆ ಡಿಸ್ಕೌಂಟ್ ಕೊಟ್ಟು, ಯಾವುದೋ ಒಂದು ವಸ್ತು, ಆ ವಸ್ತು ಗೊತ್ತಿಲ್ಲ ನಮಗ. ಓಕೆನಾ? ಇವಾಗ x ಇಂಟು ಒಂದ್ರದ್ದು ಏನಾಯ್ತು, 85/100 ಅಂತ. ದೆನ್ 6% ಅಂದ್ರ 94 ಅಂತ. ರೈಟ್, ಯಾವ್ದು ಬರುತ್ತಾ, 94/100. ಟೋಟಲ್ ಆಗಿ ಅಮೌಂಟ್ ಎಷ್ಟಿದೆ ಹೇಳ್ರಿ, 9,588 ಅಂತ ಅದ. ಓಕೆನಾ? ಇವಾಗ ಚೇದಡ್ಕೊಳ್ರಿ. ನೋಡ್ರಿ, ಫಾಸ್ಟ್ ಹೊಡಿರಿ, ಪೆನ್ ತಗೊಳ್ರಿ. ಮಾಡೋದಿಲ್ಲ ನೋಡ್ರಿ. ಇವಾಗ 5 ಒಂದ್ಲೆ 5, 3 ಉಳಿತಾ, 5 × 35, 5 × 10, 0 0 ಅಂತ ಬರುತ್ತಾ. ದೆನ್ ಇವಾಗ ನೋಡ್ರಿ,
2 4 8 1 ಉಳಿತು, 2 7 14 1 ಉಳಿತಾ, 2 9 18, 2 4 8 ಅಂತ ಆಯ್ತು. ಓಕೆನಾ? ಈ ಸೈಡ್ ಹೊಡ್ಕೊಳ್ತೀನಿ. 2 4 8 1 ಉಳಿತು, 2 9 18 ಅಂತ. ಓಕೆನಾ? ಎಷ್ಟು ಬರ್ತದೆ ನೋಡ್ರಿ? 2 4 8 1 ಉಳಿತು, 2 7 ಎಷ್ಟಾಗತ್ತೆ? 14 ಅಂತ. ಕರೆಕ್ಟ್ ಆಗಿ ನೋಡ್ಕೋಬೇಕು, ಇಲ್ಲಂತ ತಪ್ಪಾಗ್ತಾ ಹೋಗ್ತಾವ. ಇವಾಗ 47 ಅಂತ ಇದಕ್ ಭಾಗ ಹೋಗ್ಬೋದಾ? 47 ಒಂದ್ಲೆ 47 ರೈಟ್ ಇದೆನಾ? 3 ಏನಕ್ ಬರ್ತದ? ಹಾ 47 ಒಂದೇ 47 ಆಯ್ತಾ? ಇವಾಗ 9 ತಗೋತೀವಿ, ಅದ್ರ ಸಂಖ್ಯೆ ಸಣ್ಣದಾಗತ್ತಾ? 0 ಉಳಿಸ್ಕೋತೀವಿ. 47 ಎರಡೇ ಎಷ್ಟಾಗತ್ತಾ? 94. ಮಲ್ಟಿಪ್ಲೈ ಮಾಡಿ ನೋಡ್ರಿ, 94 ಆಗುತ್ತೆ ಇಲ್ಲ? ನೋಡ್ರಿ ಇಲ್ಲಿ 2 7 14, 4 ಬಂದಿದೆ, 2 4 8 ಅಂತ ಕೇಳಿ 9 ಅಂತ, ಟೋಟಲ್ ಆಗಿ 94 ಅಂತ ಆಗುತ್ತಾ? ಇವಾಗ 102 ಅಂತ ಬಂತು. ಮತ್ತೆಲ್ರ ಛೇದ ಹೋಗ್ತಾವ ನೋಡ್ರಿ, 17 ಹೋಗ್ತಾ? 17 ಆರ್ಲೆ ಎಷ್ಟು? 7 ಆರ್ಲೆ 42, 6 ಒಂದ್ಲೆ 6 + 4 10 ಹೋಗ್ತದಲ್ಲ? 102 ಎಷ್ಟೆಲ್ಲ ಹೋಗ್ತದ? 17 6 102 ಅಂತ ಆಗುತ್ತಾ? ಇವಾಗ ಏನೇನು ಉಳ್ದಾವ? x ಡಿವೈಡೆಡ್ ಬೈ 2000 ಈಕ್ವಲ್ ಟು 6 ಅಂತ ಉಳಿದಿದೆ. ಮಲ್ಟಿಪ್ಲೈ ಮಾಡ್ರಿ, 6 ಎರಡೇ ಎಷ್ಟಾಗುತ್ತಾ? 12. ಅಂದ್ರೆ x ವ್ಯಾಲ್ಯೂ ಎಷ್ಟಾಯ್ತು? 12,000. ಆಪ್ಷನ್ ಇದೆನಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಈ ರೀತಿಯಾಗಿ ನಿಮ್ಗೆ ಹೇಳ್ಕೊತಾ ಬಂದಿದ್ದೀನಿ, ಈ ರೀತಿಯಾಗಿ ಮಾಡ್ಕೋತಾ ಬರ್ಬೇಕು. ಈ ಕ್ವಶನ್ ಬಂದಾಗ ಫಾಸ್ಟ್ ಮಾಡ್ಬೇಕು ನೀವು. ಓಕೆನಾ? ಅಂದ್ರೆ ಏನಿಲ್ಲ, ಇಲ್ಲಿ ಒಂದು ವಸ್ತುವಿನ ಬೆಲೆಯನ್ನು ನಾವು ಡಿಸ್ಕೌಂಟ್ ಕೊಟ್ಟಿವಿ. ಎಷ್ಟು? ಒಂದು 15% ಅಂತ ಕೊಟ್ಟಿವಿ, ದೆನ್ ಇನ್ನೊಂದು 6% ಅಂತ ಕೊಟ್ಟಿದೀವಿ. ಇವಾಗ ಟೋಟಲ್ ಆಗಿ ವ್ಯಾಲ್ಯೂ ಎಷ್ಟು ನಮ್ಗೆ? 9588 ಅಂತ. ಇಷ್ಟಿದ್ದಾಗ ನಾವ್ ಏನ್ ಮಾಡ್ಕೋಬೇಕು? ಓನ್ಲಿ ಛೇದ ಹೊಡ್ಕೋಬೇಕು. ಇಲ್ಲಿ ಇಷ್ಟು ದೊಡ್ಡ ನಂಬರ್ ಅದಾವಂತ ಛೇದ ಹೊಡ್ಕೊಳಕ್ ಬಿಡಬಾರ್ದು. ಓಕೆನಾ? ಈಸಿ ಇರುತ್ತೆ ಛೇದ ಹೊಡ್ಕೊಳ್ಳೋದು. ನೋಡ್ರಿ ಇಲ್ಲಿ 47 ಬಂತು, ಇಲ್ಲೂ ಕೂಡ 4794 ಅಂತ ಬಂತು. ಇವಾಗ ಯಾವ ಮಗ್ಗಿದಾಗ ಹೋಗ್ಬೇಕನ್ನೋ ಚಿಂತೆ ಇರಲ್ಲ ನಮಗಲ್ಲಿ. 47 ಅದ, 47 ಹೋಗ್ಬೋದು, ಟ್ರೈ ಮಾಡ್ರಲ್ಲ, ಬಂದ್ರೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಓಕೆನಾ? ಕ್ಲಿಯರ್ ಇದೆನಾ? ಹೋಗ್ಬೋದಾ ಮುಂದಿನ ಕ್ವಶನ್? ಮುಂದಿನ ಕ್ವಶನ್ ನೋಡ್ರಿ ಏನದ ಅಂತ. ಎ ಕ್ಯಾನ್ ಕಂಪ್ಲೀಟ್ 2/5 part of the work in 12 days and B can complete a 7/8 part of the same work in 21 days. Find the number of days in which A and B together can complete the work ಅಂತ ಕೇಳಿದಾರೆ. ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ನಮ್ಗೆ, ಯಾವಾಗ್ಲೂ ಹೆಂಗ್ ಕೊಡ್ತಿರು? 5 ದಿನದಾಗ A ಕೆಲಸ ಮಾಡ್ತಾರ, B 6 ದಿನ ಕೆಲಸ ಮಾಡ್ತಾರ. ಹಾಗಾದ್ರೆ ಟೋಟಲ್ ಆಗಿ ಇವ್ರಿಬ್ರು ಮಾಡಿದ ಕೆಲಸ ಎಷ್ಟು ಅಂತ ಕೊಡ್ತಿರು, ಇಷ್ಟ ದಿನ ಕೊಡ್ತಿರು. ಬಟ್ ಇವಾಗ ಏನ್ ಕ್ವಶನ್ ಕೊಟ್ಟಾರ? A 1/2/5 ಭಾಗವನ್ನ 12 ದಿನಗಳಲ್ಲಿ. ಇವಾಗ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ, ಇದು ಆನ್ಸರ್ ನೀವೇ ಹೇಳ್ಬೇಕಾ? ಇವಾಗ ಒಂದು ಎಕ್ಸಾಂಪಲ್ ತೋರ್ಸತ್ತೀನಿ ನಿಮ್ಗೆ. ಇವಾಗ 2/5 ಆಗಿರ್ಬೋದು, 3/5 ಆಗಿರ್ಬೋದು, 4/5 ಅಂತ ಕೊಟ್ಟು, ಇವಾಗ 4/3 ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಓಕೆನಾ? 4/3ಗೆ ಎಷ್ಟು ದಿನ ಕೆಲಸ ಮಾಡ್ತಾರಂತವ್ರು? 12 ದಿನ ಅಂತ. 12 ದಿನ ತಗೊಳ್ರಿ. ಓಕೆನಾ? ಇವಾಗ ಏನ್ ಕೊಟ್ಟಾರ? ಎ ಕೆಲಸದ 2/5 ಭಾಗವನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂತ. ಸೇಮ್ ಆಸ್ ಇಟ್ ಇಸ್ ಕ್ವಶನ್ ಹಿಂಗೆ ಬರುತ್ತೆ. ಹಾಗಾದ್ರೆ ಇವಾಗ ಇಲ್ಲಿ ಹೆಂಗ್ ತಗೋಬೇಕ್ರಿಯಪ್ಪ ಅಂದ್ರೆ, ಈ 4 ವ್ಯಾಲ್ಯೂ ಏನಾಗುತ್ತೆ? 12 ಆಗುತ್ತಾ? ಅಂದ್ರೆ ಎಷ್ಟರಲ್ಲೇ ಆಗುತ್ತಾ? 4 ಎಷ್ಟರಲ್ಲೇ 12? 4 3 12 ಅಂತ. ಇವಾಗ ಇದಿಷ್ಟು ಕಂಪ್ಲೀಟ್ ಆಯ್ತಾ? ಇವಾಗ ಕೆಳಗಿನ ಸಂಖ್ಯೆಗೆ ಏನ್ ತಗೋಬೇಕು? 3 3 ಅಂತ. ಇಲ್ಲಿ ಯಾವ ಸಂಖ್ಯೆ ತಗೊಂಡಿರ್ತಿರಲ್ಲ ನಡುವ, ಇಲ್ಲಿ ಕೂಡ ಅದೇ ಸಂಖ್ಯೆ ತಗೋಬೇಕು. ಎಷ್ಟು ಬಂತು? 3 3 9 ಅಂತ. ಹಾಗಾದ್ರೆ ಆ ವ್ಯಕ್ತಿಯ ಕೆಲಸ ಎಷ್ಟಾಗುತ್ತಾ? 9 ಅಂತ ಆಗುತ್ತಾ? ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಹ್ಞೂ ಅಂದ್ರೆ ಅಲ್ಲಿ ಆನ್ಸರ್ ಮಾಡ್ಬೇಕು ನೀವು, ಇಲ್ಲ ಅಂದ್ರೆ ಹೇಳ್ರಿ, ಇನ್ನೊಂದ್ಸಲ ಕ್ಲಿಯರ್ ಮಾಡಿಸ್ತೇನೆ. ಹೇಳ್ಬೋದಾ ಈಗ? ರೈಟ್. ಹ್ಞೂ ರೀ ಅಂತ ಆನ್ಸರ್ ಹೇಳಿ ಅಂದ್ರೆ ನೋಡ್ರಿ, ಎ ಕೆಲಸದ 2/5 ಭಾಗವನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂದ್ರೆ ಬರ್ಕೊಳ್ರಿ ನೋಡೋಣ. ಇದೆಷ್ಟದ? 2/5 ಅಂತ. ಇದನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂದ್ರೆ ಎಷ್ಟು ಬರ್ಬೋದು? ಮಾಡ್ರಿ ಫಾಸ್ಟ್. ದೆನ್ ಬಿ ಅದೇ ಕೆಲಸವನ್ನ, ಎಷ್ಟಿದೆ? 7/8 ಇದೆ, 13 ಆಗುತ್ತಾ? ನಿಮ್ದು ಹೇಳ್ರಿ ಆನ್ಸರ್ ಫಾಸ್ಟ್. ಇದೆಷ್ಟಾಗ್ಬೋದು? ಎ ಮತ್ತು ಬಿ ಒಟ್ಟಾಗಿ ಕೆಲಸವನ್ನ ಪೂರ್ಣಗೊಳಿಸಬಲ್ಲ ದಿನಗಳ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಎಷ್ಟು ಬರ್ಬೋದು? ಹ ರೈಟ್. ಇದು 2 ಎಷ್ಟರಲ್ಲಿ 12? 2 6ಲೆ 12. ನೋಡ್ರಿ ಇಲ್ಲಿ ಫಸ್ಟ್ 2 6ಲೆ 12. ಕ್ಲಿಯರ್ ಇದೆನಾ? ನಗ್ಲತ್ರಿಲ್ಲ ಯಾಕೋ? ಅರ್ಥ ಆಗ್ಲತ್ತೇನ ಇಲ್ಲ? 2 6ಲೆ 12 ಆಯ್ತಾ? ಹಾಗಾದ್ರೆ 5 ಎಷ್ಟರಲ್ಲೇ?
5 6 ಎಷ್ಟಾಗುತ್ತಾ 30 ಅಂತ. ಅಂದ್ರೆ ಇದ್ರ ಕೆಲಸ ಎಷ್ಟಾಗುತ್ತಾ 30 ಅಂತ ತಗೋಬೇಕು. ಅವ್ರು ಕೊಟ್ಟಾರ, ಆ ಕೊಟ್ಟಿದ್ದನ್ನ ಬಿಟ್ಟು ನಮ್ಗೆ ಏನಾಗುತ್ತಾ ಏ ದಿನಗಳಂತ ಬಂದಾಗ 30 ಡೇಸ್ ಅಂತ ಆಗುತ್ತಾ. ಓಕೆನಾ? ನೋಡ್ರಿ, ಗುಡ್. ನೀವ್ ಹೇಳ್ಬೋದು ಅವಾಗ, ಹೇಳ್ರಿ ನೋಡೋಣ ಆನ್ಸರ್ ಹೆಂಗ್ ಬಂತು ಅಂತ ಹೇಳ್ರಿ. ಹಾ, 8 ಮೂರ್ಲೆ ಅಂದ್ರೆ ಎಷ್ಟು ಬಂತು ಟೋಟಲ್? 24 ಬಂತ. ಎದೆಷ್ಟು ಬಂತು? 30 ಅಂತ ಬಂತು. ಬಿ ಎಷ್ಟು ಬಂತು? 24 ಅಂತ. ಇವಾಗ ಇದಿಷ್ಟನ್ನ ತೆಗೆದ್ಬಿಡ್ತೀನಿ ನಾನು. ಕ್ಲಿಯರ್ ಇದೀನಿ ಇದಿಷ್ಟು? ಎದೆಷ್ಟು ಬಂತು? 30 ಅಂತ ಬಂತು. ಬಿ ಎಷ್ಟು ಬಂತು? 24 ಅಂತ. ಹಾಗಾದ್ರೆ ಇವೆರಡರ ಎಲ್ಸಿಎಂ ಎಷ್ಟು ಬರುತ್ತಾ? 30 ಮತ್ತು 24ರ ಎಲ್ಸಿಎಂ ಎಷ್ಟು ಬರುತ್ತಾ? ಎಷ್ಟು ಬರ್ಬೋದು ನೋಡ್ರಿ? ಎಲ್ಸಿಎಂ ಎಷ್ಟು ಬರುತ್ತಾ? 30 ಮತ್ತು 24 ಅಂತ. 2 ಒಂದ್ಲೆ 2 15ಲೇನಾ? ದೆನ್ 2 12ಲೆ ಮತ್ತೆ 2ರಲ್ಲಿ ಹೋಗ್ಬೋದಾ ಎಲ್ಸಿಎಂ? 2 15ಲೆ 2 6ಲೆ ಆಯ್ತು. ದೆನ್ 2 15ಲೆ 2 3ಲೆ ಅಂತ. ಇವಾಗ 2ರಲ್ಲಿ ಹೋಗುತ್ತಾ? ಹೋಗಲ್ಲ. 3ಲೆ ತಗೋಬೋದಾ? 3 5ಲೆ 15 1 ಅಂತ ಉಳಿತು. 5 1ಲೆ ಅಂತ ಮಲ್ಟಿಪ್ಲೈ ಮಾಡ್ರಿ. 2 7ಲೆ 4 4 2ಲೆ 8 8 3ಲೆ 24 24 5ಲೆ 120. ರೈಟ್. ಅಂದ್ರೆ ಎಲ್ಸಿಎಂ ಎಷ್ಟು ಬಂತು? 120 ಅಂತ ಬಂದಿದೆ. ಇದಕ್ಕೆ ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡ್ಬೋದು ನೋಡ್ರಿ. ಇವಾಗ ಇದಕ್ಕೆ ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡ್ಬೋದು? ಮಲ್ಟಿಪ್ಲೈ ಮಾಡೋದ್ ಗೊತ್ತಂದ್ರೆ ಕಣ್ಣು ಹಿಂಗ್ ಮಾಡೋದಲ್ಲ. ಓಕೆನಾ? ಇದು ಮ್ಯಾಥ್ಸ್ ಅಂದ್ರೆ ಮೇನ್ ಮಲ್ಟಿಪ್ಲೈ ಮಾಡೋದಿರ್ತದೆ ನಿಮಗೆ. ಅದ ಬಿಟ್ಟು ಏನು ಹೆಚ್ಚಾಗಿ ಮಾಡೋದಿರಲ್ಲ. ಅಂದ್ರೆ 30 ಎಷ್ಟಲೆ? 34ಲೇನಾ? 3 4ಲೆ 12 0 0 ಆಸ್ ಇಟ್ ಇಸ್. 24 ಎಷ್ಟೇ ಬರ್ಬೋದು? 5ಲೇನಾ? ಏನ್ 6ಲೇನಾ? ಇಲ್ಲಿ ಒಂದೇ ಸಂಖ್ಯೆ ನೋಡ್ಕೊಳ್ರಿ. 6 ಅಂದ್ರೆ 6 4ಲೆ 24 ಅಂದ್ರೆ ಇಲ್ಲಿ 4 ಬರ್ಬೇಕು, ಬಂದಿಲ್ಲ. 5 ಮಾಡ್ಕೊಳ್ರಿ. 5 4ಲೆ 20 0 ಬಂದಿದೆ, ಆಗ್ಬೋದು. 5 2ಲೆ 10 ಪೈಲ 2 12 ಆಗ್ಬೋದಾ? ಹಾಗಿದ್ರೆ ಇಷ್ಟು ಬಂತು. ಹಾಗಾದ್ರೆ ಇವ್ರು ಏನ್ ಕೇಳಿದಾರೆ ಇವಾಗ? ಎ ಮತ್ತು ಬಿ ಒಟ್ಟಾಗಿ ಕೆಲಸವನ್ನ ಪೂರ್ಣಗೊಳಿಸಬಲ್ಲ ದಿನಗಳ ಸಂಖ್ಯೆ ಅಂತ. ಆ ಇಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ ಅಂತ. ಎಷ್ಟಾಯ್ತು ಹೇಳ್ರಿ? 9 ಅಂತ. ಟೋಟಲ್ ಯೂನಿಟ್ ಎಷ್ಟದ ಇಬ್ಬರದು? ಎ ಮತ್ತು ಬಿ ಇದು ಒಬ್ರು 4 ಅಂತ ಇದೆ, ಒಬ್ರು 5 ಅಂತ. ಟೋಟಲ್ ಆಗಿ ಎಷ್ಟು ಬಂತು? 9 ಅಂತ. ಅಪೋನ್ ಎಷ್ಟು ದಿನಕ್ಕೆ ಮಾಡ್ಬೇಕು ಅವರು? 120 ಅಂತ. 120 ಡಿವೈಡೆಡ್ ಬೈ 9 ಅಂತ. ಛೇದ ಹೊಡ್ಕೊಳ್ರಿ. 3 3ಲೆ 9 3 4ಲೆ 12 0 ಅಂತ. ಇದೇನೋ ಆಪ್ಷನ್ 40/3. ರೈಟ್. ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದನ್ನ? ಇಲ್ಲಿ ನೀವು ಇದೆಲ್ಲ ನೀವು ಮಾಡ್ಕೋತೀರಿ. ಇಲ್ಲಿ ಏನ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕಪ್ಪ ಅಂದ್ರೆ ಇದು ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಓಕೆನಾ? ಇದನ್ನ ಇನ್ನೊಂದ್ಸತ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ನಿಮ್ಗೆ ವ್ಯಾಲ್ಯೂ ಗೊತ್ತವಲ್ಲ? ಓಕೆ, ಡನ್. ನೀವು ಆನ್ಸರ್ ಮಾಡ್ಲಿ ಅಂದ್ರೆ ಅವಾಗ ಹೇಳ್ತೀನಿ ನಾನು. ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ರೈಟ್. ಮುಂದಿನ ಕ್ವಶನ್ ನೋಡ್ರಿ. If a 15% of 14% of a number is 30, then what is the number ಅಂತ ಕೇಳಿದಾರೆ. ಕ್ವಶನ್ ನೋಡ್ರಿ ಹೆಂಗ್ ಕೇಳ್ತಾರ. ಒಂದು ಸಂಖ್ಯೆಯ 40%ದಲ್ಲಿ 15%ವು 30 ಆಗಿದ್ದರೆ ಆಗ ಸಂಖ್ಯೆ ಎಷ್ಟು ಅಂತ. 40% ಮತ್ತು 15% ವ್ಯಾಲ್ಯೂ ಎಷ್ಟದ ಅಂತ? 30 ಅಂತ. ಎಷ್ಟಿದೆ ಅಂತ? 30 ಇದೆ ಅಂತ. ಪ್ರತಿಶತ ಅಂದ್ರೆ ಏನ್ ಬರ್ಕೋತೀವಿ? 100. ಓಕೆನಾ? ಇವಾಗ ಛೇದ ಹೊಡ್ಕೋಬೋದಾ? ಈ 0 ಕ್ಯಾನ್ಸಲ್. ಈ 0 5 3ಲೆ 15 5 2ಲೆ 10 0 4 1ಲೆ 4 5ಲೆ 20. ಓಕೆನಾ? ಅಂದ್ರೆ ಎಷ್ಟು ಬರ್ಬೋದು? 3/3 = 15 ಬರ್ತಾ? ಎಷ್ಟು ಬರ್ಬೋದು ಹೇಳ್ರಿ ನೋಡೋಣ. ಅವ್ರೇನ್ ಕೇಳ್ಯಾರ? ಆಗ ಒಂದು ಸಂಖ್ಯೆ 40% ಅದ್ರ 15% 30 ಆದ್ರೆ ಆಗ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, 40 × 15 ಡಿವೈಡ್ ಬೈ 100 = ಟೋಟಲ್ ಆಗಿ 30 ಅಂತ ಇದೆ. ಇವಾಗ ಛೇದ ಹೊಡ್ಕೊಂಡಿವಿ. ಈ 0 ಈ 0 ಕ್ಯಾನ್ಸಲ್ ಆಯ್ತಾ? 5 3ಲೆ 15 5 2ಲೆ 10 0 0 ದೆನ್ 4 1ಲೆ 4 5ಲೆ 20 ಅಂತ ಉಳಿತು. ದೆನ್ ನೋಡ್ರಿ ಇಲ್ಲಿ 3 ಸಾರಿ ಇಲ್ಲಿ 3 ಇದೆನಾ? ಈ 3 ಕ್ಯಾನ್ಸಲ್. ಉಳಿದದ ಎಷ್ಟು ಹೇಳ್ರಿ? ಇಲ್ಲಿ ಏನು ಇಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತಾ? 5 ಆಗುತ್ತಾ? 5 ಆಗುತ್ತಾ? ಅಂದ್ರೆ 15% 30 ಆಗಿದ್ದರೆ 15% 30 ಆಗಿತ್ತಂದ್ರೆ 5ರ ವ್ಯಾಲ್ಯೂ ಎಷ್ಟಾಗುತ್ತಾ? ಎಷ್ಟಾಗ್ಬೋದು? 10 ಆಗುತ್ತಾ? ಏನಿದೆ? 10 ಆಗುತ್ತಾ? ಆಪ್ಷನ್ ಇದೆನಾ 10? ಇಲ್ಲ.
ಕರೆಕ್ಟ್ ಆಗಿ ನೋಡ್ರಿ ಇಲ್ಲಿ ಫಸ್ಟ್ ನಮ್ ವ್ಯಾಲ್ಯೂ ಎಷ್ಟು ಬಂತು 5 ಅಂತ ಬಂದಿದೆ. 40% 15% 30 ಆಗಿತ್ತೆ ಅಂದ್ರೆ ಟೋಟಲ್ ಆಗಿ ಯಾವುದು ಜೋಗ್ಲು ಹೇಳ್ರಿ ನೀವು ಸ್ವಲ್ಪ. 40% ಮತ್ತೆ 15% ಟೋಟಲ್ 100 ಆಗುತ್ತಾ ವ್ಯಾಲ್ಯೂ ಇಂಟು 100 ಅಂತ ಕೂಡ ಬರ್ಕೋಬಹುದು. ಇದು ಒಂದು ಮೆಥಡ್ ಬರುತ್ತೆ, ಇದು ಮೆಥಡ್ ಮಾಡಿ ನೋಡೋಣ ಇದು ಎಷ್ಟು ಬರ್ಬೋದು ಅಂತ. ಈಕ್ವಲ್ ಟು 30 ಇದೆನಾ, ಇವಾಗ ಮಾಡ್ರಿ ಎಷ್ಟು ಬರ್ಬೋದು ಚೇದ ಫಾಸ್ಟ್ ಮಾಡ್ಬೋದಾ, ಮಾಡಿ ನೋಡೋಣ ಎಷ್ಟು ಬರುತ್ತಾ. 40 ಇಂಟು 15 ಡಿವೈಡೆಡ್ ಬೈ ಎಷ್ಟು ಬರುತ್ತಾ 10,000 ಈಕ್ವಲ್ ಟು 30 ಅಂತ ಎಷ್ಟು ಬರ್ಬೋದು ನೋಡ್ರಿ. ಬಂತಾ ಆನ್ಸರು? ಇವಾಗ ಇದನ್ನು ಮೆಥಡ್ ಮಾಡ್ರಿ. ಇವಾಗ ಈ ಮೆಥಡ್ ಕಂಪ್ಲೀಟ್ ಮಾಡಿದ್ದಲ್ಲ, ಹಿಂಗ್ ಕಂಪ್ಲೀಟ್ ಮಾಡಿದ್ದ ಅದನ್ನ ಕಂಪ್ಲೀಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಫಸ್ಟ್ 40 ಇಂಟು 50 ಡಿವೈಡೆಡ್ ಬೈ 100 ಈಕ್ವಲ್ ಟು 30 ಅಂತ. ಇದು ನಾ ಮಾಡಿಟ್ರಿ, ಇದು ನೀವು ಮಾಡಿರ್ಬೇಕು. ಓಕೆನಾ? ನೋಡ್ರಿ ಇಲ್ಲಿ ದೆನ್ ಹಂಗೆ ಈ ಝೀರೋ ಕ್ಯಾನ್ಸಲ್, 2 ಏಳೆ 4, 2 ಐದ್ಲೆ 10, 5 ಒಂದೇ 5 ಮೂರ್ಲೆ 15 ಅಂತ. ಓಕೆನಾ? ಎಷ್ಟು ಬಂತು 5 ಮೂರ್ಲೆ 15. ಟೋಟಲ್ ಆಗಿದೆ ಏನದ ನಮ್ದು ಶೇಕಡಾ ವೈಸ್ ಅದ. ಅಂದ್ರೆ 3 ಏಳೆ ಎಷ್ಟು 6%ಗೆ ಎಷ್ಟದ ವ್ಯಾಲ್ಯೂ ನಮ್ದು 30 ಅಂತ ಅದ. ಓಕೆನಾ? ಎಷ್ಟಿದೆ 6% ವ್ಯಾಲ್ಯೂ 30 ಅಂತ ಇದೆ. ಹಾಗಾದ್ರೆ 1% ಎಷ್ಟಾಗುತ್ತಾ? 1% ಎಷ್ಟಾಗುತ್ತಾ 5. ಓಕೆನಾ? 1% 5 ಆದ್ರೆ ಟೋಟಲ್ ಆಗಿ 100% ಅಂತ ಮಾಡ್ಕೊಳ್ರಿ. ಇವಾಗ 6%ಗೆ 30 ಆದ್ರೆ ಟೋಟಲ್ ಆಗಿ 100%ಗೆ ಎಷ್ಟು ಅಂತ 5 ಇದೆ ಅಂದ್ರೆ ಇಂಟು ಏನಾಗುತ್ತಾ 100. 1% ಇತ್ತಂದ್ರೆ 5 ಅಂದ್ರೆ 100ಗೆ ಎಷ್ಟಾಗತ್ತಾ 500. ರೈಟ್, ಯಾವ್ದಾಗುತ್ತಾ 500 ಅಂತ ನೋಡ್ರಿ. ಇಲ್ಲಿ 30 ಡಿವೈಡೆಡ್ ಬೈ 6 ಅಂತ. 6 ಒಂದ್ಲೆ 6 ಐದ್ಲೆ 30, 5 ಇಂಟು 100 500. ಕ್ಲಿಯರ್ ಇದೆನಾ? ಇದು ಮಾಡಿದ್ರಿ ಇಲ್ಲಿ ಇಂಟು ಒಂದ್ ನಂಬರ್ ಗೊತ್ತಿಲ್ಲಲ್ಲ ಆ ನಂಬರ್ ಅಂತ ಬರ್ಕೋಬೇಕು. ಮಾಡಿದ್ರಿ ಇದು ಬಂತಾ? ಸುಮ್ನೆ ಹೂ ಅನ್ಬಾರ್ದು. ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ. ಇಲ್ಲಿ ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇದು ಕ್ಲಿಯರ್ ಇದೆನಾ? ಹೋಗ್ಬೋದಾ ಮುಂದಿನ ಕ್ವಶನ್? ಮುಂದಿನ ಕ್ವಶನ್ ನೋಡ್ರಿ. ಇಲ್ಲಿ ವಾಟ್ ಈಸ್ ದ ಗ್ರೇಟೆಸ್ಟ್ ಪಾಸಿಬಲ್ ಲೆಂತ್ ಆಫ್ ಅ ಸ್ಕೇಲ್ ಟು ಮೆಜರ್ ಎಕ್ಸಾಕ್ಟ್ಲಿ ದ ಫಾಲೋವಿಂಗ್ 15 feet and 12 feet 9 inches ಸಾರಿ 16 feet 3 inches and 23 feet 6 inches ಅಂತ ಇದೆ. ನನಗೆ ಹೇಳ್ರಿ ಇಲ್ಲಿ ಫಸ್ಟ್ 1 feet ಅಂದ್ರೆ ಎಷ್ಟು ಇಂಚಸ್ ಆಗುತ್ತಾ? ಹನ್ನೆರಡಾ? ಎಷ್ಟು ಅಂದ್ರೆ ನೀವು 11 ಅಂದ್ರ ನೋಡ್ರಿ. ಈ ಕೆಳಗಿನವುಗಳನ್ನು ನಿಖರವಾಗಿ ಅಳೆಯಲು ಸಾಧ್ಯವಿರುವ ಗರಿಷ್ಠ ಅಳತೆಯ ಉದ್ದ ಯಾವುದು ಅಂತ. ಇಲ್ಲಿ ಕ್ವಶನ್ ಏನ್ ಕೇಳ್ಯಾರ, ಗ್ರೇಟೆಸ್ಟ್ ಪಾಸಿಬಲ್ ಲೆಂತ್ ಅಂತ. ಅಂದ್ರೆ ಏನ್ ಕಂಡು ಹಿಡಿಬೇಕು ನಾವಿಲ್ಲಿ HCF ಅನ್ನ ಕಂಡು ಹಿಡಿಬೇಕು. ಓಕೆನಾ? HCF ಅಂದ್ರೆ ಏನು, ಅದು ಮೀನಿಂಗ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಅರ್ಥ. ಓಕೆನಾ? ಆ ರೀತಿಯಾಗಿ ಇಲ್ಲಿ ಏನ್ ಕಂಡು ಹಿಡಿಬೇಕು HCF ಅನ್ನ ಕಂಡು ಹಿಡ್ಕೋಬೇಕು. ಅದೇ ರೀತಿಯಾಗಿ ಅತಿ ಚಿಕ್ಕ ಸಂಖ್ಯೆ ಅಂತ ಬಂದ್ರೆ ಏನ್ ಬರ್ತಿತ್ತು ನಮ್ಗ LCM ಅಂತ ಬರ್ತಿತ್ತು, ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಮಲ್ಟಿಪಲ್ ಅಂತ ಬರುತ್ತೆ. ಇವಾಗ ನೋಡ್ರಿ ಇಲ್ಲಿ 15 ಅಡಿ ಕೊಟ್ಟಾರ, 12 ಅಡಿ 9 ಇಂಚು, 16 ಅಡಿ 3 ಇಂಚು ಮತ್ತೆ 23 ಅಡಿ 6 ಇಂಚ್ ಅಂತ. ಫಸ್ಟ್ 15 ಅಡಿ ಅಂದ್ರೆ ಫೀಟ್ ಅಂದ್ರೆ 12 ವೇಸ್ಟ್ ಆಗುತ್ತಾ? 1 ಫೀಟ್ ಅಂದ್ರೆ ಎಷ್ಟು ಬರೀಬಹುದು ಫಾಸ್ಟ್ ಹೇಳ್ಬಹುದು. ಆಪ್ಷನ್ ಕೊಡ್ಲಾ? 1 ಫೀಟ್ ಕೇಳತ್ತೀನಿ ನಾನು. 11 12 13 14 ಆಪ್ಷನ್ 12. ನಿಮ್ದು ಪಕ್ಕ ರೈಟ್. ನಿಮ್ದು ಅವ್ರು ಉಣ್ತಾರ ನೀವು ಉಣದ್ ಬಿಡ್ತೀರಿ. ಹಾ ಮತ್ತ ನಿಮ್ದು ಹೇಳ್ಬೇಕ್ರಿ ನೀವು ಎಷ್ಟು ಬರುತ್ತಾ? ಒಂದ್ ವ್ಯಾಲ್ಯೂ ಹೇಳ್ರಿ. ಆಪ್ಷನ್ ಕೊಟ್ಟು ನಿಮಗೆ 4.
ನಿಮ್ದೆಷ್ಟು? 1 ಫೀಟ್ ಅಂದ್ರೆ ಎಷ್ಟು? ರೈಟ್, 1 2 ಅಂತ ಬರುತ್ತಾ. ಇದೇನು 12 ಅಂತ ಬರುತ್ತೆ. 1 ಫೀಟ್ ಅಂದ್ರೆ ಎಷ್ಟು? 12 ಇಂಚು ಅಂತ ಬರುತ್ತಾ. ಹಾಗಾದ್ರೆ 15 ಅಡಿ ಎಷ್ಟು ಇಂಚಿಗೆ ಆಗ್ಬೋದು? ಇಂಟು 12 ಅಂತ ನೋಡ್ರಿ. 1 ಫೀಟ್ ಅಂದ್ರೆ 12 ಇಂಚ. ಕ್ಲಿಯರ್ ಇದೆನಾ ಇದಿಷ್ಟು? 1 ಫೀಟ್ ಅಂದ್ರೆ 12 ಇಂಚ. ಹಾಗಾದ್ರೆ 15 ಫೀಟ್ ಅಂದ್ರೆ ಎಷ್ಟಾಗುತ್ತಾ? ಇವಾಗ ಕನ್ನಡದೊಳಗೆ ನೋಡ್ಕೊಡ್ರಿ, ಇಂಗ್ಲಿಷ್ ಒಳಗೆ ನೋಡ್ಕೊಡ್ರಿ. 15 ಫೀಟ್ ಅಂತ ಫಸ್ಟ್ ಎಕ್ಸಾಂಪಲ್ ಕೊಟ್ಟಾರ ವ್ಯಾಲ್ಯೂ. 1 ಫೀಟಿಗೆ 12 ಇಂಚ್ ಆದ್ರೆ ಟೋಟಲ್ ಆಗಿ 15 ಫೀಟಿಗೆ ಎಷ್ಟಾಗುತ್ತಾ? 150 ಆಗುತ್ತಾ? ಮಲ್ಟಿಪ್ಲೈ ಮಾಡ್ರಿ, 180 ಆಗುತ್ತಾ? ನೋಡ್ರಿ, ಇಬ್ಬರು ಆನ್ಸರ್ ಸೇಮ್ ಬರ್ಲಿಲ್ಲ. 12 ಐದ್ಲೆ ಎಷ್ಟು? 60. 6 ಉಳಿತು. 12 ಒಂದ್ಲೆ 12 ಪ್ಲಸ್ 6 ಎಷ್ಟಾಗತ್ತ? 80 ಕರೆಕ್ಟ್. ಅವ್ರು ಹೇಳಿದ ಆನ್ಸರ್ ಕರೆಕ್ಟ್ ಆಗುತ್ತೆ. ಅಂದ್ರೆ ಎಷ್ಟು ಬಂತು? 180 ಅಂತ ಬಂದಿದೆ. ಓಕೆನಾ? ಅದೇ ರೀತಿಯಾಗಿ ಈ 12 ಫೀಟ್ ಅನ್ನ ಮಾಡ್ರಿ ಫಾಸ್ಟ್. 1 ಫೀಟಿಗೆ 12 ಇಂಚ್ ಆದ್ರೆ 12 ಫೀಟಿಗೆ ಎಷ್ಟಾಗುತ್ತಾ? 44. ಮಲ್ಟಿಪ್ಲೈ ಮಾಡ್ಬೇಕು ಫಾಸ್ಟ್ ಆಗಿ. ಎಷ್ಟು ಬರ್ತಾ ನೋಡ್ರಿ. ಎಕ್ಸಾಂಪಲ್ ನೋಡ್ರಿ, ಇವಾಗ ಇದೊಂದೇ ನೋಡ್ರಿ. 1 ಫೀಟಿಗೆ 12 ಇಂಚ. ಓಕೆನಾ? ದೆನ್ 12 ಫೀಟಿಗೆ ಎಷ್ಟಾಗುತ್ತಾ? 12 ಇಂಟು 12 ಮಾಡ್ರಿ ಎಷ್ಟಾಗುತ್ತಾ? 144. ಅವಾಗ್ಲೇ ಒಂದು ನಮ್ಗ ವರ್ಗಮೂಲ ಬಂದಿತ್ತು, 144ರ ವರ್ಗಮೂಲ ಅಂತಾನು ಬಂದಿತ್ತು. ಕ್ಲಿಯರ್ ಇರ್ಲಿ ನಿಮಗ. ಅಂದ್ರೆ ಎಷ್ಟು ಬಂತು? 144 ಇಂಚಸ್ ಅಂತ ಬಂತು. ಇವಾಗ ಅದ್ರ ಜೊತೆಯಾಗಿ 9 ಇಂಚ್ ಆಡ್ ಆಗ್ಬೇಕಾ? ಕ್ಲಿಯರ್ ಇದೆನಾ ಇದಿಷ್ಟು? ಹಾಗಾದ್ರೆ +9 ಅಂತ ಪ್ಲಸ್ ಮಾಡ್ರಿ ಎಷ್ಟಾಗುತ್ತಾ? 9 10 13. 1 ಕೈಲ ಉಳಿತು. 4 1 5 1 ಅಂತ 153 ಬಂತ. ದೆನ್ ಥರ್ಡ್ ನೋಡ್ರಿ, 16 ಫೀಟ್ 3 ಇಂಚಸ್ ಅಂತ. 1 ಫೀಟ್ ಆದ್ರೆ 1 ಫೀಟ್ = 12 ಇಂಚಸ್ ಆದ್ರೆ 13 ಫೀಟ್ ಅಂದ್ರೆ ಎಷ್ಟಾಗುತ್ತಾ? 13 ಇಂಟು 12 ಅಂತ ಮಲ್ಟಿಪ್ಲೈ ಮಾಡ್ರಿ. 12 ಮೂರ್ಲೆ 36, 3 ಉಳಿತು. 12 ಒಂದ್ಲೆ 12, 3 15 ಅಂತ ಟೋಟಲ್ ಆಗಿ 156 ಇಂಚಸ್ ಅಂತ ಬಂತು. ಅದರ ಜೊತೆಯಾಗಿ ಮತ್ತೆ ಇಷ್ಟು ಕೊಟ್ಟಾರ, ಎಷ್ಟು? 3 ಅಂತ. ಎಷ್ಟು ಬಂತು ಹೇಳ್ರಿ? 157.9 ಅಂತ ಬರುತ್ತೆ. ಕ್ಲಿಯರ್ ಇದೆನಾ? ಇವಾಗ ಫೋರ್ತ್ ನೋಡ್ರಿ, ಯಾವ್ದು ಅಂತ? 23 ಫೀಟ್ 6 ಇಂಚಸ್ ಅಂತ ಮಾಡ್ರಿ ಫಾಸ್ಟ್. ನೀವು ಮಾಡ್ರಿ. ಫೀಟ್ 12 ಇಂಟು 23 ಮಾಡ್ರಿ. 12 ಇಂಟು 23 ಅಂತ ಎಷ್ಟು ಬರ್ಬೋದು? ಫಾಸ್ಟ್ ಹೇಳ್ಬೇಕು. 12 ಮೂರ್ಲೆ ಎಷ್ಟು? 600 ಆಗ್ತದ್ರಿ. ನೋಡ್ರಿ ಕರೆಕ್ಟ್ ಆಗ್ತದೆ ನೋಡಿ. 12 ಮೂರ್ಲೆ 12 ಮೂರ್ಲೆ ಎಷ್ಟು? 36. 3 ಕೆಲ ಉಳಿತು. 12 7 24, 3 27 ಅಂತ 276 ಅಂತ ಬಂದಿದೆ. ದೆನ್ ಇವಾಗ ನೋಡ್ರಿ 6 ಇಂಚಸ್. ಇಲ್ಲೆಲ್ಲ 600 ಬರ್ತದ್ರಿ. ಬರ್ತದ? ಕಾಣಿಸ್ತಾ ಇದೆ 600. 282 ಆಗುತ್ತಾ? 6 6 12 8 2 ಅಂತ ಟೋಟಲ್ ಆಗಿ ಎಷ್ಟು ಬಂತು? 282 ಅಂತ ಬರುತ್ತಾ. ಓಕೆನಾ? ಇವಾಗ ಏನ್ ಕಂಡಿಡಿ ಅಂದಾರ? ಇದರ HCF ಅನ್ನ ನಾವು ಕಂಡುಹಿಡ್ಕೋಬೇಕು. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಹಾಗಾದ್ರೆ 180, 153, 156, ದೆನ್ 282 ಅಂತ. ಇವಾಗ ಇದ್ರ HCF ಕಂಡಿಡೀರಿ. HCF ಏನದ ಮೇನ್ ಹೇಳ್ರಿ? ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಕೇವಲ ಒಂದು ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ಬೇಕು ಅಂತ ಒಂದು ಸಂಖ್ಯೆ ಯಾವ್ದಿದೆ? 3 ಹೋಗ್ಬೋದಾ? ಯಾಕಂದ್ರ 153 ಇದೆ, 2ರಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ, ಆಗಲ್ಲ. ಹಿಂಗ್ ಹೊಳ್ಳಾಡ್ಸೋದಲ್ರಿ, ಆನ್ಸರ್ ಹೇಳ್ಬೇಕು ನನಗಿಲ್ಲಿ. 3 ಎಷ್ಟಲೆ 18, 3 6ಲೆ 18. ರೈಟ್. 3 5ಲೆ 15, 3 1ಲೆ 3 5ಲೆ 15, 3 2ಲೆ 3 7ಲೆ 21. 1 ಉಳಿತು. 3 4ಲೆ ಎಷ್ಟಾಗುತ್ತ? 12 ಅಂತ ಆಗುತ್ತ. ಇವಾಗ ಈ ಕೊಟ್ಟಂತ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತವೆ ನೋಡ್ರಿ. 3 9ಲೆ 27. 1 ಉಳಿತು. 3 4ಲೆ 12. ಕರೆಕ್ಟ್ ಇದೆನಾ? ರೈಟ್. ಇವಾಗ ಛೇದ ಹೋಗುತ್ತೆ ಮತ್ತ
52 ಇದೆ, 51 ಇದೆ, 60 ಇದೆ, 94 ಅಂತ ಇದೆ. ಇವಾಗ ಈ ಕೊಟ್ಟಂತ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಹೋಗುತ್ತಾ? ಇಲ್ಲ. ನೋ. ಯಾಕ? ನೀವ್ ಹೇಳ್ರಿ ಯಾಕೆ ಹೋಗಲ್ಲ? ಯಾಕಪ್ಪ ಅಂದ್ರೆ ಇಲ್ಲಿ 51 ಇದೆ. 51 ಅನ್ನೋದೇನಾಗುತ್ತಾ? ಬೆಸ್ ಸಂಖ್ಯೆ ಆಗುತ್ತಾ? ಹಾಗಿದ್ರೆ ಅದು 2ರಿಂದ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಕೊಟ್ಟಂತಹ 3 ಸಂಖ್ಯೆಗಳೇನಿದಾವ, ಸಮ ಸಂಖ್ಯೆಗಳಿದಾವ, ಅವುಗಳು 2ರಿಂದ ಭಾಗ ಹೋಗ್ತಾವ. ಓಕೆನಾ? ಹಾಗಾಗಿ ಈ ಸಂಖ್ಯೆ ಹೋಗಲ್ಲ. ಓಕೆನಾ? ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ? ಆನ್ಸರ್ 3 ಅಂತ ಆಗತ್ತ. ಹಾಗಿದ್ರೆ ಆಪ್ಷನ್ ಒಳಗ್ 3 ಇದೆನಾ? ಎಸ್. ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇವಾಗ ಎಕ್ಸಾಮ್ ಒಳಗ ಇಷ್ಟ ಮಾಡೋ ಟೈಮ್ ಇರಲ್ಲ ನಿಮ್ಗ. ಫಾರ್ ಅಂಡರ್ಸ್ಟ್ಯಾಂಡ್ ಪರ್ಪಸ್ ಇಷ್ಟ ಹೇಳಿದ್ದೀನಿ ನಾನು ನಿಮ್ಗೆ. ಓಕೆನಾ? ಫಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ಬೇಕ್ರಿ. 1 ಫೀಟ್ ಅಂದ್ರೆ ಏನು ಅನ್ನೋದು ಗೊತ್ತಿದ್ರೆ ಮಾತ್ರ ನಿಮ್ಗೆ ಅಲ್ಲಿ ಮಲ್ಟಿಪ್ಲೈ ಮಾಡಕ್ ಬರ್ತದೆ. ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡ್ತೀರಿ? ಓನ್ಲಿ ಏನ್ ಮಾಡ್ಬೇಕು ನಾವ್ ಇಲ್ಲಿ? ಶಾರ್ಟ್ ಕಟ್ ಅನ್ನಕ್ ಏನದ ಹೇಳ್ರಿ ಇಲ್ಲಿ? ಓನ್ಲಿ ಏನ್ ಮಾಡ್ಬೇಕು ನೀವು? 12 ಅಡಿ ಇಂಟು 12 ಮಲ್ಟಿಪ್ಲೈ ಮಾಡ್ಬೇಕು. ಫಾಸ್ಟ್ ಮಗ್ಗಿ ಬಂದ್ರೆ ನಿಮ್ದು ಶಾರ್ಟ್ ಕಟ್ ಆಗುತ್ತೆ. ಮಗ್ಗಿ ಬರ್ಲಿಲ್ಲ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಏನ್ ಬೇಕಿಲ್ಲ ಶಾರ್ಟ್ ಕಟ್? ಮಗ್ಗಿ ಬೇಕು. ಓಕೆನಾ? ಮಗ್ಗಿ ಒಳಗೆ ಶಾರ್ಟ್ ಕಟ್ ಮಾಡ್ರಿ ನೀವು. ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. ವೀರ್ buys 200 guavas for rupees 1,800. Some of these guavas are rotten and are thrown away. He sells the remaining guavas at rupees 14 each and makes a profit of rupees 230. The percentage of guavas thrown away is ಅಂತ ಕೇಳಿದಾರೆ. ಗುವಾಸ್ ಅಂದ್ರೆ ಏನು ಮೀನಿಂಗ್ ನೋಡ್ಲಾರೆ ಹೇಳ್ಬೇಕು. ಗುವಾ ಇದ್ರ ಮೀನಿಂಗ್ ಏನು? ಎಲ್ಲಿದೆ ಇದು? ಯಾವ ಹಣ್ಣು? ಪೇರಳೆ ಅಂತ. ಬೀರ್ 200 ಪೇರಳೆಗಳನ್ನ ರೂಪಾಯಿ 1800 ಖರೀದಿಸ್ತಾರೆ. ಓಕೆನಾ? ಈ ಪೇರಳೆಗಳಲ್ಲಿ ಕೆಲವು ಕೊಳೆತು ಎಸೆಯಲ್ಪಟ್ಟಿವೆ. ಈ ರೀತಿಯಾಗಿ ಹಿಂದಿನ ಶಿಫ್ಟ್ ನಲ್ಲಿ ಬಂದಿತ್ತಾ? ಅಲ್ಲಿ ಯಾವ್ದು ಬಂದಿತ್ತು? ಆರೆಂಜ್ ಬಂದಿತ್ತಾ? ಮ್ಯಾಂಗೋ ಬಂದಿತ್ತಾ? ನೋಡ್ರಿ ಯಾವ್ದು ಬಂದಿತ್ತು ಅಂತ. ಎಸೆಯಲ್ಪಟ್ಟಿವೆ. ಅವನು ಉಳಿದ ಪೇರಳೆ ಹಣ್ಣುಗಳನ್ನ ತಲಾ 14 ರೂಪಾಯಿಯಂತೆ ಮಾರಾಟ ಮಾಡಿದನು. ರೂಪಾಯಿ 230 ಲಾಭವನ್ನ ಗಳಿಸುತ್ತಾನೆ. ಹಾಗಾದ್ರೆ ಎಸೆಯಲಾದ ಪೇರಳೆ ಹಣ್ಣುಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಟೋಟಲ್ ಎಷ್ಟಿದೆ ಫ್ರೂಟ್ಸ್? 200. ಅದ್ರೊಳಗ ಕೆಲವೊಂದು ಕೊಳತಿದಾವೆ ಅಂತ. ಓಕೆನಾ? ಹಾಗಾಗಿ ಅದು ಗೊತ್ತಿಲ್ಲ ನಮ್ಗೆ. ಎಕ್ಸ್ ಅಂತ ಇಟ್ಕೋಬಹುದಾ? ಇದಕ್ಕೆಲ್ಲದಕ್ಕೂ ಪ್ರತಿಯೊಂದಕ್ಕೆ ಎಷ್ಟದ ಅಂತ? 14 ರೂಪಾಯಿ ಅಂತ. ಎಷ್ಟದ? 14 ರೂಪಾಯಿ ಇಂಟು 14 ಅಂತ ಆಗುತ್ತ. ಇದು ವ್ಯಾಲ್ಯೂಗೆ ಎಷ್ಟದ? ಪ್ರತಿಯೊಂದಕ್ಕೂ 14 ರೂಪಾಯಿ ಅಂತ. ಹಾಗಾದ್ರೆ ಟೋಟಲ್ ಎಷ್ಟಿದಾವೆ ಅವು? 1,800 ರೂಪಾಯಿಗೆ ಖರೀದಿ ಮಾಡ್ಯಾರ. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಇವಾಗ ಛೇದ ಹೊಡ್ಕೊಳ್ರಿ ನೋಡೋಣ. ಎಷ್ಟು ಬರ್ಬೋದು ನೋಡ್ರಿ ಫಾಸ್ಟ್. ನೋಡ್ರಿ ಟೋಟಲ್ ಆಗಿ 1800 ರೂಪಾಯಿ ಅಂತ ಆಯ್ತು. 1800ಕ್ಕ ಮತ್ತೆ 230 ರೂಪಾಯಿ ಲಾಭವನ್ನ ಗಳಿಸಿದ್ದಾರೆ. ಪ್ಲಸ್ ಮಾಡ್ರಿ 230. ಎಷ್ಟು ಬಂತು? 2030 ಅಂತ ಬರುತ್ತೆ. ಎಷ್ಟು ಬರುತ್ತೆ ಹೇಳ್ರಿ? 2030 ಅಂತ. 200 ಮೈನಸ್ ಎಕ್ಸ್ ಇಂಟು 14 ಈಕ್ವಲ್ ಟು 2030. ಎಷ್ಟು ಬಂತು? 2030ನಾ? 2030. ಇವಾಗ ಕ್ಯಾರಿ ಮಾಡ್ರಿ ಫಾಸ್ಟ್. ಮಲ್ಟಿಪ್ಲೈ ಮಾಡ್ರಿ. ಫಾಸ್ಟ್ ಮಾಡ್ಬೇಕು. ಫೋನ್ ಯೂಸ್ ಮಾಡ್ರಿ ಇವಾಗ್ನು ಕೂಡ. ಬರ್ತಿಲ್ಲ ನೋಡ್ರಿ ಕರೆಕ್ಟ್ ಆಗಿ. ನೋಡ್ರಿ ಇಲ್ಲಿ 2 7 14, 2 1 0, 2 1 2, 1 ಉಳಿತಾ, 2 5 10 ಅಂತ ಆಯ್ತು. ಓಕೆನಾ? ಇವಾಗ 7ರಲ್ಲಿ ಹೋಗ್ಬೋದಾ? 7 1 7, 7 1 7, 10ರೊಳಗೆ 7 ಕಳೆದ್ರೆ 3, 7 4 28, 11ರೊಳಗೆ 8 ಕಳೆದ್ರೆ 3, ದೆನ್ 35 ಅಂತ ಆಯ್ತು. 7 5 35 ಅಂತ ಆಗುತ್ತಾ. ಹಾಗಾದ್ರೆ 200 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 145 ಅಂತ ಆಯ್ತು. ಹಾಗಾದ್ರೆ ಮೈನಸ್ ಮಾಡ್ರಿ ಎಷ್ಟು ಬಂತು? 200 ಒಳಗೆ 145 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? ಎಷ್ಟು? 55ನಾ? 55 ಅಂತ ಬಂತು. ಎಷ್ಟು ಬಂತು? 55. ಇವಾಗ ಎಸೆಯಲಾದ ಪೇರಳೆ ಹಣ್ಣುಗಳ ಶೇಕಡಾ ಪ್ರಮಾಣವನ್ನ ಕೇಳಿದ್ದಾರೆ.
ಓಕೆನಾ? 55 ಎಸ್ದಿವಿ ಅಪೋನ್ ಎಷ್ಟಕ್ಕ? 50ಕ್ಕ 200ಕ್ಕ. ಹಾಗಾದ್ರೆ ಟೋಟಲ್ ಆಗಿ 100ಕ್ಕೆ ಎಷ್ಟು ಅಂತ ಇವಾಗ ಮಾಡ್ರಿ. 0 ಕ್ಯಾನ್ಸಲ್, 2 1 2 2 4 ವಾಟ್ 27.5. ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ಎ ಕರೆಕ್ಟ್ ಆನ್ಸರ್ ಅಂತ ನೋಡ್ರಿ. ಇಲ್ಲಿ 2 7 4 1 ಉಳಿತು 15 ಅಂತ ಆಯ್ತು. 2 7 14 1 ಉಳಿತಾ. ಅವಾಗ ಏನ್ ಮಾಡ್ತೀವಿ? ಪಾಯಿಂಟ್ ಕೊಟ್ಟು 5 ತಗೋತೀವಿ. ಎಷ್ಟು ಬಂತು? 27.5 ಅಂತ. ಕ್ಲಿಯರ್ ಏನಿದಿಷ್ಟು? ಹೋಗ್ಬೋದಾ ಮುಂದಿನ ಕ್ವಶನ್ಗ? ಮುಂದಿನ ಕ್ವಶನ್ ನೋಡ್ರಿ ಇಲ್ಲಿ. The diameter of the base of a right circular cylinder is 56 centimeter and its height is 18 centimeter. The area of the curved surface area of the cylinder is ಅಂತ ನೋಡ್ರಿ. ಏನ್ ಕೊಟ್ಟಾರ? ಬಲ ವೃತ್ತಾಕಾರದ ಸಿಲಿಂಡರ್ ನ ತಳಭಾಗದ ವ್ಯಾಸ ಎಷ್ಟದ? 56 ಸೆಂಟಿಮೀಟರ್ ಮತ್ತು ಅದರ ಎತ್ತರ ಎಷ್ಟದ? 18 ಸೆಂಟಿಮೀಟರ್. ಸಿಲಿಂಡರ್ ನ ಭಾಗ್ಯದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸಿಲಿಂಡರ್ ನ ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನ್ ಬರುತ್ತಾ? ನಿನ್ನೆ ಹೇಳಿದ್ದ ನಾನು, ನಿನ್ನೆ ಇದ್ರ ಮೇಲೆ ಬಂದಿತ್ತು ಕ್ವಶನ್. ಏನ್ ಬರುತ್ತಾ ಹೇಳ್ರಿ ಫಾರ್ಮುಲಾ? ಸಿಲಿಂಡರ್ ನ ಕರ್ಡ್ ಸರ್ಫೇಸ್ ಏರಿಯಾ ಅಂತ 2πRh ಅಂತ ಬರುತ್ತಾ. ಏನ್ ಬರುತ್ತಾ ಹೇಳ್ರಿ? 2πRh ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದಾ ನೀವು? ಮಾಡ್ರಿ ಫಾಸ್ಟ್. 2 × 22/7 ಇಂಟು R ಅಂದ್ರೆ ಎಷ್ಟದ ಹೇಳ್ರಿ? ರೇಡಿಯಸ್ 56 ಏನದ? ಡಯಾಮೀಟರ್ ಅದ. ವ್ಯಾಸದ ಹಾಗಾಗಿ ಅದರ ತ್ರಿಜ್ಯ ಏನಾಗಿರುತ್ತ? ವ್ಯಾಸದ ಅರ್ಧ ಆಲ್ವೇಸ್ ಏನಾಗಿರುತ್ತ? ತ್ರಿಜ್ಯ ಅಂತ ಆಗಿರುತ್ತೆ. 56/2 ಅಂತ ಬರ್ಕೋಬೋದಾ? ರೈಟ್. ಇಂಟು ಹೈಟ್ ಎಷ್ಟದ? 18 ಸೆಂಟಿಮೀಟರ್ ಅಂತ. ಕ್ಲಿಯರ್ ಇದೆನಾ? ಚೇಂಜ್ ಮಾಡ್ಕೊಳ್ರಿ ಇವಾಗ ಎಷ್ಟು ಬರ್ಬೋದು ಅಂತ. ಫಾಸ್ಟ್ ಮುಂದಿನ ಕ್ವಶನ್ ಹೋಗ್ಬೋದಾ? ನಾನು ಆನ್ಸರ್ ಮಾಡ್ತೀರಾ? ಮಾಡ್ರಿ ಫಾಸ್ಟ್. 7 1 7 8 56 ರೈಟಾ? 2 1 2 9 18 22 ಇಂಟು 2 44 8 ಅದ. ಮಲ್ಟಿಪ್ಲೈ ಮಾಡ್ರಿ. 8 4 32 3 ಕೈಲ ಉಳಿತು. 8 4 32 3 352 ನ 9 ಅಂತ ಬಂತು. ಇವಾಗ ಟೋಟಲ್ ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರುತ್ತಾ? 3000. ಯಾವ್ದಾಗತ್ತಾ? 9 8 ಎಷ್ಟು? 72 ಇಂಟು 44 ಮಲ್ಟಿಪ್ಲೈ ಮಾಡ್ರಿ. ಫಾಸ್ಟ್ ಆಗಿ ಮಲ್ಟಿಪ್ಲೈ ಮಾಡ್ರಿ. 44 ಇಂಟು 72 ಥರ್ಡ್ ಆಪ್ಷನ್ ಆಗುತ್ತಾ? 168 ಆಗತ್ತಾ? ನೋಡ್ರಿ ಯಾವ್ದಾಗುತ್ತಾ? ಏನ್ ತಪ್ಪಿದೇನಾ? ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ. 3168 ಇಸ್ ದ ಕರೆಕ್ಟ್ ಆನ್ಸರ್. ಮಲ್ಟಿಪ್ಲೈ ಮಾಡ್ಬೇಕು ನೀವೇ. ನಿಮ್ ಭರವಸೆ ಮೇಲೆ ಹಾಕಿ ನಾನು ಆನ್ಸರ್ ಕರೆಕ್ಟ್ ಅದರ. ರೈಟ್. ಓಕೆ, ಮುಂದಿನ ಕ್ವಶನ್ ಹೋಗ್ಬೋದಾ? ಇಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ಲ, ಓನ್ಲಿ ಏನ್ ಮಾಡ್ಕೋಬೇಕು ನಾವು? ಫಾರ್ಮುಲಾ ಅಂದ್ರೆ ನಿನ್ನೆನೂ ಕೂಡ ಇದ್ರ ಮೇಲೆನೆ ಕೇಳಿದ್ರು. ಅಲ್ಲಿ ಏನ್ ಕೇಳಿದ್ರು? ಅದರ ಒಂದು ಟೋಟಲ್ ಸರ್ಫೇಸ್ ಏರಿಯಾ ಕಂಡು ಹಿಡಿದಾದ್ಮೇಲೆ ಅದರದ್ದು ಕರ್ಡ್ ಸರ್ಫೇಸ್ ಏರಿಯಾ ಕಂಡು ಹಿಡಿಬೇಕಂತ ಹೇಳಿದ್ರು. ಬಟ್ ಇಲ್ಲಿ ಒಂದೇ ಸ್ಟೆಪ್ ಕೊಟ್ಟಾರ. ಅದನ್ನ ಕೂಡ ನೀವು ಕರೆಕ್ಟ್ ಮಾಡ್ಲಿ ಅಂದ್ರೆ ಮಾರ್ಕ್ಸ್ ಹೋಗ್ತಾವ. ಓಕೆನಾ? ನೆನ್ಪಿಟ್ಕೊಳ್ರಿ. ಮುಂದಿನ ಕ್ವಶನ್ ನೋಡ್ರಿ ಏನ್ ಕೊಟ್ಟಾರ? ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 10%, 15% and 20% ಅಮೌಂಟ್ ಟು ಅ ಸಿಂಗಲ್ ಡಿಸ್ಕೌಂಟ್ ಆಫ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, 10%, 15%, 20% ನಷ್ಟು ಸತತ ರಿಯಾಯಿತಿಗಳು ಒಂದೇ ರಿಯಾಯಿತಿಗೆ ಸಮವಾಗಿರ್ತವೆ ಅಂತ. ಅಂದ್ರೆ 10% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ? 10/100. ದೆನ್ 15% ಅಂದ್ರೆ 10/100 ಆಗುತ್ತಾ ಡಿಸ್ಕೌಂಟ್ಸ್? ದೆನ್ 15/100, ದೆನ್ 20/100 ಅಂತ ರಿಯಾಯಿತಿ ಕೊಟ್ಟಿದ್ದಾರೆ ಅವರು. ಇವಾಗ ನೋಡ್ರಿ, ಈಸ್ರಿ ಕ್ಯಾನ್ಸಲ್. 10ಕ್ಕ 1 ಅಂದ್ರೆ ಎಷ್ಟಾಗುತ್ತ? ಡಿಸ್ಕೌಂಟ್ ಅಂದ್ರೆ ಏನ್ ಮಾಡ್ತೀವಿ ನಾವು? ಮೈನಸ್ ಮಾಡ್ಕೋತೀವಿ. ಅಂದ್ರೆ ಕೊಟ್ಟಂತ ವ್ಯಾಲ್ಯೂ ಒಳಗ ಮೈನಸ್. ಅಂದ್ರೆ ಟೋಟಲ್ ಆಗಿ 10 ವ್ಯಾಲ್ಯೂ ಇದೆ. 10ರೊಳಗ 1 ಮೈನಸ್ ಮಾಡ್ಕೋಬೇಕು. ಎಷ್ಟು? 9 ಅಂತ ಬರುತ್ತಾ? ರೈಟಾ? ಇವಾಗ ಸೇಮ್ ಅದನ್ನೇ ಮಾಡ್ಕೊಳ್ರಿ. 5 3 15
5 2 10 0 0 ಎಷ್ಟು ಬರ್ಬೋದು ಇಲ್ಲಿ 20ಗೆ ಎಷ್ಟು ಕಡಿಮೆ ಇದೆ 3 ಅಂದ್ರೆ ಎಷ್ಟಾಗುತ್ತೆ 17 ರೈಟ್. ಇವಾಗ 21 25 5ಕ್ಕೆ ಎಷ್ಟು ಕಡಿಮೆ ಆಗ್ಬೋದು ರೈಟ್ 5ಕ್ಕೆ ಎಷ್ಟಾಗುತ್ತಾ 4 ಅಂತ. ಇವಾಗ ಕ್ರಾಸ್ ಆಗಿ ಛೇದ ಹೋಗ್ತದೆ ನೋಡ್ರಿ ಇಲ್ಲಿ ಹೋಗ್ಬೋದಾ ಇಲ್ಲಿ 2 2 4 2 5 10 ಅಂತ ರೈಟಾ ಕ್ರಾಸ್ ಆಗಿ. ಇವಾಗ ಮಲ್ಟಿಪ್ಲೈ ಮಾಡ್ರಿ ಫಾಸ್ಟ್ 5 5 25 25 2 ಎಷ್ಟು 50 500 ಬಂತು. ಇವಾಗ ಮಲ್ಟಿಪ್ಲೈ ಮಾಡ್ರಿ 9 2 18 ಇಂಟು 17 ಮಲ್ಟಿಪ್ಲೈ ಮಾಡ್ರಿ ಫಾಸ್ಟ್ ಮಾಡ್ಬೇಕು ಮಲ್ಟಿಪ್ಲೈ ಎಷ್ಟು ಬರುತ್ತಾ 306 ಅಂತ ಬರುತ್ತಾ. ಓಕೆ ಕ್ಲಿಯರ್ ಇದೆ. ಹಾಗಾದ್ರೆ 500ಕ್ಕ ಮತ್ತು 306ಕ್ಕ ಎಷ್ಟು ಡಿಫ್ರೆನ್ಸ್ ಇದೆ ಹೇಳ್ರಿ 500ಕ್ಕ ಮತ್ತೆ 306ಕ್ಕ ಎಷ್ಟು ಬರುತ್ತಾ 4 0 ಎಷ್ಟು ಬರುತ್ತಾ 500 ಮೈನಸ್ 306 194 ಅಪಾನ್ ಎಷ್ಟಕ್ಕೆ ಬಂದಿದೆ ನಮ್ಗ 500ಕ್ಕೆ ಅಂತ ಬಂದಿದೆ ಡಿವೈಡೆಡ್ ಬೈ 500 ಇಂಟು 100 ಅಂತ ಮಾಡ್ಕೊಳ್ರಿ. ಇವೆರಡು 0 ಕ್ಯಾನ್ಸಲ್ ಇವೆರಡು 0 ಕ್ಯಾನ್ಸಲ್ ದೆನ್ 5 1 5 ಎಷ್ಟು ಯಾವ್ದು ಬರುತ್ತೆ ಆನ್ಸರ್ ಹೇಳ್ರಿ 38.8 ಅಂತ ಆಪ್ಷನ್ ಇದೆನಾ ರೈಟ್. ಆಪ್ಷನ್ ಯಾವ್ದಿದೆ ಇಲ್ಲಿ ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ ಇದಿಷ್ಟು ಭಾಗಾಕಾರ ಮಾಡಕ್ ಹೋಗಿ ಬರ್ತದಿಲ್ಲ ನಿಮ್ಗೆ ನೋಡ್ರಿ ಅನ್ಸ್ತ 5 3 ಎಷ್ಟು 15 4 ಉಳಿತು 5 8 40 4 ಉಳಿತು 5 8 40 ಅಂತ. ಓಕೆನಾ ಕ್ಲಿಯರ್ ಇದೆ ಇದಿಷ್ಟು ಹೋಗ್ಬೋದಾ ಮುಂದಿನ ಕ್ವಶನ್ಗ. ಇವಾಗ ಈ ರೀತಿಯಾಗಿ ಡಿಸ್ಕೌಂಟ್ ಮೇಲೆ ಕೇಳ್ತಾ ಬರ್ತಾ ಇದಾರೆ ಅಂದ್ರೆ ಮೂರ್ ಕೊಡ್ಲಾತಾರ ಅಂದ್ರೆ 10% 15% 20% ಆದ್ರೆ ಇವುಗಳ ಒಂದು ಸತತ ರಿಯಾಯಿತಿ ಎಷ್ಟು ಅಂತ. ಹಾಗಾದ್ರೆ ಎಷ್ಟು ಬಂತು 38.8% ಅಂತ. ಕ್ಲಿಯರ್ ಇದೆ. ಮುಂದಿನ ಕ್ವಶನ್ ನೋಡ್ರಿ ಇಲ್ಲಿ ಇವಾಗ ಈ ಕ್ವಶನ್ ನೀವೇ ಬಿಡಿಸ್ಬೇಕು ಈಸಿ ಇದೆ ಇದು. ಇಫ್ a ratio b equal to 5:1 then what is the value of 3a plus 4b ratio 3a minus 4b ಅಂತ. a ವ್ಯಾಲ್ಯೂ b ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ ಅದ್ರೊಳಗ ನೋಡ್ರಿ a ವ್ಯಾಲ್ಯೂ ಎಷ್ಟದ 5 b ವ್ಯಾಲ್ಯೂ ಎಷ್ಟದ ಹೇಳ್ರಿ 1 ಹ್ಞೂ ಅನ್ರಿ 3 ಏನ್ರಿ ಕರೆಕ್ಟ್ ಇದೆ ಇಲ್ಲ ತಿಳಿತಾ ಇದೆ ಇಲ್ಲ ರೈಟ್ ಫಸ್ಟ್ ಆಪ್ಷನ್ ಆಗತ್ತಾ ನೋಡ್ರಿ ಇಲ್ಲಿ ಹಂಗೆ 5 ಅಂತ ಬಂತು 4 ಆಫ್ 1 ಅಂತ ಬಂತು. ಹಾಗಿದ್ರೆ ಮಲ್ಟಿಪ್ಲೈ ಮಾಡ್ರಿ ಫಸ್ಟ್ ಆಪ್ಷನ್ ಆಗತ್ತಾ ಓಕೆ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಇವಾಗ ಆನ್ಸರ್ ನೋಡ್ಕೊಟ್ರಿ 1 ಸೆಕೆಂಡ್ ಆನ್ಸರ್ ಗೊತ್ತಿದೆ ಆಪ್ಷನ್ ಎಲ್ಲರಿಗೂ ಹಾಕಕ್ ಬರುತ್ತಾ ಬಟ್ ಆನ್ಸರ್ ಯಾವ ರೀತಿಯಾಗಿ ಮಾಡ್ಬೇಕನ್ನೋದು ಗೊತ್ತಾಗ್ಬೇಕಿಲ್ಲ. 3 5 ಎಷ್ಟು ಪ್ಲಸ್ 4 ಅನುಪಾತ 3 5 15 ಮೈನಸ್ 4 ಅಂತ 15 4 9 11 ಅಂತ ಬರುತ್ತಾ. ಓಕೆನಾ ಎಷ್ಟು ಬಂತು 19 ಅನುಪಾತ 11 ಅಂತ. ಓಕೆನಾ ಫಾಸ್ಟ್ ಆಗ್ತಾ ಇದೆನಾ ಇಲ್ಲಲ್ಲ ಕ್ಲಿಯರ್ ಇದೆಲ್ಲ ಈಸಿ ಇದೆ ಇದು. ಓನ್ಲಿ ಏನ್ ಮಾಡ್ಕೋಬೇಕು ಎ ಮತ್ತು ಬಿ ನ ವ್ಯಾಲ್ಯೂಗಳನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಒಟ್ಟಂತ ಇಕ್ವೇಶನ್ ಒಳಗೆ. ಓಕೆನಾ ಕ್ಲಿಯರ್ ಇದೆನಾ ಹೋಗ್ಬೋದಾ ಮುಂದಿನ ಕ್ವಶನ್ಗ. ಇವಾಗ ನೋಡ್ರಿ ಇನ್ನ ವಾಟ್ ರೇಷಿಯೋ ಶುಡ್ ಲೆಂಟಿಲ್ಸ್ ಕಾಸ್ಟಿಂಗ್ rupees 77.50 per kg be mixed with the lentils costing rupees 83.50 per kg to get the average price of rupees 80 per kg of the resulting mixture ಅಂತ. ಓಕೆನಾ ನೋಡ್ರಿ ಪ್ರತಿ ಕೆಜಿಗೆ ರೂಪಾಯಿ 77.50 ಬೆಲೆಯ ಬೇಳೆಕಾಳುಗಳನ್ನ ಪ್ರತಿ ಕೆಜಿಗೆ ರೂಪಾಯಿ 83.50 ಬೆಲೆಯ ಬೇಳೆಕಾಳುಗಳೊಂದಿಗೆ ಬೆರೆಸಿ ಫಲಿತಾಂಶದ ಮಿಶ್ರಣದ ಸರಾಸರಿ ಬೆಲೆ ಎಷ್ಟದ 80 ರೂಪಾಯಿ ಅಂತ ಅದ. ಅದನ್ನ ಪಡೆಯಲು ಯಾವ ಅನುಪಾತದಲ್ಲಿ ಅದನ್ನ ಬಳಸಬೇಕು ಅಂತ ಎಲಿಗೇಷನ್ ಮೆಥಡ್ ಅಲ್ಲಿ ಇದನ್ನ ಮಾಡ್ಕೋತಾ ಹೋಗ್ಬೇಕು. ಓಕೆನಾ ನೋಡ್ರಿ ಯಾವ ರೀತಿ ಅಂತ ಒಂದ್ರ ವ್ಯಾಲ್ಯೂ ಎಷ್ಟದ 77.50 ಅಂತ ಇನ್ನೊಂದ್ರ ವ್ಯಾಲ್ಯೂ ಎಷ್ಟು ಕೊಟ್ಟರು ನಮ್ಗ 83.5 ಅಂತ. ಇವುಗಳ ನಡುವಿನ ಅನುಪಾತವನ್ನು ಕೊಟ್ಟಾರ ಸರಾಸರಿ ಮಿಶ್ರಣ ಎಷ್ಟು 80 ರೂಪೀಸ್ ಅಂತ. ಹಾಗಾದ್ರೆ ಇದ್ರೊಳಗ ಮೈನಸ್ ಮಾಡ್ಕೊಡ್ರಿ 77.50 ಮೈನಸ್ 80 ಎಷ್ಟು ಬರ್ಬೋದು 80 ಒಳಗ ಎಷ್ಟು ಬರುತ್ತಾ 2.5 ಅಂತ ಬರುತ್ತಾ. ಓಕೆನಾ ದೆನ್ ಇದ್ರೊಳಗ 3.50 ನ 80 ಮೈನಸ್ 83.50 ರೈಟ್ 3.5 ಅಂತ ಬರುತ್ತಾ. ಇದು 2.5 ಅಂತ ಬಂತು ಇದು 3.5 ಅಂತ ಬಂತು. ಇವಾಗ ಏನ್ ಕೇಳ್ಯಾರ ಅವುಗಳನ್ನ ಯಾವ ಅನುಪಾತದಲ್ಲಿ ಬಳಸಬೇಕು ಅಂತ. ಎಷ್ಟು ಬಂತು ಇಲ್ಲಿ 3.5 2.5 ಅಂತ ಆಪ್ಷನ್ ಇದೆನಾ 3.5 2.5 ಇಲ್ಲ. ಹಾಗಾಗಿ ಯಾವ್ದನ್ನ ಹೆಂಗ್ ಬರ್ಕೋಬೇಕು 35/10 25/10 ಅಂತ ಬರ್ಕೋಬೋದಾ
ನಿಮ್ಗೆ ಏನ್ ಹೇಳಿದೆ ನಾನು 35 ಡಿವೈಡೆಡ್ ಬೈ 10 ಇತ್ತಂದ್ರೆ ಯಾವ ರೀತಿ ಬರ್ಕೋಬಹುದು 3.5ನ ಅಂದ್ರೆ ಒಂದು ಸಂಖ್ಯೆ ಅಂದ್ರೆ 0 ಇತ್ತಂದ್ರೆ ಅದನ್ನ ಪಾಯಿಂಟ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಅದನ್ನ ಛೇದ ಹೋಗ್ತದ್ರಿ 5 2 10 5 7 35 ಅಂತ ನೋಡಿದ್ರೆ ವೇಸ್ಟ್, ಸೇಮ್ ಆನ್ಸರ್ ಬರುತ್ತೆ, ಬಟ್ ಅದನ್ನ ಇಟ್ಟರೆ ಜಲ್ದಿ ಆಗಿ ಆನ್ಸರ್ ಬರುತ್ತೆ. ಇವಾಗ ನೋಡ್ರಿ 5 2 10 5 7 35 ರೈಟಾ? ದೆನ್ 5 2 10 5 5 25 ಅಂತ ಆಯ್ತು. ಈ ಎರಡು ಕ್ಯಾನ್ಸಲ್ ಅಂದ್ರೆ ಉಳಿದಿದೆ ಎಷ್ಟು 7:5 ಅಂತ. ಆಪ್ಷನ್ ಇದೆನಾ 7:5? ರೈಟ್, ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ ಯಾವ ರೀತಿ ಕ್ವಶನ್ ಕೇಳ್ಯಾರ ಅಂತ? ಫಸ್ಟ್ 2 ಮಿಶ್ರಣ ಕೊಟ್ಟಾರ, 2 ವ್ಯಾಲ್ಯೂಸ್ ಕೊಟ್ಟಾರ, ಒಂದ್ರದ್ದು ಇಷ್ಟದಂತ ಇನ್ನೊಂದು ಇಷ್ಟದ ರೇಟ್, ಅದ್ರೊಳಗ ಸರಾಸರಿ ಕೊಟ್ಟಾರ. ಈ ರೀತಿಯ ಕೊಟ್ಟಾಗ ಅವುಗಳ ನಡುವೆ ಮೈನಸ್ ಮಾಡ್ಕೊಂಡು ಅನುಪಾತವನ್ನ ಮಾಡ್ಕೋತಾ ಹೋಗ್ಬಿಡ್ರಿ. ಓಕೆನಾ? ಕ್ಲಿಯರ್ ಇದೆ, ಹೋಗ್ಬೋದಾ? ರೈಟ್, ಮುಂದಿನ ಕ್ವಶನ್ ನೋಡ್ರಿ ಇಲ್ಲಿ. A hemispherical dome of a tomb having diameter of 3.5 meter is to be painted. If the cost of painting is rupees 20 paise per centimeter square, then what is the cost in rupees for painting of the dome from inside ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ರ ಕ್ವಶನ್, 3.5 ಮೀಟರ್ ವ್ಯಾಸವಿರುವ ಸಮಾಧಿಯ ಗೋಳಾರ್ಧದ ಗುಮ್ಮಟವನ್ನ ಚಿತ್ರಿಸಬೇಕಂತ. ಕ್ಲಿಯರ್ ಇದೆನಾ ಕ್ವಶನ್? ಏನ್ ಕೇಳ್ಯಾರ ಅವ್ರು ಏನೇ ಕೊಡ್ಲಿ, ಏನ್ ಸಮಾಧಿರೇ ಕೊಡ್ಲಿ, ಏನ್ ಬೇಕಾದ್ರೂ ಕೊಡ್ಲಿ, ಬಟ್ ಏನ್ ಕೇಳ್ಯಾರ ಇಲ್ಲಿ ಗೋಳಾರ್ಧದ ಗುಮ್ಮಟವನ್ನ ಚಿತ್ರಿಸ್ಬೇಕು. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ಚಿತ್ರಕಲೆಯ ವೆಚ್ಚ ಎಷ್ಟಾಗತ್ತ? ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೆ 20 ಪೈಸೆ ರೂಪಾಯಿ ಆಗಿತ್ತಂತ. ಓಕೆನಾ? ಎಷ್ಟು? 20 ಪೈಸೆ ಅಂತ. ಹಾಗಾದ್ರೆ ಗುಮ್ಮಟವನ್ನ ಒಳಗಿನಿಂದ ಚಿತ್ರಿಸಲು ತಗಲುವ ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ರೆ ಫಸ್ಟ್ ಡಯಾಮೀಟರ್ ಎಷ್ಟು ಕೊಟ್ಟಾರ ನೋಡ್ರಿ, 3.5 ಅಂತ. ನಮ್ಗೆ ಏನ್ ಕಂಡು ಹಿಡ್ಬೇಕು? ರೇಟ್ ಕಂಡು ಹಿಡ್ತೀರಾ, ತ್ರಿಜ್ಯ ಕಂಡು ಹಿಡಿತೀರಾ? ರೇಡಿಯಸ್ ತ್ರಿಜ್ಯ ಅಂತ ಅಂದ್ರೆ 3.5 ಡಿವೈಡೆಡ್ ಬೈ 2 ಅಂತ ಬರ್ಕೋತೀವಿ. ಯಾಕಂದ್ರೆ ವ್ಯಾಸದ ಅರ್ಧ ಏನಾಗಿರುತ್ತ? ತ್ರಿಜ್ಯ ಅಂತ. ವ್ಯಾಸ ಎಷ್ಟದ? 3.5, ಅದ್ರ ಅರ್ಧ ಅಂದ್ರೆ ತ್ರಿಜ್ಯ ಅಂತ ಡಿವೈಡ್ ಬೈ 2 ಅಂತ ಬರ್ಕೋಬಹುದಾ? ಇಂಟು 10 ಅಂತ ಬರ್ಕೋತೀನಿ. ಓಕೆ, ಕ್ಲಿಯರ್ ಇದೆ ಇದಿಷ್ಟು? 10 ಎದಕ್ಕೆ ಬರ್ಕೊಂಡಿನಂತ? 3.5 ನ ತೆಗಿಬೇಕು, 35 ಅಂತ ಆಗುತ್ತಾ, ಡಿವೈಡ್ ಬೈ 10 ಅಂತ. ಓಕೆನಾ? ಇವಾಗ ನೋಡ್ರಿ 5 2 10 5 7 35 ಎಷ್ಟು ಬಂತು ನೋಡ್ರಿ? 7/4 ಅಂತ ಬಂತು. ಎಷ್ಟು ಬಂತು? ರೇಡಿಯಸ್ 7/4 ಅಂತ. ಹಾಗಾದ್ರೆ ನನಗೆ ಹೇಳ್ರಿ, ಗೋಳಾರ್ಧದ ಗುಮ್ಮಟದ ವಿಸ್ತೀರ್ಣ ಫಾರ್ಮುಲಾ ಏನು? ಗೋಳಾರ್ಧ ಫಾರ್ಮುಲಾ ಏನ್ ಬರುತ್ತೆ? ಹೆಮಿಸ್ಫಿಯರ್ ಹೇಳಿದ್ರಲ್ಲ ಫಸ್ಟಿಗೆ, ಅವಾಗ ಏನು ಫಾರ್ಮುಲಾ? ರೈಟ್, ಏನ್ ಬರುತ್ತಾ? 2πr² ಅಂತ ಫಾರ್ಮುಲಾ ಬರುತ್ತಾ. ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. 2 ಇದೆನಾ, ಇಂಟು 22/7 ಇಂಟು ಇವಾಗ ರೇಡಿಯಸ್ ಎಷ್ಟದ ನಮ್ಗ? 7/4 7/4 ಅಂತ ಇದೆ. ಇವಾಗ ನೀವು ಇಲ್ಲಿ ಒಂದು ಮಾಡ್ಕೊಳ್ರಿ. ಏನ್ ನೋಡ್ರಿ ಅಲ್ಲಿ 3.5 ಮೀಟರ್ ಅಂತ ಕೊಟ್ಟಾರ. ಏನ್ ಕೊಟ್ಟಾರ? 3.5 ಮೀಟರ್ ಅಂತ ಅದ. ಇಲ್ಲಿ ಏನದ? ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅದ. ಇಲ್ಲಿ ಸೆಂಟಿಮೀಟರ್ ಅದ, ಅಲ್ಲಿ ಮೀಟರ್ ಅದ. ಇವಾಗ ಏನ್ ಮಾಡ್ತೀವಿ ನಾವು? 100 ಕನ್ವರ್ಟ್ ಮಾಡ್ಕೋತೀವ. 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್. ರೈಟ್, ಇಂಟು 100 ಅಂತ. ಒಂದಕ್ಕೆ 100 ಆದ್ರೆ ಇನ್ನೊಂದು ಕೂಡ 100 ಆಗುತ್ತಾ. ಇದನ್ನು ಕೂಡ ಮೀಟರ್ ಒಳಗದ, ಇದನ್ನು ಕೂಡ ಮೀಟರ್ ಒಳಗದ. ಇದಕ್ಕೆ ಇಂಟು 100, ಇದಕ್ಕೆ ಇಂಟು 100. ದೆನ್ ಇವಾಗ ನೋಡ್ರಿ ಮತ್ತೇನ್ ಕೊಟ್ಟಾರ? 20 ಪೈಸೆ ಆಗಿತ್ತು ಅಂದ್ರೆ 20 ಪೈಸೆ ಅಂದ್ರೆ ಏನ್ ಮಾಡ್ಕೋತೀವಿ ನಾವು? 20 ಡಿವೈಡೆಡ್ ಬೈ 100 ಅಂತ. ಟೋಟಲ್ ಆಗಿ 1 ರೂಪಾಯಿದಾಗ ಎಷ್ಟು ಪೈಸೆ ಇರ್ತಾವ? 100. ಟೋಟಲ್ ಆಗಿ 1 ರೂಪಾಯಿ ಅಂದ್ರೆ ಈಕ್ವಲ್ ಟು 100 ಪೈಸೆ ಅಂತ. 50 ಪೈಸೆ ಬಂದು 50 ಪೈಸೆ ಕೂಡಿದ್ರೆ ಎಷ್ಟಾಗುತ್ತಾ? 100 ಆಗುತ್ತಾ? ಅಂದ್ರೆ 1 ರೂಪಾಯಿ ಆಗುತ್ತಾ? ರೈಟ್, ಇವಾಗ ಈ ರೀತಿಯಾಗಿ ಮಾಡ್ಕೊಂಡ್ವಿ. ಕ್ಲಿಯರ್ ಇದೆನಾ? ಆಪ್ಷನ್ ಯಾವ್ದಾಗುತ್ತಾ ಹೇಳ್ರಿ? ಫಸ್ಟ್ ಆಪ್ಷನ್ ಅಂತ ಆಗುತ್ತಾ. ಅವ್ರು ಹೇಳಿದಾರೆ ಆಪ್ಷನ್ ಫಸ್ಟ್ ಅಂತ. ಇವಾಗ ನಾವು ಕ್ಲಾರಿಫೈ ಮಾಡ್ಕೊಳ್ಳೋಣ. ನೋಡ್ರಿ ಆನ್ಸರ್ ಬರುತ್ತೆ ಏನಿಲ್ಲ ಅಂತ. ಈ 7 ಕ್ಯಾನ್ಸಲ್. ದೆನ್ ಈ 100 ಮತ್ತೆಲ್ಲಿ ಹೋಗ್ತಾವ ನೋಡ್ರಿ? 2 1 2 2 4 2 1 2 11 ಅಂತ. ಓಕೆನಾ? 4 1 4 5 20 ಅಂತ ಆಯ್ತು. ಇವಾಗ ಕೆಳಗೆ ಯಾವ್ದ್ರ ಸಂಖ್ಯೆ ಉಳಿದಿದ್ದಾವನ? ಇಲ್ಲ. ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ. 11 ಇಂಟು 7 ಎಷ್ಟಾಗುತ್ತಾ? 77 ಇಂಟು 500. ರೈಟ್, 500 ಅಂತ ಬರುತ್ತಾ. 5 7 ಎಷ್ಟು? 35. 3 ಉಳಿತು. 5 7 35 3 38 ಅಂತ ಅಂದ್ರೆ ಎಷ್ಟು ಬಂತು?
38,500 ಅಂತ ಬರುತ್ತಾ. ರೈಟಾ? ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇವಾಗ ನಾವ್ ಇಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕಪ್ಪ ಅಂದ್ರೆ 2 ಚೇಂಜ್ ಮಾಡ್ಬೇಕು. ಒಂದು ಡಯಾಮೀಟರ್ ಕೊಟ್ಟಿರ್ತಾರೆ, ಎಷ್ಟು 3.5 ಮೀಟರ್ ಅಂತ ಕೊಟ್ಟಾರೆ ಇದಕ್ಕೆ. ದೆನ್ ಅದನ್ನ ನಾವು ತ್ರಿಜ್ಯವಾಗಿ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಫಾರ್ಮುಲಾ ಒಳಗೆ ಏನ್ ಬರ್ಬೇಕು ನಮ್ಗೆ? ತ್ರಿಜ್ಯನ ಬರ್ಬೇಕಾ? ಡಯಾಮೀಟರ್ ಕೊಟ್ಟಿಲ್ಲ ನಮಗೆ ಫಾರ್ಮುಲಾ ಒಳಗೆ, ಹಾಗಾಗಿ ತ್ರಿಜ್ಯವನ್ನ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗಪ್ಪ? 3.5 ಅಂತ ಇದೇನಾಯ್ತು? ತ್ರಿಜ್ಯ ಅಂತ ಆಯ್ತು. 3.5 ನ ಈ ಪಾಯಿಂಟ್ ಅನ್ನ ತೆಗೆದಾಗ ಏನ್ ಬರುತ್ತಾ? 10 ಅಂತ ಬರುತ್ತೆ. ದೆನ್ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ, 7/4 ಅಂತ. ಇವಾಗ ಇಲ್ಲಿ ಏನಪ್ಪಾ ಮೆನ್ಷನ್ ಮಾಡ್ಕೋಬೇಕಪ್ಪ ಅಂದ್ರ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರ, ಅಲ್ಲಿ ಮೀಟರ್ ಅಂತ ಕೊಟ್ಟಾರ. ಹಾಗಾಗಿ 100 ಅಂತ ಬರ್ಕೊಂಡಿನಿ 2 ಟೈಮ್. ಯಾಕಂದ್ರೆ ರೇಡಿಯಸ್ ಏನಿದೆ 2 ಟೈಮ್ಸ್ ಇದೆನಾ, ಹಾಗಾಗಿ 2 ಟೈಮ್ ಅಂತ ಬರ್ಕೊಂಡಿನಿ. ದೆನ್ 20 ಪೈಸೆ ಅಂದ್ರೆ ಏನು? /100 ಅಂತ. ಅದನ್ನ ಪೈಸೆ ಒಳಗೆ ಹಂಗೆ ಬರೆಯಕ್ ಬರಲ್ಲ, ರೂಪಾಯಿ ಒಳಗೆ ಬರ್ಬೇಕು. ಯಾಕಂದ್ರೆ ಟೋಟಲ್ ಆಗಿ ನಮ್ಗೆ ಅಮೌಂಟ್ ಬರ್ತಾ ರೂಪಾಯಿ ಒಳಗೆ ಬರುತ್ತಾ, ಹಾಗಾಗಿ ಎಷ್ಟು ಬಂತ? 0.20 ಬರಿಬಹುದು. ಇವಾಗ ಈ ಝೀರೋ ಕ್ಯಾನ್ಸಲ್, 0.2 ಅಂತ ಬರ್ಕೋಬಹುದು. ಅದಕ್ಕೇನಿಲ್ಲ, ಅಂದ್ರೆ ಈಸಿ ಆಗುತ್ತೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಕ್ ಫಾಸ್ಟ್. ಓಕೆನಾ? ಕ್ಲಿಯರ್ ಇದೆನಾ? ಹೋಗ್ಬೋದಾ ಮುಂದಿನ ಕ್ವಶನ್? ಮುಂದಿನ ಕ್ವಶನ್ ನೋಡ್ರಿ. A walks at a speed of 4 km/h and after 5 hours of his walking by B cycles behind him at a speed of 10 km/h. At what distance does B meet from the starting point ಅಂತ ಕೇಳಿದ್ದಾರೆ. ನೋಡ್ರಿ, A 4 km/h ವೇಗದಲ್ಲಿ ನಡೀತಾನೆ. ಇಲ್ಲಿ A ಮತ್ತು B ಕೊಟ್ಟಾರ. ಅವ್ರದ್ದು ಸ್ಪೀಡ್ ಎಷ್ಟಿದೆ ಹೇಳ್ರಿ? ಒಂದು 4 ಅಂತ ಅದ, ಇನ್ನೊಂದು 10 ಇದೆನಾ? ನೋಡ್ರಿ, A 4 km/h ವೇಗದಲ್ಲಿ ನಡೀತಾನೆ. ಅದ್ರ ಸ್ಪೀಡ್ ಎಷ್ಟು ಬಂತು? 4 ಅಂತ ಬಂತು. ರೈಟಾ? ದೆನ್ 5 ಗಂಟೆಗಳ ನಡಿಗೆಯ ನಂತರ, 5 ಗಂಟೆ ಆದ್ಮೇಲೆ ಅವನ ಹಿಂದೆ B 10 km/h ವೇಗದಲ್ಲಿ ಸೈಕಲ್ ತುಳಿಯುತ್ತಾನೆ. ಹಾಗಾದ್ರೆ ಪ್ರಾರಂಭದ ಬಿಂದುವಿನಿಂದ B ನ ಎಷ್ಟು ದೂರದಲ್ಲಿ ಭೇಟಿ ಆಗ್ತಾನೆ ಅಂತ ಕೇಳಿದಾರೆ. ನೋಡ್ರಿ, ಸ್ಪೀಡ್ ಎಷ್ಟದ ಇವ್ರದ್ದು? ಏದು 4 ಕಿಲೋಮೀಟರ್ ಅಂತದ, ಸ್ಪೀಡ್ ಬಿ ಎಷ್ಟದ? 10 ಕಿಲೋಮೀಟರ್ ಅಂತದ. ಹಾಗಾದ್ರೆ ಡಿಸ್ಟೆನ್ಸ್ ನೋಡ್ರಿ, ಸಾರಿ ಡಿಸ್ಟೆನ್ಸ್ ಅಲ್ಲ, ಟೈಮ್ ನೋಡ್ರಿ. ಇವಾಗ ಸ್ಪೀಡ್ ಜಾಗಕ್ಕೆ ನಮ್ಗೆ ಏನ್ರಿ ಡಿಸ್ಟೆನ್ಸ್ ಕೇಳಿರ ಅಂದ್ರೆ ಡಿಸ್ಟೆನ್ಸ್ ವ್ಯಾಲ್ಯೂಸ್ ಏನ್ ಬರ್ತಾವ ಹೇಳ್ರಿ? 4:10 ಅಂತ ಬರ್ತಾವ. ಅಂದ್ರೆ ಏನು ಯಾವುದೇ ರೀತಿಯಾಗಿ ವೇರಿಯೇಷನ್ ಆಗಲ್ಲ. ಬಟ್ ಟೈಮ್ ಅಂತ ಮಾಡಿದಾಗ ಅವಾಗ ಏನಾಗ್ತಾವ? ಕ್ರಾಸ್ ಮಲ್ಟಿಪ್ಲೈ ಆಗುತ್ತಾವ. ಏನು? 10:4 ಅಂತ. ಓಕೆನಾ? ಎಷ್ಟಾಗ್ತಾವ? 10:4 ಅಂತ. ಹಾಗಾದ್ರೆ ಈ 10 ಮತ್ತು 4ರ ನಡುವೆ ಎಷ್ಟು ಡಿಫ್ರೆನ್ಸ್ ಅದ? 6. ಈ 6ರದ್ದು ವ್ಯಾಲ್ಯೂ ಕೊಟ್ಟಾರ ಅವ್ರು ಎಷ್ಟಂತ? 5 ಗಂಟೆಗಳ ನಡಿಗೆ ಅಂತ. ಎಷ್ಟು ಬಂತು? 5 ಅಂತ. ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ, 40 ಆಗುತ್ತಾ? 40ಕ್ಕೆ ಎಷ್ಟಾಗುತ್ತಾ ಅಂತ ನೋಡ್ರಿ, ಮಾಡ್ರಿ ಫಾಸ್ಟ್ ಆಗಿ ಮಲ್ಟಿಪ್ಲೈ. 40 × 5 / 6 ಅಂತ ಎಷ್ಟಾಗ್ಬೋದು ನೋಡ್ರಿ? 33.33 ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ. 5 × 4 = 20, 200 ಬಂತ? ಛೇದ ಹೊಡಿಬೇಕಾ ಇದು? 6 1 6 3 18, 2 ಉಳಿತು, 6 3 18, 2 ಉಳಿತು, 6 3 18 ಅಂತ. ಇದನ್ನ ಒಂದ್ಸತಿ ಮಾಡಿದ್ರೆ ಗೊತ್ತೇ ಆಗ್ಬಿಡುತ್ತೆ ನಮ್ಗೆ, ಎಲ್ಲಿ ರಿಪೀಟ್ ಆಗ್ತಾ ಹೋಗ್ತಾವಲ್ಲ ಅವಾಗ ಕೂಡ ಸಿಂಬಾಲ್ ಅನ್ನ ಏನ್ ಬಳಕೆ ಮಾಡ್ತೀವಿ? ಈ ರೀತಿ ಕೂಡ ಸಿಂಬಾಲ್ ಅನ್ನ ಬಳಕೆ ಮಾಡ್ತೀವಿ. ಅದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆನಾ? ಆಪ್ಷನ್ ಯಾವ್ದಾಗುತ್ತೆ ಹೇಳ್ರಿ? 33.33 ಕಿಲೋಮೀಟರ್ ಏನಾಗುತ್ತೆ ನಮ್ದು ಡಿಸ್ಟೆನ್ಸ್ ಅಂತ ಆಗುತ್ತಾ. ಆಯ್ತಾ? ಕ್ವಶನ್ಸ್ 20 ಕ್ವಶನ್ಸ್ ಅಂತ ಆಯ್ತು. ಓಕೆನಾ? ಎಲ್ಲಾ ಕ್ವಶನ್ಸ್ ಕ್ಲಿಯರ್ ಆಗಿದೆ ಅಣ್ಣ? ಕ್ವಶನ್ ಕ್ಲಿಯರ್ ಆದವಾ? ಸ್ವಲ್ಪ ಇಲ್ಲಿ ಕ್ವಶನ್ ಪೇಪರ್ ಟಫ್ ಇದೆ. ಓಕೆನಾ? ಕೆಲವೊಂದು ಕ್ವಶನ್ ಪೇಪರ್ ಟಫ್ ಆಗ್ತಾವ. ಒಂದ್ ಇಂದಲ್ ಅಂತ ಬಂದಾಗ ಫಸ್ಟ್ ಶಿಫ್ಟ್ ಆಗಿರ್ಬೋದು, ಕೊನೆ ಶಿಫ್ಟ್ ಆಗಿರ್ಬೋದು, ಸ್ವಲ್ಪ ಕ್ವಶನ್ಸ್ ಏನ್ ಬರ್ತಾವ? ವೇರಿಯೇಷನ್ಸ್ ಬರ್ತಾವ ಯಾವ ರೀತಿಯಾಗ ಅಂತ. ಇವಾಗ ನೋಡ್ರಿ, ನಮ್ಗೆ ಕೆಲಸ ಮತ್ತು ದಿನಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಕ್ವಶನ್ ಪೇಪರ್ಗಳು ಈಸಿ ಕೇಳಿರಿ. ಬಟ್ ಇವಾಗ ಇಲ್ಲಿ ನೋಡಿದಾಗ ಸ್ವಲ್ಪ ಟಫ್ ಆಗುತ್ತೆ. ಓಕೆನಾ? ಟೈಮ್ ಭಾಳ ಹಿಡಿತೈ ಪೇಪರ್. ಮತ್ತೇನ್ ಮಾಡೋಣ? ಸ್ವಲ್ಪ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ, ಈಸಿ ಆಗ್ತಾ ಹೋಗುತ್ತಾ. ಮತ್ತೇನ್ ಮಾಡೋಣ? ನಾಳೆ ಬೇರೆ ಪ್ರಶ್ನೆ ಪತ್ರಿಕೆಯೊಂದಿಗೆ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗೋಣ. ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.